ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ. ಎಸ್, ಇವತ್ತಿನ ಸೆಷನ್ ಅಲ್ಲಿ ನಮ್ಮ ಕಾವೇರಿ ಸೆಕೆಂಡ್ PUC ಬ್ಯಾಚ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಎ ವೆರಿ ಸ್ಮಾಲ್ ಚಾಪ್ಟರ್ ಅಂಡ್ ಆಲ್ಸೋ ಲಿಟಲ್ ಬಿಟ್ ಇಂಪಾರ್ಟೆಂಟ್ ಫಾರ್ ಯುವರ್ ಬೋರ್ಡ್ಸ್ ಆಸ್ ವೆಲ್ ಆಸ್ ಫಾರ್ ಯುವರ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್. ಏನದು ಅಂತಂದಿದ್ದಾಗ ವಿ ಕ್ಯಾನ್ ಗೋ ವಿತ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ನಾವು ಹೇಳ್ತಾ ಇದೀವಿ. ಸೊ ಸಿ ಹಿಯರ್, before going to see what are topics we have to learn from this particular chapter, let us have the weightage of this chapter. ನೋಡೋಣ, ಇಲ್ಲಿ weightage ನ ಒಂದು ಸ್ವಲ್ಪ ನಮ್ಗೆ ಐಡಿಯಾ ಇಟ್ಕೊಂಡಿದ್ದರೆ ನಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ನಾವು ಎಷ್ಟು ಅವರ್ಸ್ ಇದಕ್ಕೆ ನಾವು ಡೆಡಿಕೇಟ್ ಮಾಡಬೇಕು, ಎಷ್ಟು ಓದಬೇಕು, ಏನು ಓದಬೇಕು ಅಂತ ಒಂದು ವಿಷಯ. ಇಸ್ ಇಟ್ ರೈಟ್? ಸರ್, ಫಾರ್ ನೋಡಿ, weightage for your board examination, you can expect ನಿಯರ್ಲಿ ಈ ಎರಡರಿಂದ 3 ಮಾರ್ಕ್ ಮಾತ್ರ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಇಸ್ ಇಟ್ ಕ್ಲಿಯರ್? ಅಂಡ್ ಫಾರ್ ಯುವರ್ KCET ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಯು ಕ್ಯಾನ್ ಎಕ್ಸ್ಪೆಕ್ಟ್ 1 ಕ್ವಶನ್ ಅಂತ ನಾವು ಹೇಳ್ತಾ ಇದ್ದೀವಿ. ಅಂಡ್ ಫಾರ್ ಯುವರ್ ನೀಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಆಲ್ಸೋ ನಿಮಗೆ 1 ಕ್ವಶನ್ ನಿಮಗೆ ಬರಬಹುದು. ಅಷ್ಟೇ ಅಲ್ಲದೆ ಫಾರ್ JEಗೂ ಸಹ 1 ಕ್ವಶನ್ ಬರಬಹುದು, ಇಲ್ಲದೆ ಹೋದರೆ ನಿಲ್ ಅಂತನೂ ಸಹ ನಾವು ಹೇಳಬಹುದು. ಯು ಕ್ಯಾನ್ ಎಕ್ಸ್ಪೆಕ್ಟ್ 1 ಕ್ವಶನ್ ಆರ್ ಇಲ್ಲಿ ಬರ್ದೇನೋ ಇರಬಹುದು ಅಂತ ನಾವು ಹೇಳ್ತಾ ಇದೀವಿ. ಓಕೆನಾ? ಸೊ ದೀಸ್ ಆರ್ ದ weightage ಆಫ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಓಕೆನಾ? ಸೊ ಏನೇನು ಓದ್ಬೇಕು ನಾವು ಇದರಲ್ಲಿ, ಈ ಪರ್ಟಿಕ್ಯುಲರ್ ಚಾಪ್ಟರ್ ಅಲ್ಲಿ ವಾಟ್ ಆರ್ ಟಾಪಿಕ್ಸ್ ವಿ ಹ್ಯಾವ್ ಟು ಲರ್ನ್ ಅನ್ನೋದನ್ನ ಒಂದ್ಸರಿ ಬ್ರೀಫ್ ಆಗಿ ನೋಡೋಣ. ಇಂಟ್ರಡಕ್ಷನ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂದ್ರೆ ಏನು, ಅದನ್ನು ಯಾರು ಡಿಸ್ಕವರ್ ಮಾಡಿದ್ದಾರೆ ಅನ್ನೋದನ್ನ ಡೀಟೇಲ್ ಆಗಿ ಒಂದು ಸ್ವಲ್ಪ ಬ್ರೀಫ್ ಆಗಿ ಡಿಸ್ಕಸ್ ಮಾಡಿಕೊಂಡು, ಅದಾದ ನಂತರ ನಮಗೆ ಆಕ್ಚುಯಲ್ ಸಿಲೆಬಸ್ ಅನ್ನೋದು ನಿಮಗೆ ಈ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅನ್ನೋ ಒಂದು ಕಾನ್ಸೆಪ್ಟ್ ಇಂದ ನಿಮಗೆ ಶುರು ಆಗುತ್ತೆ. ಅಂಡ್ ಲೇಟರ್ ವಿ ಗೋ ವಿತ್ ಮ್ಯಾಕ್ಸ್ವೆಲ್ಸ್ ಇಕ್ವೇಶನ್ಸ್ ಅಂಡ್ ಲೇಟರ್ ವಿ ವಿಲ್ ಗೋ ವಿತ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂದ್ರೆ ಏನು, ಅದರ ಸ್ಪೆಕ್ಟ್ರಮ್ ಹೇಗಿರುತ್ತೆ, ಸ್ಪೆಕ್ಟ್ರಮ್ ಅಂದ್ರೆ ಏನು ಅಂತಾನೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಅದಾದ ನಂತರ properties and uses of electromagnetic waves. Later on we will solve the related example questions. Examples in the sense we can solve the questions related to NCERT exercise ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ let us see what is the introduction ಏನು ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್, ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅನ್ನೋದನ್ನ ಯಾರು ಡಿಸ್ಕವರ್ ಮಾಡಿದ್ದಾರೆ ಅಂತ ನಾವು ನೋಡಿದ್ದಾಗ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆರ್ ಡಿಸ್ಕವರ್ಡ್ ಬೈ ದ ಸೈಂಟಿಸ್ಟ್ ಡಿಸ್ಕವರ್ಡ್ ಥಿಯರಿಟಿಕಲಿ ಅಂದ್ರೆ ಮೀನಿಂಗ್ ಏನು ಗೊತ್ತಲ್ವಾ, ಅಂದ್ರೆ ಮ್ಯಾಥಮೆಟಿಕಲಿ ಅಂತನೂ ಸಹ ನಾವು ಹೇಳ್ಬೋದು. ಬೈ ದ ಸೈಂಟಿಸ್ಟ್ ಮ್ಯಾಕ್ಸ್ವೆಲ್ ಅಂತ ನಾವು ಹೇಳ್ತೀವಿ. The scientist Maxwell has discovered, first ಅವರು ಹೇಳ್ತಾರೆ ಏನು ಅಂತಂದ್ರೆ, ಲೈಟ್ ಈಸ್ ಅನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅನ್ನೋದನ್ನ ಹೇಳ್ತಾರೆ. ಇಸ್ ಇಟ್ ರೈಟ್? ಸೊ ಅದೇ ರೀತಿ ನೀವು ಹೇಳ್ಬೋದು. ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಎಕ್ಸ್ಪೆರಿಮೆಂಟಲಿ it was discovered or proved or it is shown ಅಂತಾನೆ ಹೇಳ್ಬೋದು ನಾವು. ಹರ್ಟ್ಸ್, ದ ಸೈಂಟಿಸ್ಟ್ ಬೈ ದ ನೇಮ್ ಹರ್ಟ್ಸ್ ಅನ್ನೋ ಸೈಂಟಿಸ್ಟ್ ಏನ್ ಮಾಡ್ತಾರೆ, ಎಕ್ಸ್ಪೆರಿಮೆಂಟಲಿ ಅದನ್ನ ಡೆಮಾನ್ಸ್ಟ್ರೇಟ್ ಮಾಡ್ತಾರೆ, ಇಲ್ಲ ನಮಗೆ ತೋರಿಸ್ತಾರೆ, ಡಿಸ್ಕವರ್ ಮಾಡ್ತಾರೆ ಅಂತ ನಾವು ಹೇಳ್ಬೋದು. ಅಂಡ್ ಲೇಟರ್ ಅಬ್ಸರ್ವ್ ಮಾಡಿ, ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನ ಯಾರು ಯೂಸ್ ಮಾಡಿದ್ದಾರೆ, ಫಸ್ಟ್ ಆಫ್ ಆಲ್ ಅದರ ಅಪ್ಲಿಕೇಶನ್ ಯಾರು ಫೈಂಡ್ ಔಟ್ ಮಾಡಿದ್ದಾರೆ ಅಂತಂದ್ರೆ, ಎಸ್ಪೆಷಲಿ ನೋಡಿ ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆರ್ ಫಸ್ಟ್ used for communication purpose. Electromagnetic waves are first used for communication by the scientist Marconi ಅಂತ ನಾವು ಹೇಳಬಹುದು. scientist Marconi is a scientist who has used electromagnetic waves for the communication purpose. ಅಂದ್ರೆ ಒಂದು ಇನ್ಫಾರ್ಮೇಶನ್ ನ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ, ಅಂದ್ರೆ ಮಿನಿಮಮ್ ಅವರು 30 to 40 ಕಿಲೋಮೀಟರ್ಸ್ ನ
ಸೆಂಡ್ ಮಾಡೋದಕ್ಕೆ ಈ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ನ ಫಸ್ಟ್ ಯೂಸ್ ಮಾಡಿದ್ದಾರೆ ಮಾರ್ಕೋನಿ ಅವರು ಅಂತ ಅಂದ್ಬಿಟ್ಟು ಹೇಳ್ಬೋದು ನಾವು. ಓಕೆ, ಸೊ ದಟ್ ಇಸ್ ಅಬೌಟ್ ದ ಇಂಟ್ರಡಕ್ಷನ್ ಆಫ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್. ಲೇಟರ್ ಬಿಫೋರ್ ಗೋಯಿಂಗ್ ಟು ಸಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂದ್ರೆ ಏನು, ಅದರ ಪ್ರಾಪರ್ಟೀಸ್ ಮತ್ತು ಯೂಸಸ್ ಅನ್ನೋದನ್ನೆಲ್ಲ ಡಿಸ್ಕಸ್ ಮಾಡೋಕ್ಕೂ ಮುಂಚೆ ಫಸ್ಟ್ ಆಫ್ ಆಲ್ ಲಿಟಲ್ ಬಿಟ್ ನಾವು ಕೆಲವು ಇಂಪಾರ್ಟೆಂಟ್ ಡೆಫಿನೇಷನ್ಸ್ ನಾವು ಓದಬೇಕಾಗಿರುತ್ತೆ. ಅದರಲ್ಲಿ ಫಸ್ಟ್ ಏನಪ್ಪ ಇಲ್ಲಿ ಅಂತಂದರೆ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂತ ನಮಗೆ ಬರುತ್ತೆ. ಎನ್ ಇಂಪಾರ್ಟೆಂಟ್ ಕ್ವಶನ್ ಫಾರ್ 2 ಮಾರ್ಕ್ಸ್. ನೋಡಿ, ಡಿಫೈನ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂತ ಕೇಳ್ತಾರೆ. ಇಲ್ಲದೆ ಹೋಗಿದ್ದಾಗ ವಾಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂಡ್ ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಇಟ್ ಅಂತಲೂ ಸಹ ನಿಮಗೆ ಕೇಳ್ತಾರೆ. ಸೊ ನೋಡಿ, ಇಲ್ಲಿ ಈ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅನ್ನೋದು ಹೇಗೆ ಬಂತು, ಎಲ್ಲಿಂದ ಬಂತು, ಸೊ ಯಾರು ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಸ್ವಲ್ಪ ಬ್ಯಾಕ್ಗ್ರೌಂಡ್ ಸ್ಟೋರಿನ ಒಂದು ಸ್ವಲ್ಪ ಅರ್ಥ ಮಾಡಿಕೊಂಡು ಹೋಗೋಣ. ಸೊ ಸಿ ಹಿಯರ್, ವಿ ಆಲ್ ನೋ ದಟ್ ಆಂಪಿಯರ್ಸ್ ಸರ್ಕ್ಯೂಟಲ್ ಲಾ ಎಲ್ಲರಿಗೂ ಗೊತ್ತಿರುತ್ತೆ ನಿಮಗೆ. ಆಂಪಿಯರ್ಸ್ ಸರ್ಕ್ಯೂಟಲ್ ಲಾ, ವಿ ಆಲ್ ನೋ ದಟ್ ಆಂಪಿಯರ್ಸ್ ಸರ್ಕ್ಯೂಟಲ್ ಲಾ ಏನದು ಅಂತಂದಾಗ ಲೈನ್ ಇಂಟಗ್ರಲ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ around a closed loop is always equals to mu naught times the net current ಅಂತ ಅಂದ್ಬಿಟ್ಟು ನೆಟ್ ಕರೆಂಟ್. ಅರ್ಥ ಆಗ್ತಾ ಇದಲ್ವಾ? ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಎ ಸ್ಟ್ರೈಟ್ ಕಂಡಕ್ಟರ್ ಎಷ್ಟಿರುತ್ತೆ ಅದನ್ನು ಹೇಗೆ ಫೈಂಡ್ ಔಟ್ ಮಾಡಬಹುದು ಅನ್ನೋದನ್ನ ಆಂಪಿಯರ್ಸ್ ಲಾ ಅನ್ನೋದು ನಮಗೆ ಕೊಟ್ಟಿದ್ದಾರೆ. ಫ್ರಮ್ ವಿ ಹ್ಯಾವ್ ಲರ್ನ್ ದಿಸ್ ಇನ್ ದ ಚಾಪ್ಟರ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ಆ ಚಾಪ್ಟರ್ ನಾವು ಓದಿದ್ದೀವಿ. ಅಂಡ್ ಸಿ ಹಿಯರ್, ಅಬ್ಸರ್ವ್ ದಿಸ್. ಯೂಸಿಂಗ್ ದಿಸ್ ಲಾ, ಈ ಒಂದು ಲಾನ ಯೂಸ್ ಮಾಡಿಕೊಂಡು ಯೂಸಿಂಗ್ ದಿಸ್ ಲಾ ಮ್ಯಾಕ್ಸ್ವೆಲ್ ಓಕೆ ಫೈನ್ magnetic field okay due to various current carrying conductors anta heltare. Various current carrying conductors, ಬೇರೆ current carrying conductors ಅಲ್ಲಿ ಓಕೆ ಈ ಆಂಪಿಯರ್ ಸರ್ಕ್ಯೂಟಲ್ ಲಾನ ಬೇಸ್ ಮಾಡಿಕೊಂಡು ಅವರು ಮ್ಯಾಗ್ನೆಟಿಕ್ ಫೀಲ್ಡ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತಾರೆ. ಇಸ್ ಇಟ್ ರೈಟ್? ಹಾಗೆ ಮಾಡಬೇಕಾದ್ರೆ he has considered a circuit consisting of a capacitor. ಒಂದು ಕೆಪಾಸಿಟರ್ ಇರೋತಕ್ಕಂಥ ಒಂದು ಸರ್ಕ್ಯೂಟ್ನ ಕನ್ಸಿಡರ್ ಮಾಡಿದ್ದಾರೆ. ಆ ಸರ್ಕ್ಯೂಟ್ ಇರತಕ್ಕಂಥ ಒಂದು ಕೆಪಾಸಿಟರ್ನ ಕನ್ಸಿಡರ್ ಮಾಡಿದ್ದಾಗ ನೋಡಿ ಇಲ್ಲಿ ಹೇಗೆ ಅಂತ ಅಂದ್ಬಿಟ್ಟು ನೋಡಿ ಅಬ್ಸರ್ವ್ ಮಾಡಿ. he has considered a capacitor which is connected to a battery ಅಂತ ನಾವು ಹೇಳಬಹುದು. ನೋಡಿ, there will be a current flowing through this and there is a capacitor of capacitance C ಅಂತ ನಾವು ಹೇಳ್ತೇವೆ. C, what is C here? C is the capacitance of a capacitor. C is the capacitance of a capacitor ಅಂತ ನಾವು ಹೇಳ್ತಾ ಇದ್ದೀವಿ. and let us denote the current in the circuit. ಈ ಸರ್ಕ್ಯೂಟ್ ಅಲ್ಲಿ ಹೋಗ್ತಾ ಇರತಕ್ಕಂಥ ಕರೆಂಟ್ ನ IC ಅಂತ ಇಂಡಿಕೇಟ್ ಮಾಡೋಣ. and we call this IC as conduction current. This current as called conduction current ಅಂತಂದ್ರೆ the current which is used to charge a capacitor. ಈ ಕೆಪಾಸಿಟರ್ನ ಚಾರ್ಜ್ ಮಾಡೋದಕ್ಕೆ ಯೂಸ್ ಆಗತಕ್ಕಂಥ ಕರೆಂಟ್ನ ಕಂಡಕ್ಷನ್ ಕರೆಂಟ್ ಅಂತ ನಾವು ಕನ್ಸಿಡರ್ ಮಾಡೋಣ. ನಾವು ಪ್ಲೀಸ್ ಅಬ್ಸರ್ವ್ ದಿಸ್. ಮ್ಯಾಕ್ಸ್ವೆಲ್ ಅವ್ರು ಏನು ಮಾಡಿದ್ದಾರೆ? ದಿಸ್ ಇಸ್ ಅ ಕೇಸ್ 1 ಅಂತ ನಾವು ನೋಡೋಣ. ಕೇಸ್ 1, ವಾಟ್ ಮ್ಯಾಕ್ಸ್ವೆಲ್ ಹ್ಯಾಸ್ ಡಿಡ್ ನೋಡಿ, ಆಂಪಿಯರ್ ಸರ್ಕ್ಯೂಟಲ್ ಲಾನ ಅಪ್ಲೈ ಮಾಡಬೇಕು ಅಂತಂದ್ರೆ ಎಲ್ಲ ಆಂಪಿಯರ್ ಸರ್ಕ್ಯೂಟಲ್ ಲಾ ಇಂದ ಮ್ಯಾಗ್ನೆಟಿಕ್ ಫೀಲ್ಡ್ನ ಫೈಂಡ್ ಔಟ್ ಮಾಡಬೇಕು ಅಂತಂದಿದ್ದಾಗ ಅವರಿಗೆ ಒಂದು ಆಂಪಿಯರಿಯನ್ ಲೂಪ್ ಅನ್ನೋದು ನೆಸೆಸಿಟಿ ಇದೆ. ಆಂಪಿಯರಿಯನ್ ಲೂಪ್ ಅಂದ್ರೆ ಮೀನಿಂಗ್ ಏನು ಅಂತಂದಾಗ ಇಟ್ ಈಸ್ ಎ ಕ್ಲೋಸ್ಡ್ ಲೂಪ್ ಅಂಡ್ ಇಟ್ ಇಸ್ ಇಮ್ಯಾಜಿನರಿ ಲೂಪ್ ಡ್ರಾನ್ ಅಬೌಟ್ ಎ ಪಾಯಿಂಟ್. ಒಂದು ಪಾಯಿಂಟ್ ಸುತ್ತ, ಒಂದು ಪಾಯಿಂಟ್ ಹತ್ರ ಡ್ರಾ ಮಾಡ್ತೀವಿ. ಸುತ್ತು ಯಾವ್ದ್ರ ಸುತ್ತು ಅಂದ್ರೆ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇಂದ ಅಂತ ಅಂದ್ಬಿಟ್ಟು. ಓಕೆ, ಸೊ ಸಿ ಹಿಯರ್ he has considered a loop like this as shown in the figure. What is the current here? I is the current.
ಅರ್ಥ ಆಗ್ತದಲ್ವಾ? ಕೇಸ್ 1 ನೋಡಿ, ನೀಟಾಗಿ ಅರ್ಥ ಮಾಡಿಕೊರಿ. he has considered the loop C1 ಇಲ್ಲ L1 ಏನಾದರೂ ತಗೊಳ್ಳಿ, ಲೂಪ್ 1 ನ ಕನ್ಸಿಡರ್ ಮಾಡಿದ್ದಾರೆ. ಸೊ ನಾವು ವೆನೆವರ್ he applied, ಇವಾಗ ಏನು ಮಾಡಿದ್ದಾರೆ, with help of this loop he applied ampere circuital law and he found that it is not equal to 0 and it is equals to mu naught into I ಅಂತ ನಮಗೆ ಬರುತ್ತೆ. mu naught into I ಅಂತ ನಮಗೆ ಬಂದಿದೆ. ಅದರ ಪ್ರಕಾರ ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ನ ಫೈಂಡ್ ಔಟ್ ಮಾಡಿದ್ದಾರೆ ಯಾರು? ಮ್ಯಾಕ್ಸ್ವೆಲ್ ಅವರು. ಅರ್ಥ ಆಗ್ತದೆ? ಇನ್ನೊಂದ್ಸರಿ ರಿಪೀಟ್ ಮಾಡಬೇಕಂದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇಲ್ಲಿ he has considered an Amperian loop C1 and whenever you apply the Ampere circuital law he find that there will be some magnetic field at this point around this circuit ಅಂತಂದ್ರೆ ವೈರ್ ಕ್ಯಾರಿಂಗ್ ದ ಕರೆಂಟ್ ಅಂತ ಹೇಳ್ತಾರೆ, ಕ್ಯಾರಿಂಗ್ ದ ಕರೆಂಟ್. ಗೊತ್ತಾಗಿದಲ್ವಾ? ಸೊ ಅವ್ರೇನು ಹೇಳ್ತಾರೆ, ಮ್ಯಾಕ್ಸ್ವೆಲ್ ಅವರು ಈ ಒಂದು ಆಂಪಿಯರ್ ಸರ್ಕ್ಯೂಟಲ್ನ ಅಪ್ಲೈ ಮಾಡ್ತಾರೆ, ಅದು ಕರೆಕ್ಟ್ ಅಂತ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಅಷ್ಟೇ ಅಲ್ಲದೆ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿದೆ ಅನ್ನೋದನ್ನ ಸಹ ಫೈಂಡ್ ಔಟ್ ಮಾಡಿದ್ದಾರೆ. ಇವಾಗ ಅವ್ರು ಏನು ಮಾಡಿದ್ದಾರೆ, ಕೇಸ್ ಟು ಏನು ಮಾಡಿದ್ದಾರೆ ಅವರು ನೋಡಿ. ಇಲ್ಲಿ he has considered the same circuit ನ ಕನ್ಸಿಡರ್ ಮಾಡಿದ್ದಾರೆ, ಹ್ಯಾವಿಂಗ್ ದ ಕೆಪಾಸಿಟೆನ್ಸ್ C. ನೀಟಾಗಿ ಅಬ್ಸರ್ವ್ ಮಾಡಿ, ಇಲ್ಲಿ ಒಂದು ಬ್ಯಾಟರಿಗೆ ಕನೆಕ್ಟ್ ಮಾಡಿದ್ದಾರೆ. ಕರೆಂಟ್ ಅನ್ನೋದು ಇದರಿಂದ ಹೋಗ್ತಾ ಇದೆ, ಆ ಕರೆಂಟ್ನ ನಾವು ಕಂಡಕ್ಷನ್ ಕರೆಂಟ್ ಅಂತ ನೋಡ್ತಾರೆ. ಇವಾಗ ಅವ್ರು ಏನು ಮಾಡಿದ್ದಾರೆ ನೋಡಿ, ಬುದ್ಧಿವಂತಿಕೆ ಹೇಗೆ ಯೂಸ್ ಮಾಡಿದ್ದಾರೆ ಅವರು ಅಂತ ಅಂದ್ಬಿಟ್ಟು ನೋಡಿ. ಈ ಎರಡು ಪ್ಲೇಟ್ಸ್ ಇದಲ್ವಾ, ಈ ಕೆಪಾಸಿಟರ್ ಅಲ್ಲಿ ಎರಡು ಪ್ಲೇಟ್ಸ್ ಕಾಣಿಸ್ತಾ ಇದೆ ನಿಮಗೆ. ಇಸ್ ಇಟ್ ಕ್ಲಿಯರ್? ಈ ಎರಡು ಪ್ಲೇಟ್ಸ್ ಮಧ್ಯದಲ್ಲಿ ನಿಮಗೆ ಯಾವುದೇ ರೀತಿ ಕರೆಂಟ್ ಇಲ್ಲ. ಇಸ್ ಇಟ್ ರೈಟ್ ಆರ್ ನಾಟ್? ದೇರ್ಫೋರ್ he has imagined an Amperian loop which is in the shape of a tiffin box, ಒಂದು ಬಾಕ್ಸ್ ತರ ಇರತಕ್ಕಂಥ ಒಂದು ಆಂಪಿಯರಿಯನ್ ಲೂಪ್ ನ ಕನ್ಸಿಡರ್ ಮಾಡಿದ್ದಾರೆ, which includes one plate of a capacitor. ಒಂದು ಪ್ಲೇಟ್ ನ ಇನ್ಕ್ಲೂಡ್ ಮಾಡಿಕೊಂಡು ಒಂದು ಆಂಪಿಯರಿಯನ್ ಲೂಪ್ ನ ಇಮ್ಯಾಜಿನ್ ಮಾಡ್ತಾರೆ. ಆಂಪಿಯರಿಯನ್ ಲೂಪ್ ಒಂದೇ ಪರ್ಟಿಕ್ಯುಲರ್ ಶೇಪ್ ಅಲ್ಲಿ ಇರಬೇಕಾ ಅಂತ ರೂಲ್ ಇಲ್ಲ. ಆಂಪಿಯರಿಯನ್ ಲೂಪ್ ಅನ್ನೋದು ಯಾವ ಶೇಪ್ ಅಲ್ಲಿ ಬೇಕಾದ್ರೂ ಇರಬಹುದು. ಇಸ್ ಇಟ್ ಕ್ಲಿಯರ್? ಸೊ ಇಲ್ಲಿ ಈ ಕೆಪಾಸಿಟರ್ ಪ್ಲೇಟ್ ತಗೊಂಡಿದ್ದಾರಲ್ವಾ, ದೇರ್ಫೋರ್ ನೋಡಿ ಇಲ್ಲಿ ಅಕಾರ್ಡಿಂಗ್ ಟು ಮ್ಯಾಕ್ಸ್ವೆಲ್ there is no current between the plates. According to Maxwell, there is no current between the plates of a capacitor. ಈ ಎರಡು ಪ್ಲೇಟ್ಸ್ ಮಧ್ಯದಲ್ಲಿ ಕರೆಂಟ್ ಅನ್ನೋದು ಇಲ್ಲ. therefore ಆಂಪಿಯರ್ ಸರ್ಕ್ಯೂಟಲ್ ಲಾನ ಅಪ್ಲೈ ಮಾಡಿದ್ದಾಗ ನಮಗೇನು ಬರಬೇಕು? 0 ಅಂತ ನಮಗೆ ಬರಬೇಕು. ಯಾರು ಹೇಳೋದಿದು? ಮ್ಯಾಕ್ಸ್ವೆಲ್ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಎರಡು ಪ್ಲೇಟ್ಸ್ ಮಧ್ಯದಲ್ಲಿ ನಿಮಗೆ ಕರೆಂಟ್ ಅನ್ನೋದು ಇಲ್ಲ, ಹಾಗಾಗಿ ಆಂಪಿಯರ್ ಸರ್ಕ್ಯೂಟಲ್ ಅನ್ನು ಅಪ್ಲೈ ಮಾಡಿದ್ರೆ ಈ ಲೈನ್ ಇಂಟಗ್ರಲ್ ಅನ್ನೋದು ನಿಮಗೆ ರಿಸಲ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು 0 ಬರಬೇಕು ಅಂತ ಹೇಳ್ತಾರೆ. ಯಾರ ಪ್ರಕಾರ? ಮ್ಯಾಕ್ಸ್ವೆಲ್ ಅವರು. ಬಟ್ ಅವ್ರೇನು ಅಬ್ಸರ್ವ್ ಮಾಡಿದ್ದಾರೆ? ಬಟ್ he found that ಏನಂತ ಅಬ್ಸರ್ವ್ ಮಾಡಿದ್ದಾರೆ ನೋಡಿ ಇಲ್ಲಿ, ಇಂಟಗ್ರಲ್ B.dl ಈಸ್ ನಾಟ್ ಈಕ್ವಲ್ ಟು 0 ಅನ್ನೋದನ್ನ ಅಬ್ಸರ್ವ್ ಮಾಡಿದ್ದಾರೆ. ಅರ್ಥ ಮಾಡ್ಕೊತಾ ಇದ್ರಲ್ವಾ? ಅವ್ರು ಅಂದ್ಕೊಂಡಿರೋದೊಂದು, ಬಟ್ ಅಲ್ಲಿ ತೋರಿಸ್ತಾ ಇರೋದು ಇನ್ನೊಂದು. ಅವ್ರ ಪ್ರಕಾರ ಏನು, ಎರಡು ಪ್ಲೇಟ್ಸ್ ಮಧ್ಯದಲ್ಲಿ ಕರೆಂಟ್ ಇಲ್ಲದೇ ಇದ್ದಾಗ ಈ ಆಂಪಿಯರ್ ಸರ್ಕ್ಯೂಟಲ್ ಲಾ ಪ್ರಕಾರ ನಿಮಗೆ 0 ಬರಬೇಕು ಅಂತ ಹೇಳ್ತಾರೆ. ಆದರೆ ಅವ್ರಿಗೆ ಆಂಪಿಯರ್ ಸರ್ಕ್ಯೂಟಲ್ ಲಾ 0 ಬರ್ತಾ ಇಲ್ಲ, ಅಪ್ಲೈ ಮಾಡಿದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು 0 ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಸ್ ಇಟ್ ಕ್ಲಿಯರ್? ಅವಾಗ ಈ ಮ್ಯಾಕ್ಸ್ವೆಲ್ ಅವ್ರು ಹೇಳ್ತಾರೆ ಏನು ಅಂತಂದಾಗ, ದೇರ್ ಶುಡ್ ಬಿ ಸಮ್ ಕರೆಕ್ಷನ್ ಫಾರ್ ದ ಆಂಪಿಯರ್ ಸರ್ಕ್ಯೂಟಲ್ ಲಾ ಅಂತ ಅಂದ್ಬಿಟ್ಟು, ಈ ಆಂಪಿಯರ್ ಸರ್ಕ್ಯೂಟಲ್ ಲಾಗೆ ಸ್ವಲ್ಪ ಕರೆಕ್ಷನ್ ಅನ್ನೋದು ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಏನದು ಕರೆಕ್ಷನ್ ಅಂತ ಅಂದರೆ, ಅಬ್ಸರ್ವ್ ಮಾಡಿ, ಎರಡು ಪ್ಲೇಟ್ಸ್ ಮಧ್ಯದಲ್ಲಿ ಕರೆಂಟ್ ಇಲ್ಲದೆ ಹೋದ್ರೂ ಸಹ ನಮಗೆ ಲೈನ್ ಇಂಟಗ್ರಲ್ 0 ಆಗ್ತಾ ಇಲ್ಲ. ಅಂದ್ರೆ ಮೀನಿಂಗ್ ಏನು ಅಂತಂದ್ರೆ,
there should be some current, there should be some current between the plates of a capacitor ಅಂತ ಹೇಳಿದ್ರು, between the plates of a capacitor. ಆ ಕರೆಂಟ್ ಎಲ್ಲಿಂದ ಬರ್ತಾ ಇದೆ ನೋಡಿ ಇಲ್ಲಿ, ಕೆಪಾಸಿಟರ್ ಅನ್ನೋದು ಚಾರ್ಜ್ ಆಗಬೇಕಾದ್ರೆ ಒಂದು ಪ್ಲೇಟ್ ಮೇಲೆ ಪಾಸಿಟಿವ್ ಚಾರ್ಜ್, ಇನ್ನೊಂದು ಪ್ಲೇಟ್ ಮೇಲೆ ನೆಗೆಟಿವ್ ಚಾರ್ಜ್ ಇರೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ದ ಟೂ ಪ್ಲೇಟ್ಸ್ ಅನ್ನೋದು ನಿಮಗೆ ವೇರಿ ಆಗ್ತಾ ಇರುತ್ತೆ. ಬಿಕಾಸ್ ಆಫ್ ದಿಸ್ ವೇರಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ there will be some current between the two plates of a capacitor ಅಂತ ಹೇಳ್ತಾರೆ ಯಾರು, ಮ್ಯಾಕ್ಸ್ವೆಲ್ ಅವರು. and he called that current as displacement current. ಅರ್ಥ ಆಗ್ತದಲ್ವ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು. therefore please ಅಬ್ಸರ್ವ್ ಮಾಡಿ, ಅರ್ಥ ಆಗಿದಲ್ವ ಏನು ಹೇಳಿದ್ವಿ ಅಂತ ಅಂದ್ಬಿಟ್ಟು ನೀಟಾಗಿ ಅನಲೈಸ್ ಮಾಡಿ. due to I am giving the definition of this displacement current ಕಾನ್ಸೆಪ್ಟ್ ಅನ್ನೋದು ಇಂಪಾರ್ಟೆಂಟ್. ಬಟ್ ನೀವು ಎಕ್ಸಾಮಿನೇಷನ್ ನಲ್ಲಿ ಡೆಫಿನೇಷನ್ ಒಂದು ಬರೆದರೆ ಸಾಕಾಗುತ್ತೆ. ನೋ ನೀಡ್ ಟು ವರಿ. ಸೊ ಸಿ ಹಿಯರ್, ವಾಟ್ ಇಸ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್? ನೋಡಿ ಇಲ್ಲಿ, ದ ಕರೆಂಟ್ ಬಿಟ್ವೀನ್ ದ ಟೂ ಪ್ಲೇಟ್ಸ್ of a capacitor, between the two plates of a capacitor, due to varying electric field, okay, is called what is that? Displacement current ಅಂತ ನಾವು ಹೇಳ್ತಾ ಇದೀವಿ. is called displacement current. ಅರ್ಥಾಗ್ತದಲ್ವೇನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು. ಈ ಎರಡು ಪ್ಲೇಟ್ಸ್ ಮಧ್ಯದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ವೇರಿ ಆಗಿದ್ದಾಗ ನಿಮಗೆ ಕರೆಂಟ್ ಅನ್ನೋದು ಬರುತ್ತೆ. ಆ ಒಂದು ಕರೆಂಟ್ನ ನಾವೇನಂತ ಕರಿತಾ ಇದೀವಿ, ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂತ ನಾವು ಹೇಳ್ತಾ ಇದೀವಿ. ಓಕೆ, ಸೊ ಸಿ ಹಿಯರ್, it is given by ನೋಡಿ, ಡಿನೋಟೆಡ್ ಬೈ ಐ ಸಫಿಕ್ಸ್ ಡಿ ಅಂತ ನಾವು ಬರೀಬಹುದು. ಅಂಡ್ ಇಟ್ ಈಸ್ ಗಿವೆನ್ ಬೈ ಎಪ್ಸಿಲಾನ್ ನಾಟ್ ಇಂಟು ಡಿ ಫೈ ಬೈ ಡಿ ಟಿ ಅಂತ ನಾವು ಬರೀಬಹುದು. ವಾಟ್ ಈಸ್ ಫೈ ಇ? ವೇರ್ ಫೈ ಇ ಈಸ್ ನಥಿಂಗ್ ಬಟ್ ದ ಡಾಟ್ ಪ್ರಾಡಕ್ಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ ಅಂಡ್ ಏರಿಯಾ ವೆಕ್ಟರ್. and we call this as ಏನಂತ ಕರೀಬಹುದು, ನಾವಿಲ್ಲಿ ಕರೆದಿದ್ದೀವಿ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ನಾವು ಕರೀಬಹುದು. ಅರ್ಥ ಆಗ್ತದಲ್ವಾ? ನೋಡಿ, ಡ್ಯೂ ಟು ಚೇಂಜ್ ಡಿ ಬೈ ಡಿ ಟಿ ಅಂದ್ರೆ ಮೀನಿಂಗ್ ಏನು? ದ ರೇಟ್ ಆಫ್ ಚೇಂಜ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್. ಡ್ಯೂ ಟು ರೇಟ್ ಆಫ್ ಚೇಂಜ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ದೇರ್ ವಿಲ್ ಬಿ ವಾಟ್ ಈಸ್ ದಟ್ ಕರೆಂಟ್, ಅಂಡ್ ದಟ್ ಕರೆಂಟ್ ಇಸ್ ಕಾಲ್ಡ್ ಆಸ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂತ ನಾವು ಹೇಳ್ತಾರೆ. ಯಾರು ಹೇಳೋದು ನಿಮಗೆ? ಮ್ಯಾಕ್ಸ್ವೆಲ್ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಓಕೆನಾ? and this is the correction to be applied for Ampere's circuital law ಅಂತ ನಾವು ಹೇಳ್ಬಹುದು. for Ampere's circuital law. therefore ಈ ಆಂಪಿಯರ್ ಸರ್ಕ್ಯೂಟಲ್ ಲಾನ ಹೇಗೆ ಬರೀತಾರೆ, ಅದಾದ ನಂತರ ಆಫ್ಟರ್ ಇಂಟ್ರಡಕ್ಷನ್ ಆಫ್ ದಿ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ we can call this law as ಮ್ಯಾಕ್ಸ್ವೆಲ್ ಆಂಪಿಯರ್ ಸರ್ಕ್ಯೂಟಲ್ ಲಾ ಅಂತ ನಾವು ಹೇಳಬಹುದು. ಮ್ಯಾಕ್ಸ್ವೆಲ್ ಆಂಪಿಯರ್ ಸರ್ಕ್ಯೂಟಲ್ ಲಾ. they will ask, write the expression for ಮ್ಯಾಕ್ಸ್ವೆಲ್ ಆಂಪಿಯರ್ ಸರ್ಕ್ಯೂಟಲ್ ಲಾ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಓಕೆನಾ? ನೋಡಿ ಇಲ್ಲಿ ಮ್ಯಾಕ್ಸ್ವೆಲ್ ಆಂಪಿಯರ್ ಸರ್ಕ್ಯೂಟಲ್ ಲಾ ಏನು ಹೇಳುತ್ತೆ ನಿಮಗೆ ಅಂತಂದಾಗ, we can say mathematically the line integral of magnetic field around a closed loop is always be equals to mu naught times the conduction current plus the displacement current ಅಂತ ನಾವು ಬರೀಬಹುದು. ಸೊ ನೋಡಿ, ಇಲ್ಲಿ ಅನಲೈಸ್ ಮಾಡಿ, ಲೈನ್ ಇಂಟೆಗ್ರಲ್ ನ b dot dl is equals to
mu naught times the conduction current plus epsilon naught into d phi e by dt ಅಂತ ನಾವು ಬರೀಬಹುದು. ಓಕೆ, and we call this as Maxwell Ampere's circuital law. ಅರ್ಥ ಆಗ್ತದಲ್ವಾ? ನಿಮ್ಗೆ MCQs ಅಲ್ಲೂ ಕೇಳ್ತಾ ಇರ್ತಾರೆ ನಿಮಗೆ ಬೋರ್ಡ್ ಅಲ್ಲಿ ಕೆಲವು ಸರಿ, what is the correction applied for Ampere's circuital law by the Maxwell ಅಂತ ಹೇಳ್ತಾರೆ. It is nothing but the displacement current, nothing but displacement current. Is it clear? So like that we have to think about the Ampere's circuital law, and also what is the correction, which who has given the correction? Maxwell. ಆ ಮ್ಯಾಕ್ಸ್ವೆಲ್ ಕರೆಕ್ಷನ್ ಇನ್ಕ್ಲೂಡ್ ಮಾಡಿದ್ರೆ ಅವಾಗ ಅದರ ಸರ್ಕ್ಯೂಟಲ್ ಲಾ ಹೆಸರು ಏನಾಗುತ್ತೆ? ಮ್ಯಾಕ್ಸ್ವೆಲ್ ಆಂಪಿಯರ್ ಸರ್ಕ್ಯೂಟಲ್ ಲಾ ಅಂತ ನಾವು ಹೇಳಬಹುದು. ಓಕೆ, and please listen here, I am writing under a note, that is other forms of displacement current ನ ಬೇರೆ ಬೇರೆ ರೀತಿಯಲ್ಲೂ ಸಹ ನಾವು ಬರೀಬಹುದು. ಏನದು, ಹೇಗೆ ಬರೀಬಹುದು ಅನ್ನೋದನ್ನ ನೋಡೋಣ. ಸೊ ಪ್ಲೀಸ್ ಅಬ್ಸರ್ವ್ ದಿಸ್. ಫಸ್ಟ್ ಒನ್ ಬಂದ್ಬಿಟ್ಟು ನಮ್ಗೆ ಗೊತ್ತಿದೆ ನೋಡಿ, ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಇಸ್ ಈಕ್ವಲ್ಸ್ ಟು ಎಪ್ಸಿಲಾನ್ ನಾಟ್ ಇಂಟು ಡಿ ಫೈ ಬೈ ಡಿ ಟಿ ಅಂತ ನಾವು ಬರಿತಾ ಇದ್ದೀವಿ. ಗೊತ್ತಾಯ್ತಲ್ವಾ? ನೋಡಿ ಸೆಕೆಂಡ್ ಒನ್ ನೋಡಿ ಇಲ್ಲಿ, ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಇಸ್ ಈಕ್ವಲ್ಸ್ ಟು ಎಪ್ಸಿಲಾನ್ ನಾಟ್ ಇಂಟು d by dt of electric flux ಅಂದ್ರೆ ಏನು? electric field into area. What is A here? A ಅಂದ್ರೆ ಏನು? A ಅಂದ್ರೆ ಏನು? area of each plate of a capacitor. area of each plate of a capacitor. capacitor plates ಇರುತ್ತಲ್ವಾ, ಅದರ ಪ್ಲೇಟ್ಸ್ ಏರಿಯಾನ ನಾವು ಕ್ಯಾಪಿಟಲ್ A ಅಂತ ಬರೀಬಹುದು. ಬಟ್ ರಿಮೆಂಬರ್, ಕೊಟ್ಟಿರತಕ್ಕಂಥ ಒಂದು ಕೆಪಾಸಿಟರ್ಗೆ ಏರಿಯಾ ಅನ್ನೋದು ಯಾವಾಗಲೂ ಕಾನ್ಸ್ಟೆಂಟ್ ಆಗಿರುತ್ತೆ. ಹಾಗಾಗಿ ನೋಡಿ, ಐ ಡಿ ಈಸ್ ಈಕ್ವಲ್ಸ್ ಟು ಎಪ್ಸಿಲಾನ್ ನಾಟ್ ಇಂಟು ಎ ಇಂಟು ಡಿ ಇ ಬೈ ಡಿ ಟಿ. ವಾಟ್ ಈಸ್ ದಿಸ್? ದಿಸ್ ಸೆಕೆಂಡ್ ಇಕ್ವೇಶನ್ ವಿಚ್ ಕ್ಯಾನ್ ಬಿ ರಿಟರ್ನ್ ಇನ್ ಟರ್ಮ್ಸ್ ಆಫ್, ಹೇಗೆ ಬರೀಬೋದು ನೋಡಿ ಇಲ್ಲಿ, the rate of change of electric field ಅಂತ ನಾವು ಅರ್ಥ ಮಾಡ್ಕೋಬೇಕು. ಓಕೆನಾ? ದಟ್ ಇಸ್ ಅಬೌಟ್ ದ ಸೆಕೆಂಡ್ ಇಕ್ವೇಶನ್. ಅಂಡ್ ಥರ್ಡ್ ಒನ್ ನೋಡೋಣ. ಬಟ್ ವಾಟ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ಹಿಯರ್? ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಮೀನಿಂಗ್ ಏನು ಅಂತಂದಾಗ ಪೊಟೆನ್ಷಿಯಲ್ ಡಿಫರೆನ್ಸ್ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಅಂತ ನಾವು ಹೇಳಬಹುದು. ವಾಟ್ ಈಸ್ ಕ್ಯಾಪಿಟಲ್ ವಿ ಸ್ಟ್ಯಾಂಡ್ಸ್ ಫಾರ್? ಕ್ಯಾಪಿಟಲ್ ವಿ ಈಸ್ ನಥಿಂಗ್ ಬಟ್ potential difference between the two plates of a capacitor. Potential difference between the two plates of a capacitor. Capital D andre meaning ಏನು ಅಂತಂದಾಗ we can say it is the distance between the two plates of a capacitor. ಅರ್ಥ ಆಗಿದೆ ಅಲ್ವಾ? therefore ಇಲ್ಲಿ ನೋಡಿ, ಸಬ್ಸ್ಟಿಟ್ಯೂಟ್ ಮಾಡಿದ್ದಾಗ displacement current will become equals to epsilon naught into A into d by dt of E ಅಂತಂದ್ರೆ V by D ಅಂತ ಬರೀಬಹುದು ಅಲ್ವಾ? ಸೊ ನೋಡಿ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಎಪ್ಸಿಲಾನ್ ನಾಟ್ ಇಂಟು ಎ, ಈ ಡಿ ಔಟ್ಸೈಡ್ ತಗೊಂಡಿದ್ದಾಗ ನಮ್ಗೆ ಏನು ಬರುತ್ತೆ ನೋಡಿ ಇಲ್ಲಿ, ಡಿ ವಿ ಡಿವೈಡೆಡ್ ಬೈ ಡಿ ಟಿ ಅಂತ ನಾವು ಬರೀಬಹುದು. ಓಕೆನಾ? ದೇರ್ ಫೋರ್ ನೀಟಾಗಿ ಅನಲೈಸ್ ಮಾಡಿ, ದಿಸ್ ಈಸ್ ಒನ್ ಮೋರ್ ಈಕ್ವೇಶನ್. ಇಲ್ಲದೆ ಹೋಗಿದ್ದಾಗ ಇದನ್ನ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್ ಸಿ ಇಂಟು ಡಿ ವಿ ಬೈ ಡಿ ಟಿ ಅಂತಲೂ ಸಹ ನಾವು ಬರೀಬಹುದು. ವಾಟ್ ಈಸ್ ಸಿ ಹಿಯರ್? ಸಿ ಈಸ್ ಕಾಲ್ಡ್ ಆಸ್ capacitance of a capacitor. Capacitance of a capacitor ಅಂತ ನಾವು ಹೇಳಬಹುದು. Capacitance of a capacitor. And what is this dV by dt? dV by dt is nothing but the rate of change of potential difference between the plates. ಈ ಎರಡು ಪ್ಲೇಟ್ಸ್ ಮಧ್ಯದಲ್ಲಿ ಪರ್ ಸೆಕೆಂಡ್ ಅಂದ್ರೆ ಒಂದು ಯೂನಿಟ್ ಟೈಮ್ ಅಲ್ಲಿ ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಚೇಂಜ್ ಆಗ್ತಾ ಇದೋ ಅದನ್ನ ಡಿ ವಿ ಬೈ ಡಿ ಟಿ ಅಂತ ನಾವು ಬರೀಬಹುದು. ಅರ್ಥ ಆಗ್ತದಲ್ವಾ? ಸೊ ಲೈಕ್ ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ವಿ ಹ್ಯಾವ್ ಟು ರೈಟ್
the expression for displacement current in various forms, okay. I hope you understood this. ಅರ್ಥ ಆಗಿದೆ ಅಲ್ವಾ? ಒಂದ್ಸರಿ ನೀಟಾಗಿ ಅನಲೈಸ್ ಮಾಡಿ ಏನಾದರೂ ಡೌಟ್ ಬಂದಿದೆ ಅಂತಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ let us see ಒಂದು ಸಿಂಪಲ್ ಇಲ್ಲ ಒಂದು ಸ್ಮಾಲ್ ಎಕ್ಸಾಂಪಲ್, ಸಿಂಪಲ್ ಅಂತಲ್ಲ, ಒಂದು ಸ್ಮಾಲ್ ಎಕ್ಸಾಂಪಲ್ ಆರ್ ಮಾಡೆಲ್ ಅಂತ ನಾವು ಹೇಳಬಹುದು. ನೋಡಿ ಇಲ್ಲಿ, in which way you can establish an instantaneous displacement current of 1 ampere in the space between the parallel plates of 1 microfarad capacitor. 1 microfarad capacitor ಅಲ್ಲಿ 1 ampere displacement current ನ ಹೇಗೆ ಎಸ್ಟಾಬ್ಲಿಷ್ ಮಾಡ್ತೀರಾ, ಹೇಗೆ ಅದನ್ನ ಪ್ರೊಡ್ಯೂಸ್ ಮಾಡ್ತೀರಾ ಅನ್ನೋದನ್ನ ಕೇಳ್ತಾ ಇದ್ದಾರೆ. ಸೊ ಹೇಗೆ ಮಾಡ್ಬೋದು ನೋಡಿ, ಇಲ್ಲಿ ಅನಲೈಸ್ ಮಾಡಿ. ಫಸ್ಟ್ ಆಫ್ ಆಲ್ ಗಿವೆನ್ what is the displacement current is equals to 1.0 ampere and the capacitance is equals to 1 microfarad, that is 1 into 10 to the power of minus 6 farad. Is it right? Therefore we know that displacement current is equals to C into dV by dt. So substitute madana. 1 is equals to 1 into 10 to the power of minus 6 into dV by dt. So simplify ಮಾಡಿದಾಗ ನಿಮಗೆ ಏನು ಬರುತ್ತೆ, dV by dt is equals to 10 to the power of 6 volt per second. ಇದರ ಮೀನಿಂಗ್ ಏನು ಅಂತಂದ್ರೆ, ಈ ಎರಡು ಕೆಪಾಸಿಟರ್ ಪ್ಲೇಟ್ಸ್ ಮಧ್ಯದಲ್ಲಿ ನಾವೇನಾದರೂ ಪೊಟೆನ್ಷಿಯಲ್ ಡಿಫರೆನ್ಸ್ನ ಈ ರೀತಿ ನಾವು ಚೇಂಜ್ ಮಾಡಿದರೆ ಅವಾಗ ನಾವು ಡಿಸ್ಪ್ಲೇಸ್ಮೆಂಟ್ ಕರೆಂಟ್ 1 ಆಂಪಿಯರ್ನ ಪ್ರೊಡ್ಯೂಸ್ ಮಾಡಬಹುದು ಅಂತ ಅದರ ಉದ್ದೇಶ. ಅರ್ಥ ಆಗಿದೆ ಅಲ್ವಾ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು? ಪ್ಲೀಸ್ ಮೇಕ್ ಶೂರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಈ ದಿಸ್ ಪಾಯಿಂಟ್ಸ್, ಅಂಡರ್ಸ್ಟ್ಯಾಂಡ್ ದೀಸ್ ಪಾಯಿಂಟ್ಸ್. ಅರ್ಥ ಆಗ್ತದೆ ಅಲ್ವಾ? ಸೊ ಪ್ಲೀಸ್ ಓಕೆ, ಇಫ್ ಯು ವಾಂಟ್ ಐ ರೈಟ್ ಇನ್ ಸೆಂಟೆನ್ಸ್ ಅಲ್ಲಿ ಬರೀತಾ ಇದೆ ನೋಡಿ ಇಲ್ಲಿ, by changing the potential difference between the plates at the rate of 1 volt per second. 1 volt ಅಲ್ಲ, 10 to the power of 6 volt per second. 10 power 6 volt per second ಅಲ್ಲಿ ನಿಮಗೆ ಪೊಟೆನ್ಷಿಯಲ್ ಡಿಫರೆನ್ಸ್ನ ನಾವೇನಾದರೂ ಚೇಂಜ್ ಮಾಡಿದರೆ ಅವಾಗ ನಿಮ್ಗೇನಾಗುತ್ತೆ, ಡಿಸ್ಪ್ಲೇಸ್ಮೆಂಟ್ ಕರೆಂಟ್ 1 ಆಂಪಿಯರ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಓಕೆ, ದಿಸ್ ಒನ್ ಎಕ್ಸಾಂಪಲ್. ಓಕೆ, ನಾವು ಲೆಟ್ ಅಸ್ move to the next concept that is Maxwell's equations. So before going to see this Maxwell's equation, I want to write one important point. ಇಲ್ಲೇ ಬರ್ದಿರ್ತೀನಿ ನಾನು. ಅದು ಏನು ಸರ್ ಅದು ಅಂತಂದಿದ್ದಾಗ ನೋಡಿ ಇಲ್ಲಿ, ನ್ಯೂಮರಿಕಲಿ very important numerically we can say the displacement current is equal to, numerically the displacement current is equal to the conduction current ಅಂತ ನಾವು ಹೇಳಬಹುದು. displacement current is numerically equal to the conduction current ಗೆ ಮತ್ತು ಡಿಸ್ಪ್ಲೇಸ್ಮೆಂಟ್ ಕರೆಂಟ್ಗೆ ನ್ಯೂಮರಿಕಲಿ ಅಂದರೆ ಮ್ಯಾಗ್ನಿಟ್ಯೂಡ್ ವೈಸ್ ಬೋತ್ ಆರ್ ಸೇಮ್. ಅದ್ರ ಮೀನಿಂಗ್ ಇಷ್ಟೇ, ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು. ಏನಾದರೆ ಕರೆಂಟ್ ಅನ್ನೋದು ನಾವು ಯೂಸ್ ಮಾಡ್ತಾ ಇರ್ತೀವೋ ಕೆಪಾಸಿಟರ್ನ ಚಾರ್ಜ್ ಮಾಡೋದಕ್ಕೆ, ಅಷ್ಟೇ ಕರೆಂಟು ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ನ ವೇರಿ ಮಾಡ್ತಾ ಹೋಗ್ತಾ ಇರುತ್ತೆ. ಅರ್ಥ ಆಗ್ತದೆ? ಮ್ಯಾಗ್ನಿಟ್ಯೂಡ್ ವೈಸ್ ಡೆಫಿನೇಷನ್ ಈಸ್ ಡಿಫರೆಂಟ್. ಓಕೆ, ಬಟ್ ಮ್ಯಾಗ್ನಿಟ್ಯೂಡ್ ಪ್ರಕಾರ ಕಂಡಕ್ಷನ್ ಕರೆಂಟ್ ಎಷ್ಟಿರುತ್ತೋ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅನ್ನೋದು ಸಹ ಅಷ್ಟೇ ಇರುತ್ತೆ. ಅದು ನಮ್ಮ ಮೈಂಡಲ್ಲಿ ಇರಬೇಕು. ಓಕೆ, ಸೊ ಲೈಕ್ ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದಿಸ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ನೌ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್, ದಟ್ ಈಸ್ Maxwell's equation. an important concept. ಬೋರ್ಡ್ಗೆ ಇಲ್ಲಿವರೆಗೂ ಏನು ಕೇಳಲಿಲ್ಲ, ತುಂಬ ಸರಿ ಕೇಳೇ ಇಲ್ಲ ಅಂತ ಅನ್ಸುತ್ತೆ ಮೋಸ್ಟ್ ಪ್ರಾಬಬ್ಲಿ.
ಬಟ್ ನೀಟ್ ಮತ್ತು JEE ಮತ್ತು KCETಯಲ್ಲೂ ಸಹ ಇದರ ಬಗ್ಗೆ ನಿಮಗೆ ಸ್ವಲ್ಪ ನಾಲೆಡ್ಜ್ ಅನ್ನೋದು ಮಸ್ಟ್ ಅಂಡ್ ಶುಡ್ ಇರಬೇಕು. ಓಕೆನಾ. ವಾಟ್ ಇಸ್ ದಿಸ್ ಮ್ಯಾಕ್ಸ್ವೆಲ್ಸ್ ಈಕ್ವೇಷನ್ಸ್? ಮ್ಯಾಕ್ಸ್ವೆಲ್ಸ್ ಈಕ್ವೇಷನ್ಸ್ ಅಂದ್ರೆ ಮೀನಿಂಗ್ ಏನು ಅಂತಂದಿದ್ದಾಗ, ದ equations are the relations, the equations which are used to describe ಅಂತ ಹೇಳಬಹುದು. ಇಲ್ಲದೆ ಹೋದ್ರೆ ಏನಂತ ಹೇಳ್ಬೋದು ನಾವು ಇಲ್ಲಿ ಅಂದ್ರೆ ಎಕ್ಸ್ಪ್ಲೈನ್ ಅಂತಾನೂ ಸಹ ನಾವು ಹೇಳಬಹುದು. The equation which are used to describe the electromagnetism, okay, concepts, okay, are called Maxwell's equations ಅಂತ ನಾವು ಹೇಳ್ತಾ ಇದ್ವಿ. ಅರ್ಥ ಆಗ್ತದಲ್ವ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು? ಎಲೆಕ್ಟ್ರಿಸಿಟಿಗೆ ಸಂಬಂಧಪಟ್ಟು ಮತ್ತು ಮ್ಯಾಗ್ನೆಟಿಸಮ್ಗೆ ಸಂಬಂಧಪಟ್ಟಿರತಕ್ಕಂಥ ಎಲ್ಲ ಪ್ರತಿಯೊಂದು ಕಾನ್ಸೆಪ್ಟ್ಸ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಮಗೆ ಬೇಕಾಗಿರತಕ್ಕಂಥ ಒಂದು ಈಕ್ವೇಷನ್ಸ್ನ ಮ್ಯಾಕ್ಸ್ವೆಲ್ಸ್ ಈಕ್ವೇಷನ್ಸ್ ಅಂತ ಕರೀತದೆ. ಇದು ಬೇರೆ ಏನೋ ಅಲ್ಲ, ಸಪರೇಟಾಗಿ ನಾವೇನು ಓದಬೇಕಾಗಿಲ್ಲ, ಆಲ್ರೆಡಿ ನಾವು ಓದಿದ್ದೀವಿ. ಎಲ್ಲಿ? ದ ಲಾಸ್ ವಿಚ್ ಹ್ಯಾಸ್ ಸ್ಟಡೀಡ್ ಇನ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಮ್ಯಾಗ್ನೆಟಿಸಮ್ ಸಪರೇಟ್ಲಿ. ಇವ್ರು ಮ್ಯಾಕ್ಸ್ವೆಲ್ ಅವ್ರು ಏನು ಮಾಡಿದ್ದಾರೆ ಅಂತಂದರೆ, ಈ ಎಲೆಕ್ಟ್ರಿಸಿಟಿಯಲ್ಲಿ ಮತ್ತು ಮ್ಯಾಗ್ನೆಟಿಸಮ್ ಅಲ್ಲಿ ಇರತಕ್ಕಂಥ ಒಂದು ಈಕ್ವೇಷನ್ಸ್ನ ಕಂಬೈನ್ಡ್ ಮಾಡಿ ಒಂದು ಫಾರ್ಮೆಟ್ ಅಲ್ಲಿ ಕೊಡ್ತಾರೆ. ಅದನ್ನ ಮ್ಯಾಕ್ಸ್ವೆಲ್ಸ್ ಈಕ್ವೇಷನ್ಸ್ ಅಂತ ಕರೆದಿದ್ದಾರೆ, ಅಷ್ಟೇ, ಬೇರೆ ಏನು ಇಲ್ಲ. ಓಕೆನಾ. ಸೊ ವಾಟ್ ಆರ್ ದೋಸ್ ಈಕ್ವೇಷನ್ಸ್? ಪ್ಲೀಸ್ ಮೇಕ್ ಎ ನೋಟ್. ಫಸ್ಟ್ ಒನ್ ನೋಡಿ ಇಲ್ಲಿ. we can write E vector dot ds vector can be written as Q divided by epsilon naught. First equation E dot ds is equals to Q by epsilon naught. What is this? ಏನಿದು ಅಂತಂದಿದ್ದಾಗ it is nothing but ಏನಿದು ಅಂತಂದಾಗ ಗಾಸ್ ಲಾ ಅಷ್ಟೇ ಅಲ್ವಾ? ಇದು ಆಲ್ರೆಡಿ ಫೆಮಿಲಿಯರ್ ಆಗಿರುತ್ತೆ. ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂತ ನಾವು ಹೇಳಬಹುದು. ಓಕೆನಾ. ಇನ್ನು ಸೆಕೆಂಡ್ ಒನ್ ನಾವು ಓದಬೇಕಾದ್ರೆ ಯು ಕ್ಯಾನ್ ಸೇ ಇಂಟೆಗ್ರಲ್ B vector dot ds vector should be equal to 0. That is equal to 0. ಇದೇನಿದು? ಇದನ್ನು ಸಪ್ರೇಟ್ ಆಗಿ ಕಲಿಬೇಕಾಗಿಲ್ಲ, ಆಲ್ರೆಡಿ ಓದಿದ್ದೀವಿ ನಮ್ಮ ಚಾಪ್ಟರ್ ಮ್ಯಾಗ್ನೆಟಿಸಮ್ ಆನ್ ಮ್ಯಾಟರ್ ಅಲ್ಲಿ. ಏನಿದು ಅಂತಂದಾಗ ವಿ ಕ್ಯಾನ್ ಸೇ ಇಟ್ ಈಸ್ ಗಾಸ್ ಲಾ ಇನ್ ಮ್ಯಾಗ್ನೆಟೋಸ್ಟ್ಯಾಟಿಕ್ಸ್, ಇಲ್ಲ ಗಾಸ್ ಲಾ ಇನ್ ಮ್ಯಾಗ್ನೆಟಿಸಮ್ ನಾವು ಓದಿದ್ವಿ. ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್? ಇಟ್ ಸೇಸ್ ದಟ್, ಇದೇನು ನಿಮಗೆ ರೀಕ್ಯಾಪ್ ಮಾಡಿಕೊಳ್ಳೋಣ. ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ through a closed surface always equal to 1 by epsilon naught times the charge enclosed by that surface ಅಂತ ನಾವು ಓದಿದ್ದೀವಿ. Is it right? And here ಇಲ್ಲಿ ಏನು ಹೇಳ್ತಾರೆ? Total magnetic flux through a closed surface is always equal to 0. ಅದರ ಸಿಗ್ನಿಫಿಕೆನ್ಸ್ ಏನು, ಅದರ ಇಂಪಾರ್ಟೆನ್ಸ್ ಏನು ಅಂತಲೂ ಸಹ ನಾವು ಓದಿದ್ದೀವಿ ಮ್ಯಾಗ್ನೆಟಿಸಮ್ ಆನ್ ಮ್ಯಾಟರ್ ಚಾಪ್ಟರ್ ಅಲ್ಲಿ. ಇಟ್ ಸೇಸ್ ದಟ್ ಮ್ಯಾಗ್ನೆಟಿಕ್ ಮೋನೋಪೋಲ್ಸ್ ಡು ನಾಟ್ ಎಕ್ಸಿಸ್ಟ್. ಮ್ಯಾಗ್ನೆಟಿಕ್ ಮೋನೋಪೋಲ್ಸ್ ಅನ್ನೋದು ಯಾವುದೇ ಕಾರಣಕ್ಕೂ ಎಕ್ಸಿಸ್ಟ್ ಆಗಲ್ಲ. ಓಕೆ, ದಟ್ ಈಸ್ ಅಬೌಟ್ ದ ಗಾಸ್ ಲಾ ಇನ್ ಮ್ಯಾಗ್ನೆಟಿಸಮ್. ಅಂಡ್ ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ 2 more laws. ಇನ್ನೂ ಒಂದೆರಡು ಲಾ ಇದೆ. ಏನದು ಅಂತ ಅಂದಿದ್ದಾಗ ವಿ ಕ್ಯಾನ್ ಸೇ ಸೊ ಪ್ಲೀಸ್ ಅಬ್ಸರ್ವ್ ಮಾಡಿ. ಯು ಕ್ಯಾನ್ ಸೇ ದ ಥರ್ಡ್ ಒನ್ ಏನು ಅಂತಂದಾಗ ಪ್ಲೀಸ್ ಥಿಂಕ್ ಅಬೌಟ್ ದಿಸ್. we can say that integral E dot dl is equals to, we can say this is nothing but okay, Faraday's law antanu saha navu helabodu. What is that? Minus d by dt of magnetic flux. What is this? It is nothing but Faraday's law of
electromagnetic induction. That means the rate of change of magnetic flux, the rate of change of magnetic flux will result an induced EMF ಅನ್ನೋದನ್ನ ಹೇಳ್ತಾರೆ. And similarly, fourth equation, what is that fourth one ಅಂತಂದಾಗ we can say Maxwell Ampere circuital law. Maxwell Ampere circuital law. Maxwell Ampere circuital law. ಏನು ಹೇಳುತ್ತಿಲ್ಲ Maxwell Ampere circuital law ಅನ್ನೋದು? So see here, integral B dot dl is equals to mu naught times the conduction current plus what is that displacement current ಅಂತ ನಾವು ಹೇಳಬಹುದು. conduction current plus displacement current. So please ಅರ್ಥ ಮಾಡಿಕೊಳ್ಳಿ. I hope you are understanding each and every point. Line integral B dot dl is equals to mu naught times the conduction current plus the displacement current. That is the Maxwell Ampere circuital law. So these are the four equations which together called as ಎಲ್ಲ ಒಟ್ಟಿಗೆ ಸೇರಿ ಇದನ್ನ Maxwell's equations ಅಂತ ನಾವು ಓದಬೇಕಾಗಿ ಬರುತ್ತೆ. ಓಕೆನಾ, ಅರ್ಥ ಆಗ್ತದಲ್ವಾ? So that is about the Maxwell's equation. Now let us move on to the next concept, that is what is the source of electromagnetic waves. What is the source of electromagnetic waves? ದಯವಿಟ್ಟು ಅದನ್ನ ಚೇಂಜ್ ಮಾಡೋಣ ಒಂದು ಸ್ವಲ್ಪ. source of electromagnetic waves. ಈ electromagnetic waves ಅನ್ನೋದು ಎಲ್ಲಿಂದ ಬರುತ್ತೆ, ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋಣ. ಅಷ್ಟೇ ಅಲ್ಲ, ಅದರ ಫ್ರೀಕ್ವೆನ್ಸಿ ಅನ್ನೋದು ಹೇಗಿರುತ್ತೆ, ಹೇಗೆ ಫೈಂಡ್ ಔಟ್ ಮಾಡಬಹುದು ಅನ್ನೋದನ್ನ ಡಿಸ್ಕಸ್ ಮಾಡಿಕೊಂಡು ಹೋಗೋಣ. ಸೊ ಪ್ಲೀಸ್ ಅಬ್ಸರ್ವ್ ದಿಸ್. electromagnetic waves, EM waves ಅಂತ ಬರಿತಾ ಇದ್ದೀನಿ ನಾನು. electromagnetic waves are produced due to oscillating charge. oscillating charge ಅಂತಾನೆ ಹೇಳ್ಬೋದು. ಇಲ್ಲದೆ ಹೋದ್ರೆ accelerating charge ಅಂತಾನೂ ಸಹ ನಾವು ಹೇಳಬಹುದು. oscillating charge or accelerating charge. ಒಂದು ಚಾರ್ಜ್ ಅನ್ನೋದು ನಾವು ಓದಿದೀವಿ ಆಲ್ರೆಡಿ. ಚಾರ್ಜ್ ಅನ್ನೋದು ರೆಸ್ಟ್ ಅಲ್ಲಿ ಇದ್ದರೆ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡುತ್ತೆ. ಅದೇ ಚಾರ್ಜ್ ಕಂಡಕ್ಟರ್ ಅಲ್ಲಿ ಫ್ಲೋ ಆದ್ರೆ ಕರೆಂಟ್ ಅನ್ನೋದು ಬರುತ್ತೆ. ಅದರಿಂದ ಅದ್ರ ಸುತ್ತ ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಆದರೆ ಏನ್ ಹೇಳ್ಬೋದು ನಾವಿಲ್ಲಿ, ಈ ಒಂದು ಚಾರ್ಜ್ ಅನ್ನೋದು ಯಾವಾಗಾದ್ರೂ ಆಕ್ಸಲರೇಟ್ ಆಗುತ್ತೋ, ಅಂದ್ರೆ ಆಕ್ಸಲರೇಟ್ ಅಂದ್ರೆ ಅದರ ಸ್ಪೀಡ್ ನ ಎವ್ರಿ ಸೆಕೆಂಡ್ ಇನ್ಕ್ರೀಸ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ದರೆ, ಇಲ್ಲಿ oscillation charge also have the acceleration. Okay, ಹಾಗಾಗಿ ಅಂತದನ್ನ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. and this is the source. what is the source? accelerating charge or oscillating charge is the main source of electromagnetic waves. Okay na? So what is the frequency? The frequency of electromagnetic waves is given by ನೋಡಿ ಇಲ್ಲಿ electromagnetic waves ಹೇಗಿರುತ್ತೆ ನೋಡಿ ಇಲ್ಲಿ. the frequency f will become equals to 1/2 pi into root of LC. 1/2 pi root LC ಅಂತ ನಾವು ಹೇಳ್ತಾ ಇದೀವಿ. that is the frequency of electromagnetic waves. I hope you understood this. ಅರ್ಥ ಆಗಿದೆ ಅಲ್ವಾ ಏನು ಹೇಳ್ತಾ ಇದೀವಿ ನಾವು ಅಂತ ಅಂದ್ಬಿಟ್ಟು. ದಯವಿಟ್ಟು ನೀಟಾಗಿ ಅನಲೈಸ್ ಮಾಡಿ, ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರದು. ಓಕೆ, now let us move on to the few more points. So see here, think about this. electromagnetic waves consists of both. electric field
ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ನಾವು ಹೇಳ್ತೇವೆ. ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಅಬ್ಸರ್ವ್ ಮಾಡಿ, ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ನೀಟಾಗಿ ಬರಿತಾ ಇದ್ದೀನಿ ನಾನು. ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. So see here, electric field at any instant, is given by, ಏನು ಹೇಳ್ಬೋದು ನೋಡಿ, ನೀಟಾಗಿ ಅನಲೈಸ್ ಮಾಡಿ. ಇಲ್ಲಿ ಈ y is equals to E naught into sin of omega t minus kx ಅಂತ ಬರೀತಾರೆ. ಇಲ್ಲ kx minus omega t ಅಂತನೂ ಸಹ ಬರೀಬಹುದು. ಅರ್ಥ ಆಗ್ತದೆ ಅಲ್ವಾ? ಸೊ ದಿಸ್ ಇಸ್ ದ ವೇರಿಯೇಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ರಿಪ್ರೆಸೆಂಟೆಡ್ ಬೈ magnetic field at any instant is given by ಹೇಗೆ ಬರೀಬಹುದು ಅದನ್ನ? ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಬಟ್ ಅವೆರಡು ಹೇಗಿರುತ್ತೆ? ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಅದನ್ನ ಮ್ಯಾಥಮೆಟಿಕಲ್ ಹೇಗೆ ಬರಿತಾ ಇದ್ದೀವಿ, ಒಂದು ಎಕ್ಸಾಂಪಲ್ ಅಷ್ಟೇ ಇಲ್ಲಿ, ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ ಇಲ್ಲಿ BZ is equal to B naught into sin of omega t minus kx ಅಂತ ನಮಗೆ ಬರುತ್ತೆ. So please observe this. What is this E naught and B naught? ನೋಡಿ ಇಲ್ಲಿ ಬರ್ದಿರ್ತೀನಿ. Where, okay, separate ಆಗಿ ಬರಿತೀನಿ, don't worry about that. Where E naught is called as maximum electric field ಅಂತ ನಾವು ಹೇಳ್ತಾ ಇದ್ದೀವಿ. where E naught is called as maximum electric field and B naught ಏನಿಂದ ಕರಿತೀವಿ ನಾವು ಅಂತಂದಾಗ we can call it as maximum magnetic field ಅಂತ ನಾವು ಹೇಳ್ತಾ ಇದೀವಿ. ಇಲ್ಲ ಅದನ್ನ ಆಂಪ್ಲಿಟ್ಯೂಡ್ ಅಂತಲೂ ಸಹ ಕರೀಬಹುದು. we can also call it as amplitude nothing but maximum. ಸೊ ಇಲ್ಲಿ ನೀಟಾಗಿ ಅನಲೈಸ್ ಮಾಡಬೇಕು, ಈ ಈಕ್ವೇಷನ್ಸ್ನ ನೀಟಾಗಿ ಅನಲೈಸ್ ಮಾಡಬೇಕು. ಸೊ ಪ್ಲೀಸ್ ಅಬ್ಸರ್ವ್ ದಿಸ್. ಯಾವಾಗಾದ್ರೂ ಈ ಈಕ್ವೇಷನ್ ನಾವು ಅಬ್ಸರ್ವ್ ಮಾಡ್ತೀವೋ, ಇಲ್ಲೇನಿದೆ ನೋಡಿ, ಇಲ್ಲೂ ಎಕ್ಸ್ ಇದೆ, ಇಲ್ಲೂ ಸಹ ಎಕ್ಸ್ ಇದೆ. ಇದ್ರ ಮೀನಿಂಗ್ ಏನು? ಇಲ್ಲಿ ಕೆ ಕೋಎಫಿಷಿಯಂಟ್ ಕಾಣಿಸ್ತಾ ಇದೆ, ಸೈನ್ ಫೇಸ್ ಆಂಗಲ್ ಅಂತ ಕರಿತೀವಿ ಇದನ್ನ. ಸೈನ್ ಈ ಒಂದು ಎಂಟಿಟಿ ಇದೆ ಅಲ್ವಾ, ಈ ಎಂಟಿಟಿಯಲ್ಲಿ ಕೆ ಕೋಎಫಿಷಿಯಂಟ್ ಏನಿರುತ್ತೋ that will represent the motion of electromagnetic wave or direction of propagation of electromagnetic wave. ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅನ್ನೋದು ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು ನಾವು ಅಂತಂದ್ರೆ we have to observe the coefficient of this k, ಈ ಒಂದು ಈಕ್ವೇಷನ್ ಅಲ್ಲಿ ಇಲ್ಲ ಈ ಒಂದು ಎಕ್ಸಾಂಪಲ್ ಅಲ್ಲಿ, ಈ ಒಂದು ರೆಪ್ರೆಸೆಂಟೇಷನ್ ಅಲ್ಲಿ ವೇವ್ ಅನ್ನೋದು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅನ್ನೋದು ಹೇಗಿದೆ? ಎಕ್ಸ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಇಸ್ ಮೂವಿಂಗ್ ಅಲಾಂಗ್ ದ ಎಕ್ಸ್ ಡೈರೆಕ್ಷನ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಹೇಗಿದೆ? ಈ ವೈ ಅಂತ ಬರ್ದಿದ್ದೀವಿ. ಹೇಗೆ ಬೇಕಾದ್ರೂ ಇರ್ಬೋದು, ಬಟ್ ಪರ್ಪೆಂಡಿಕ್ಯುಲರ್ ಇರಬೇಕು. ಹಾಗಾಗಿ ಈ ಒಂದು ರೆಪ್ರೆಸೆಂಟೇಷನ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ವೈ ಡೈರೆಕ್ಷನ್ ಅಲ್ಲಿ ಇದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಝೆಡ್ ಡೈರೆಕ್ಷನ್ ಅಲ್ಲಿ ಇದೆ. ಹಾಗಾಗಿ how can we represent the electromagnetic wave? Please observe this. Let us say this is a three-dimensional space ಅಂತ consider. This is the y axis and this is the z axis and this is the x axis. ನಾನು ಹೇಳ್ತಾ ಇದ್ದೀನಿ ವೇವ್ ಅನ್ನೋದು ಹೇಗೆ ಹೋಗ್ತಾ ಇದೆ? ವೇವ್ ಈಸ್ ಪ್ರಾಪಗೇಟಿಂಗ್ ಇನ್ ದ ಎಕ್ಸ್ ಡೈರೆಕ್ಷನ್ ಅಲ್ಲಿ ವೇವ್ ಹೋಗ್ತಾ ಇದ್ದಾಗ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ನಿಮಗೆ ವೈ ಡೈರೆಕ್ಷನ್ ಅಲ್ಲಿ ಹೀಗೆ ವೇರಿ ಆಗ್ತಾ ಇರುತ್ತೆ. ದಿಸ್ ಇಸ್ ದ ವೇರಿಯೇಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟಾರ್. ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಹೇಗೆ ವೇರಿ ಆಗುತ್ತೆ ನಿಮಗೆ ಅಂತಂದ್ರೆ ಇಟ್ ವೇರೀಸ್ along the negative z direction.
negative z. This is the variation of magnetic field vector. Magnetic field vector. ನೋಡಿ ಇಲ್ಲಿ ವೈಬ್ರೇಷನ್ಸ್ ಅನ್ನೋದನ್ನ ನೀಟಾಗಿ ಅನಲೈಸ್ ಮಾಡಿ, ಸೊ ಪ್ಲೀಸ್ ಥಿಂಕ್ ಅಬೌಟ್ ದಿಸ್ ವೈಬ್ರೇಷನ್ಸ್. ಸಿ ಅಟ್ ಎನಿ ಇನ್ಸ್ಟೆಂಟ್, ಯಾವುದೇ ಒಂದು ಇನ್ಸ್ಟೆಂಟ್ ಅಲ್ಲೂ ಸಹ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಎರಡು ಸೇಮ್ ಫೇಸ್ ಅಲ್ಲಿ ಇರುತ್ತೆ, ಒಂದೇ ಫೇಸ್ ಅಲ್ಲಿ ಇರುತ್ತೆ. ಫೇಸ್ ಡಿಫರೆನ್ಸ್ ಅನ್ನೋದು 0 ಆಗಿರುತ್ತೆ. ಅಂದ್ರೆ ಮೀನಿಂಗ್ ಏನು ಅಂತಂದಾಗ ನೋಡಿ ಇಲ್ಲಿ, ಸೊ ಸಿ ಹಿಯರ್, ಎಲೆಕ್ಟ್ರಿಕ್ ಫೀಲ್ಡ್ ಯಾವಾಗ 0 ಆಗಿರುತ್ತೋ ಮ್ಯಾಗ್ನೆಟಿಕ್ ಫೀಲ್ಡ್ ಅವಾಗಲೇ 0 ಆಗಿರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಯಾವಾಗಾದ್ರೆ ಪಾಸಿಟಿವ್ ಡೈರೆಕ್ಷನ್ ಅಲ್ಲಿ ಮ್ಯಾಕ್ಸಿಮಮ್ ಹೋಗುತ್ತೋ ಮ್ಯಾಗ್ನೆಟಿಕ್ ಫೀಲ್ಡ್ ಅವಾಗಲೇ ಮ್ಯಾಕ್ಸಿಮಮ್ಗೆ ಹೋಗುತ್ತೆ. ಮತ್ತು ಯಾವಾಗ ಎರಡು ಒಟ್ಟಿಗೆ 0 ಬರುತ್ತೆ ಮತ್ತು ಎರಡು ಒಟ್ಟಿಗೆ ನೆಗೆಟಿವ್ ಅಲ್ಲಿ ಮ್ಯಾಕ್ಸಿಮಮ್ ಹೋಗುತ್ತೆ. ಸೊ ಅಂದ್ರೆ ಒಂದೇ ರೀತಿ ವೇರಿ ಆಗ್ತಾ ಇರುತ್ತೆ. ಅದಕ್ಕೆ ಫೇಸ್ ಡಿಫರೆನ್ಸ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ electromagnetic wave will become equal to 0. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಲ್ಲಿ ಫೇಸ್ ಡಿಫರೆನ್ಸ್ ಎಲೆಕ್ಟ್ರಿಕ್ ಫೀಲ್ಡ್ಗೂ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ಗೂ ಫೇಸ್ ಡಿಫರೆನ್ಸ್ ಅನ್ನೋದು 0 ಇರುತ್ತೆ. ಮತ್ತು ಈ ಕಡೆಗೆ ಬಂದಿದ್ದಾಗ ಲೂಪ್, ಈ ಕಡೆಗೆ ಬಂದಿದ್ದಾಗ ನೋಡಿ ಅನಲೈಸ್ ಮಾಡಿ, ನೀಟಾಗೆ ಥಿಂಕ್ ಮಾಡಿ. ಸೊ ಲೈಕ್ ದಟ್ ದ ವೇವ್ ಕೀಪ್ಸ್ ಆನ್ ಚೇಂಜಿಂಗ್ ಇಟ್ಸ್ ವೈಬ್ರೇಷನ್ಸ್ ಅಂತ ನಾವು ಹೇಳಬಹುದು. ಮತ್ತು ಆ ಕಡೆ ನಿಮಗೆ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ದಿಸ್ ಈಸ್ ಹೌ ವಿ ಕ್ಯಾನ್ ರೆಪ್ರೆಸೆಂಟ್ the electromagnetic wave and the variation of electric field and magnetic field, variation of electric field and magnetic field as shown in the figure. ಇಲ್ಲಿ ಗೊತ್ತಾಯ್ತಲ್ವಾ ನಿಮಗೆ, ವೇವ್ ಅನ್ನೋದು ನಿಮಗೆ ಎಕ್ಸ್ ಅಲ್ಲಿ ಹೋಗ್ತಾ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ವೈ ಅಲ್ಲಿ ವೇರಿ ಆಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಝೆಡ್ ಅಲ್ಲಿ ವೇರಿ ಆಗುತ್ತೆ. ಅಟ್ ಎ ಟೈಮ್ 0 ಬರುತ್ತೆ, ಅಟ್ ಎ ಟೈಮ್ ಮ್ಯಾಕ್ಸಿಮಮ್ ಹೋಗುತ್ತೆ. So that is the point we have to keep in our in the mind. That is a representation anta navu helabodu. It is a representation of electromagnetic wave. ಇದನ್ನ ಹೇಗೆ ಸಹ ನಾವು ಫೈಂಡ್ ಔಟ್ ಮಾಡಬಹುದು ಅಂತಂದಾಗ ಇದಕ್ಕೆ ನಿಮಗೆ ಕ್ರಾಸ್ ಪ್ರಾಡಕ್ಟ್ ಬಿಟ್ವೀನ್ ದ 2 ಯೂನಿಟ್ ವೆಕ್ಟಾರ್ಸ್ ಅನ್ನೋದು ಐಡಿಯಾ ಇದ್ದರೆ ಸಾಕು. ಕ್ರಾಸ್ ಪ್ರಾಡಕ್ಟ್ ಬಿಟ್ವೀನ್ ದ 2 ಯೂನಿಟ್ ವೆಕ್ಟಾರ್ಸ್ ಅನ್ನೋದು ನಿಮ್ಗೆ ಐಡಿಯಾ ಇದ್ರೆ ಸಾಕು. ವಾಟ್ ಈಸ್ ದಟ್ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂಡರ್ ಎನ್ ಎಕ್ಸ್ಟ್ರಾ ಕಾನ್ಸೆಪ್ಟ್. ಸೊ ಸಿ ಹಿಯರ್, ದಿಸ್ ಇಸ್ ಎಸ್ ವೆಕ್ಟಾರ್. ಎಸ್ ವೆಕ್ಟಾರ್ ರೆಪ್ರೆಸೆಂಟ್ ದ ಪ್ರಾಪಗೇಷನ್ ಆಫ್ ದ ಡೈರೆಕ್ಷನ್ ಆಫ್ ಪ್ರಾಪಗೇಷನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅನ್ನೋದು ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರುತ್ತೋ ಅದನ್ನು ಎಸ್ ವೆಕ್ಟಾರ್ ಅಂತ ನಾವು ರೆಪ್ರೆಸೆಂಟ್ ಮಾಡೋಣ. It will always be equal to E vector cross B vector. What is the meaning of this? It indicates that electromagnetic wave always perpendicular to both electric field and magnetic field vectors. ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟಾರ್ಗೂ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟಾರ್ಗೂ ಸಹ ಪರ್ಪೆಂಡಿಕ್ಯುಲರ್ ಆಗೇ ಇರುತ್ತೆ. ಅಂತಹ ಒಂದು ಡೈರೆಕ್ಷನ್ ನಲ್ಲಿ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅನ್ನೋದು ಮೂವ್ ಆಗ್ತಾ ಇರುತ್ತೆ. ಸೊ ನೋಡಿ ಇಲ್ಲಿ ಅನಲೈಸ್ ಮಾಡಿ. ಸೊ ಪ್ಲೀಸ್ ಈ ನಾಲೆಜ್ ನಿಮಗೆ ಮಸ್ಟ್ ಅಂಡ್ ಶುಡ್ ಇರಬೇಕು. ದಿಸ್ ಈಸ್ ಐ ಕ್ಯಾಪ್ ಅಂಡ್ ದಿಸ್ ಈಸ್ ಜೆ ಕ್ಯಾಪ್ ಅಂಡ್ ದಿಸ್ ಈಸ್ ಕೆ ಕ್ಯಾಪ್. If we move in anti-clockwise direction ಹೋಗಿದ್ದಾಗ ನೋಡಿ ಅನಲೈಸ್ ಮಾಡಿ, ಐ ಕ್ಯಾಪ್ ಕ್ರಾಸ್ ಜೆ ಕ್ಯಾಪ್ ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಎಕ್ಸ್ ಅಲ್ಲಿ, ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಜೆ ಅಂದ್ರೆ ಪಾಸಿಟಿವ್ ವೈ ಪಾಸಿಟಿವ್ ಎಕ್ಸ್ ಅಲ್ಲಿ ಇದ್ದಾಗ ನಿಮಗೆ ಏನ್ ಬರುತ್ತೆ, ನಿಮಗೆ ವೇವ್ ಅನ್ನೋದು ಝೆಡ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರುತ್ತೆ ಅನ್ನೋದು ನಮ್ಮ ಐಡಿಯಾ. ಅರ್ಥ ಆಗ್ತದಲ್ವಾ? ಸಿಮಿಲರ್ಲಿ ಜೆ ಕ್ಯಾಪ್ ಕ್ರಾಸ್ ಕೆ ಕ್ಯಾಪ್ ಇದ್ದರೆ ಐ ಕ್ಯಾಪ್ ಅಂತ ನಮಗೆ ಬರುತ್ತೆ. ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಪಾಸಿಟಿವ್ ವೈ ಅಲ್ಲಿ, ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಪಾಸಿಟಿವ್ ಝೆಡ್ ಅಲ್ಲಿ ಇದ್ದರೆ ವೇವ್ ಅನ್ನೋದು ನಿಮಗೆ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಲ್ಲಿ ಹೋಗ್ತಾ ಇದೆ ಅನ್ನೋದು ಮೈಂಡ್ ಅಲ್ಲಿ ಇರಬೇಕು. ಸಿಮಿಲರ್ಲಿ ವಿ ಕ್ಯಾನ್ ಸೇ ದಟ್ ಕೆ ಕ್ರಾಸ್ ಐ ಇಂಡಿಕೇಟ್ ಜೆ ಕ್ಯಾಪ್. ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್? ಎಲೆಕ್ಟ್ರಿಕ್ ಫೀಲ್ಡ್ ಪಾಸಿಟಿವ್ ಝೆಡ್, ಮ್ಯಾಗ್ನೆಟಿಕ್ ಫೀಲ್ಡ್ ಪಾಸಿಟಿವ್ ಎಕ್ಸ್ ಇದ್ದಾಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅನ್ನೋದು ಪಾಸಿಟಿವ್ ವೈ ಅಲ್ಲಿ ಹೋಗ್ತಾ ಇರುತ್ತೆ. ಸಿಮಿಲರ್ಲಿ
ನಾವು ಕ್ಲಾಕ್ ವೈಸ್ ಹೋಗಿದ್ದಾಗ ವೆನೆವರ್ ವಿ ಮೂವ್ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್ ಐ ವಿಲ್ ರೈಟ್, ಇಲ್ಲಿ ಬರ್ದಿರ್ತೀನಿ ನೋಡಿ, ಇಲ್ಲಿ ಜೆ ಕ್ರಾಸ್ ಐ ಈಸ್ ನಥಿಂಗ್ ಬಟ್ ಮೈನಸ್ ಕೆ ಕ್ಯಾಪ್ ಅಂತ ನಮಗೆ ಬರುತ್ತೆ. ಅಷ್ಟೇ ಅಲ್ಲ, ಕೆ ಕ್ರಾಸ್ ಜೆ ಇದ್ದರೆ ಮೈನಸ್ ಐ ಕ್ಯಾಪ್ ಅಂತ ನಮಗೆ ಬರುತ್ತೆ. ಅಷ್ಟೇ ಅಲ್ಲ, ಐ ಕ್ರಾಸ್ ಕೆ ಇದ್ದರೆ ಮೈನಸ್ ಜೆ ಕ್ಯಾಪ್ ಅಂತ ನಮಗೆ ಬರುತ್ತೆ. ಓಕೆ, so like that we have to understand the directions of electric field, magnetic field and electromagnetic wave. If you remember this cross product of two unit vectors, then you can easily identify in which direction the wave is moving, which direction electric field is directed and magnetic field is directed. Okay, I hope ನಿಮಗೆ ಅರ್ಥ ಆಗಿದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. Now let us move to the next point that is important characteristics ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. important characteristics of electromagnetic wave. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಸಂಬಂಧಪಟ್ಟು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಾದರೂ ಇದಾ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಸ್ಟಾರ್ ಮಾರ್ಕ್ ಹಾಕ್ತಾ ಇದ್ದೀನಿ. ಎಷ್ಟು ಮಾರ್ಕ್ಸ್ ಅಂತ ನಾನೇನು ಹೇಳಕ್ಕೆ ಹೋಗೋದಿಲ್ಲ, ಬಿಕಾಸ್ ಇದು ನಿಮಗೆ ಎಂಟ್ರೆನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಂದೊಂದು ಪ್ರಾಪರ್ಟಿ, ಒಂದೊಂದು ಕ್ಯಾರೆಕ್ಟರಿಸ್ಟಿಕ್, ಒಂದೊಂದು MCQ ಆಗಿ ಬರಬಹುದು, ಇಲ್ಲ ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ ತರನು ಸಹ ಬರಬಹುದು. ಓಕೆ, ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ನೆಗ್ಲೆಕ್ಟ್ ಮಾಡದಿರ ಕಾನ್ಸಂಟ್ರೇಟ್ ಮಾಡಿ ಪ್ರಿಪೇರ್ ಆಗಿ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಲೆಟ್ us learn one by one. So first one we have to think what is that here, ಏನು ಹೇಳ್ತಾ ಇದೀವಿ ನಾವು ನೋಡಿ, ಇಲ್ಲಿ ಅನಲೈಸ್ ಮಾಡಿ. So first one electromagnetic waves are produced. ಯಾವ ರೀತಿ ಪ್ರೊಡ್ಯೂಸ್ ಆಗತ್ರಿ? produced by an accelerating charge. accelerating charge ಇಂದ ಪ್ರೊಡ್ಯೂಸ್ ಆಗತ್ತೆ. ಇಲ್ಲದೆ ಹೋದರೆ ಯಾವುದಾದ್ರೂ ಒಂದು ಚಾರ್ಜ್ ಆಸಿಲೇಟ್ ಆಗ್ತಾ ಇದ್ದರೂ ಸಹ ನಿಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಓಕೆನಾ? ಅಂಡ್ ಸೆಕೆಂಡ್ ಪಾಯಿಂಟ್, ವಿ ಕ್ಯಾನ್ ಸೇ ದಟ್ electromagnetic waves are transverse in nature. ಅಂತ ನಾವು ಹೇಳ್ತಾ ಇದೀವಿ. transverse in nature. And third point, electromagnetic waves do not require a medium for its propagation. ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅನ್ನೋದು ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಹೋಗಬೇಕು ಅಂತಂದರೆ ಅದಕ್ಕೆ ಯಾವುದೇ ರೀತಿ ಮೆಟೀರಿಯಲ್ ಮೀಡಿಯಂ ನೆಸೆಸಿಟಿ ಇಲ್ಲ. It can also propagate in air medium and also it can also propagate it in vacuum ಅಂತನೂ ಸಹ ನಾವು ಹೇಳಬಹುದು. Later, fourth one ನೋಡಿ ಇಲ್ಲಿ, the electromagnetic wave will travel with the speed equal to electromagnetic wave ಒಂದು ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತಾ ಇರುತ್ತೆ ಅಂತಂದ್ರೆ it is equals to 3 into 10 to the power of 8 meter per second ಸ್ಪೀಡ್ ಅಲ್ಲಿ ಹೋಗ್ತಾ ಇರುತ್ತೆ. 3 into 10 power 3 meter per second, 3 into 10 power 8 meter per second ಅಲ್ಲಿ ಹೋಗ್ತಾ ಇರುತ್ತೆ. ಗಾಟ್ ಇಟ್? ಅಂಡ್ ಇಟ್ಸ್ ಸ್ಪೀಡ್ ಈಸ್ ಗಿವೆನ್ ಬೈ, ನೋಡಿ ಇಲ್ಲಿ ಅನಲೈಸ್ ಮಾಡಿ, ಸ್ಪೀಡ್ ಇನ್ ವ್ಯಾಕ್ಯೂಮ್ ಆರ್ ಏರ್ ಅಲ್ಲಾಗಿರಬಹುದು, ವ್ಯಾಕ್ಯೂಮ್ ಅಲ್ಲಾಗಿರಬಹುದು. ಅದರ ಸ್ಪೀಡ್ ಹೇಗೆ ಮೆಜರ್ ಮಾಡಬಹುದು ಅಂತಂದ್ರೆ ಇಟ್ ಈಸ್ ಗಿವೆನ್ ಬೈ, ನೋಡಿ, c is equals to 1 by root of mu naught epsilon naught ಅಂತ ನಾವು ಬರಿತಾ ಇದ್ದೀವಿ. ವೇರ್
where mu naught is called as absolute permeability. Absolute permeability ಅಂತ ನಾವು ಹೇಳಬಹುದು. absolute permeability ನೀವು ಆಲ್ರೆಡಿ ಮ್ಯಾಡಿಸಮ್ ಚಾಪ್ಟರ್ ಓದಿರ್ತೀರಾ. epsilon naught is called as absolute permittivity ಅಂತನೂ ಸಹ ನಾವು ಹೇಳಬಹುದು. absolute permittivity. Got it? So that is about the speed in vacuum. Speed in a vacuum. ಅದೇ electromagnetic waves medium ಅಲ್ಲಿ speed of electromagnetic wave in a medium is given by ಏನು ಹೇಳ್ಬೋದು ನೋಡಿ, v is equals to 1 by root mu into epsilon ಅಂತ ನಾವು ಬರೀಬಹುದು. mu into epsilon. Okay, so what is mu here? mu is the permeability of a medium. mu ಅನ್ನೋದು ನಿಮಗೆ ಏನಾಗಿರುತ್ತೆ, ಒಂದು ಮೀಡಿಯಂ ಪರ್ಮಿಯಬಿಲಿಟಿ ಅಂತ ನಾವು ಕರೀಬಹುದು. ಅದೇ ವ್ಯಾಕ್ಯೂಮ್ ಆದರೆ ಮ್ಯೂ ನಾಟ್, ಅದೇ ಮ್ಯೂ ಅಂದರೆ ಮೀಡಿಯಂ ಅಂತ ನಾವು ಹೇಳ್ತೀವಿ. ಎಪ್ಸಿಲಾನ್ ಈಸ್ ದ permittivity of the medium. ಅರ್ಥ ಆಗ್ತದಲ್ವಾ? So that is how we can write the speed of the electromagnetic wave in a medium ಅಂತ ನಾವು ಹೇಳಬಹುದು. Okay, and later we can also represent, see here, if capital E and B are electric field and magnetic field intensity or strength ಅಂತನೂ ಸಹ ನಾವು ಕರೀಬಹುದು. then we can write speed is given by C is equals to E by B ಅಂತ ಬರೀಬಹುದು. ಇಲ್ಲದೆ ಹೋದ್ರೆ E naught by B naught ಅಂತನೂ ಸಹ ನಾವು ಬರೀಬಹುದು. it is a ratio of electric field intensity to magnetic field intensity ಅಂತ ನಾವು ಹೇಳ್ತಾ ಇದ್ದೀವಿ. ಅರ್ಥ ಆಗ್ತದಲ್ವಾ? and one more property ನಾವು ಡಿಸ್ಕಸ್ ಮಾಡೋಣ. what is that ಅಂತ ಅಂದಿದ್ದಾಗ, see please observe ಮಾಡಿ, the energy in electromagnetic wave ಅಲ್ಲಿ ಎನರ್ಜಿ ಅನ್ನೋದು ಇರುತ್ತೆ ಅಲ್ವಾ. ಎನರ್ಜಿ ಇನ್ electromagnetic wave is equally divided. Energy in electromagnetic wave is equally divided between electric field and magnetic field. electric field ಗೂ ಮತ್ತು magnetic field ಗೂ ಮಧ್ಯದಲ್ಲಿ ಈಕ್ವಲ್ ಆಗಿ ಡಿವೈಡ್ ಆಗಿದೆ. that is, we can say that u of electric field is equals to u of magnetic field. u of electric field is equals to u of magnetic field. ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಎಷ್ಟು ಎನರ್ಜಿನ ಕಾಂಟ್ರಿಬ್ಯೂಟ್ ಮಾಡುತ್ತೋ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಗೆ, ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಸಹ ಅಷ್ಟೇ ಎನರ್ಜಿನ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅನ್ನೋದು ಇದರ ಉದ್ದೇಶ. ಅರ್ಥ ಆಗ್ತದೆ ಅಲ್ವಾ? ಸೊ ಪ್ಲೀಸ್ ಅರ್ಥ ಮಾಡಿಕೊಳ್ಳಿ ನೀಟಾಗಿ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು. ಅಂಡ್ ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ನೆಕ್ಸ್ಟ್ ಪಾಯಿಂಟ್. what is the energy density? So please observe ಮಾಡಿ. energy density in electric field ಅಲ್ಲಿ ಎನರ್ಜಿ ನೋಡಿ, ರೆಪ್ರೆಸೆಂಟೇಷನ್ ನೋಡಿ, ಸ್ಮಾಲ್ ಲೆಟರ್ ಯು ಅಲ್ಲಿ ಬರಿತಾ ಇದೀವಿ. ಎನರ್ಜಿ ಡೆನ್ಸಿಟಿ ಅಂದ್ರೆ ಮೀನಿಂಗ್ ಏನು? ಎನರ್ಜಿ ಡೆನ್ಸಿಟಿ ನಥಿಂಗ್ ಬಟ್ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್ ಸ್ಪೇಸ್ ಅಲ್ಲಿ ಒಂದು ಯೂನಿಟ್ ವಾಲ್ಯೂಮ್ ತಗೊಂಡಿದ್ದಾಗ ಅದರಲ್ಲಿ ಎಷ್ಟು ಎನರ್ಜಿ ಅನ್ನೋದಿರುತ್ತೋ ಅದನ್ನ ಎನರ್ಜಿ ಡೆನ್ಸಿಟಿ ಅಂತ ನಾವು ಕರಿತಾ ಇದ್ದೀವಿ. and it is given by half epsilon naught into E square ಅಂತ ನಾವು ಬರೀಬಹುದು. UE is equals to half epsilon naught into E square. same thing, same energy density in magnetic field ಅಲ್ಲಿ ಎನರ್ಜಿ ಡೆನ್ಸಿಟಿ ಎಷ್ಟಿರುತ್ತೆ ಅಂತಂದಾಗ we can say 1/2 mu naught into B square ಅಷ್ಟಿರುತ್ತೆ ಅಂತ ನಾವು ಹೇಳಬಹುದು.
and therefore at any instant ಯಾವುದೇ ಒಂದು ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಹತ್ರ at any instant energy density is always be equal to we can say energy density due to electric field plus energy density due to magnetic field. So from this we can say energy density can be written as half epsilon naught into E square plus 1 by 2 mu naught into B square anta navu helabodu. Is it clear? So that is about the energy density in electromagnetic wave. ಯಾವುದೇ ಒಂದು ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮ್ ಹತ್ರ ನಿಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಲ್ಲಿ ಎನರ್ಜಿ ಡೆನ್ಸಿಟಿ ಅನ್ನೋದು ಹೇಗಿರುತ್ತೆ? ಇಟ್ ಇಸ್ ಸಮ್ ಆಫ್ ಎನರ್ಜಿ ಡೆನ್ಸಿಟಿ ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್ and energy density due to magnetic field ಅಂತ ನಾವು ಕರೀಬಹುದು. Okay, these are all the formulas which we have to learn and which we have to recap and remember to solve the problems. Okay, I hope you are understanding these points. Now let us move on to the next one ಏನು ಅಂತಂದಿದಾಗ we can go with what is the average energy density. Okay, ಇದರಲ್ಲೇ ಬರಿತೀನಿ ನಾನು. What is the average energy density? Average energy density nothing but U average is equals to half epsilon naught into E naught square illade hodre 1 by 2 mu naught into B naught square anta namge idea irabeku. This is the average energy density. And later we have to understand about what is the intensity another ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. next point that is intensity. So please observe ಮಾಡಿ, ಇದ್ರ ಮೇಲೆ frequent ಆಗಿ questions ಬರ್ತಾ ಇರುತ್ತೆ. So need to analyze ಮಾಡಿ. intensity of what is that? Intensity of electromagnetic wave. First of all, intensity andre meaning ಏನು? Intensity is nothing but energy per second per unit area. ಅಂದ್ರೆ ಒಂದು ಯೂನಿಟ್ ಏರಿಯಾಯಿಂದ ಒಂದು ಸೆಕೆಂಡ್ಗೆ ಎಷ್ಟು ಎನರ್ಜಿ ಅನ್ನೋದು ರಿಲೀಸ್ ಆಗ್ತಾ ಇರುತ್ತೋ ಇಲ್ಲ ಇನ್ಸಿಡೆಂಟ್ ಆಗ್ತಾ ಇರುತ್ತೋ ಅದನ್ನ ಇಂಟೆನ್ಸಿಟಿ ಅಂತ ನಾವು ಕರೀಬಹುದು. ಇಂಟೆನ್ಸಿಟಿ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಈಸ್ ಗಿವೆನ್ ಬೈ, ನೋಡಿ ಇಲ್ಲಿ ಸಿಂಪಲ್ ಫಾರ್ಮುಲಾ, U average into C. U average ಅಂದ್ರೆ ಮೀನಿಂಗ್ ಏನಿಲ್ಲಿ? ಹಾಫ್ epsilon naught into C into E naught square illade ಹೋಗಿದ್ದಾಗ 1 by 2 mu naught into C into B naught square. Is it clear? So that is about the intensity of the electromagnetic wave. I hope you understanding these points clearly. ಅರ್ಥ ಆಗ್ತದೆ ಅಲ್ವಾ ಏನು ಹೇಳ್ತಾ ಇದ್ದೀವಿ ನಾವು ಅಂತ ಅಂದ್ಬಿಟ್ಟು ನೀಟಾಗೆ ಥಿಂಕ್ ಮಾಡಿ. So like that we have to understand the important properties or important characteristics of electromagnetic wave. I hope it is clear to you. Characteristics of electromagnetic waves ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದರ ಮೇಲೆ ಕ್ವೆಶ್ಚನ್ಸ್ ಸಹ ನಿಮಗೆ ಬರ್ತಾ ಇರುತ್ತೆ. And you have to think and you have to analyze. Now let us move on to the next concept. Okay, ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಏನು ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಒಂದ್ಸರಿ ನೋಡಿ, ಕ್ವಶನ್ ನ ಓದಿ ನೀಟಾಗೆ. An electromagnetic wave is traveling in vacuum with a speed of 3 into 10 to the power 8 meter per second. Find its velocity in a medium having relative electric and magnetic permeability 2 and 1 respectively. ನೋಡಿ ಇಲ್ಲಿ relative magnetic permeability 1 ಕೊಟ್ಟಿದ್ದಾರೆ. relative electric permeability ಬಂದ್ಬಿಟ್ಟು ನಿಮಗೆ ಎಷ್ಟು ಕೊಟ್ಟಿದ್ದಾರೆ? they have given it as 2 ಅಂತ ಕೊಟ್ಟಿದ್ದಾರೆ. they are asking what is the speed of the electromagnetic wave in a given medium ಅಲ್ಲಿ ಸ್ಪೀಡ್ ಅನ್ನೋದು ಏನ್ ಆಗಿರುತ್ತೆ ಅನ್ನೋದು ಕ್ವಶನ್. ಸೊ ಪ್ಲೀಸ್ ಅಬ್ಸರ್ವ್ ಮಾಡಿ ನೀಟಾಗೆ ಏನ್ ಹೇಳ್ತಾ ಇದೀವಿ ನಾವು ಅಂತ ಅಂದ್ಬಿಟ್ಟು. ಹೌ ಕ್ಯಾನ್ ಯು ಡೂ ದಿಸ್? ಹೇಗೆ ಮಾಡ್ಬೋದು? ನಮಗೆ ಗೊತ್ತಿದೆ ಏನದು ಅಂತಂದಾಗ ನೋಡಿ, V is equals to 1 by root of mu into epsilon. ಕರೆಕ್ಟ್ ಅಲ್ವಾ?
ಮ್ಯೂನ ಹೇಗೆ ಬರೀಬಹುದು ನಾವು, ಮ್ಯೂ ನಾಟ್ ಇಂಟು ಮ್ಯೂ ಆರ್ ಅಂತ ಬರೀಬಹುದು. ಎಪ್ಸಲಾನ್ನ ಎಪ್ಸಲಾನ್ ನಾಟ್ ಇಂಟು ಎಪ್ಸಲಾನ್ ಆರ್ ಅಂತನೂ ಬರೀಬಹುದು. ಸೊ ಇದು ಅಬ್ಸರ್ವ್ ಮಾಡಿ, ನೀಟಾಗಿ ಥಿಂಕ್ ಮಾಡಿ. ವಿ ಇಸ್ ಈಕ್ವಲ್ಸ್ ಟು 1 ಬೈ, ಸ್ಪ್ಲಿಟ್ ಮಾಡ್ತಾ ಇದ್ದೀನಿ ನಾನು, 1 ಬೈ ರೂಟ್ ಆಫ್ ಮ್ಯೂ ನಾಟ್ ಇಂಟು ಎಪ್ಸಲಾನ್ ನಾಟ್ ಇಂಟು ರೂಟ್ ಆಫ್ ಮ್ಯೂ ಆರ್ ಇಂಟು ಎಪ್ಸಲಾನ್ ಆರ್. ಕರೆಕ್ಟ್ ಅಲ್ವಾ? ಸೊ ವಾಟ್ ಈಸ್ ದಿಸ್ 1 ಬೈ ರೂಟ್ ಮ್ಯೂ ನಾಟ್ ಇಂಟು ಎಪ್ಸಲಾನ್ ನಾಟ್? ವಿ ಕ್ಯಾನ್ ಕಾಲ್ ಇಟ್ ಆಸ್ ಸಿ ಡಿವೈಡೆಡ್ ಬೈ ರೂಟ್ ಆಫ್ ಮ್ಯೂ ಆರ್ ಇಂಟು ಎಪ್ಸಲಾನ್ ಆರ್. ಬರೀಬಹುದಾ? ಎಸ್, ವಿ ಕ್ಯಾನ್ ರೈಟ್. ಇವಾಗ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. ವಾಟ್ ಈಸ್ ಸಿ? ಸಿ ಅಂದರೆ 3 ಇಂಟು 10 ಟು ದಿ ಪವರ್ ಆಫ್ 8 divided by root of, what is mu r? Mu r is 1 and epsilon r is 2. So v is equals to 3 by root 2 into 10 to the power of 8 meter per second. This is the speed of the light in a given medium. ಕೊಟ್ಟಿರತಕ್ಕಂಥ ಮೀಡಿಯಂ ಅಲ್ಲಿ ಸ್ಪೀಡ್ ಅನ್ನೋದು ಎಷ್ಟಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಅರ್ಥ ಆಗ್ತದಲ್ವಾ? ನಾವು let us see the next one, that is electromagnetic spectrum. What is this electromagnetic spectrum? ಏನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂದರೆ ಏನು? ನಿಮಗೆ 1 ಮಾರ್ಕ್ ಇಲ್ಲ 2 ಮಾರ್ಕ್ಸ್ಗೆ ಈ ಕ್ವಶನ್ ಬರಬಹುದು. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂದರೆ ಏನು? ಇದು ಸಿಂಪಲ್ ಹೇಳಬೇಕು ಅಂತ, ಇಟ್ ಇಸ್ ನಥಿಂಗ್ ಬಟ್ ಅನ್ ಅರೇಂಜ್ಮೆಂಟ್. ಸೊ ಪ್ಲೀಸ್ ರೈಟ್ ಡೌನ್ ದ ಡೆಫಿನೇಷನ್. ದ ಅರೇಂಜ್ಮೆಂಟ್, electromagnetic spectrum is nothing but the arrangement of electromagnetic waves, okay, in the increasing, either in increasing or decreasing order of wavelengths or frequencies. wavelengths ಆಗಿರಬಹುದು ಇಲ್ಲ frequencies of the electromagnetic waves ನ ಒಂದು ಆರ್ಡರ್ ಅಲ್ಲಿ ಅರೇಂಜ್ ಮಾಡೋದ್ರೆ ಬರುತ್ತಲ್ವಾ ಒಂದು ಸೀಕ್ವೆನ್ಸ್, ಒಂದು ಪ್ಯಾಟ್ರನ್, ಅದನ್ನ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ ನಾವು ಹೇಳಬಹುದು. ಇವಾಗ ನೋಡಿ, ಅನಲೈಸ್ ಮಾಡಿ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ನ ಹೇಗೆ ನಾವು ರೆಪ್ರೆಸೆಂಟ್ ಮಾಡಬಹುದು. ಸೊ ಪ್ಲೀಸ್ ಅಬ್ಸರ್ವ್ ದಿಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಸೊ ಫಸ್ಟ್ ಒನ್ ಯು ವಿಲ್ ಗೆಟ್ ಗಾಮಾ ರೇಸ್ ಅಂತ ನಮಗೆ ಬರುತ್ತೆ, ಗಾಮಾ ರೇಸ್. ನೆಕ್ಸ್ಟ್ ಒನ್ ವಿ ವಿಲ್ ಗೋ ವಿತ್ ಯು ವಿ ರೇಸ್ ಅಂತ ನಾವು ಹೇಳಬಹುದು. ನೆಕ್ಸ್ಟ್ ಒನ್ ವಿ ವಿಲ್ ಗೋ ವಿತ್ ವಾಟ್ ಈಸ್ ದ ವಿಸಿಬಲ್ ಲೈಟ್, ಗಾಮಾ ರೇಸ್ ಆದ್ಮೇಲೆ ಬರೋದು ನಿಮಗೆ ನೆಕ್ಸ್ಟ್ ಒನ್ ಬರೋದು ಎಕ್ಸ್ ರೇಸ್. ಪ್ಲೀಸ್ ಚೇಂಜ್ ಮಾಡಿಕೊಳ್ಳೋಣ, ವಿಲ್ ಗೆಟ್ ಎಕ್ಸ್ ರೇಸ್. ನೆಕ್ಸ್ಟ್ ನಿಮಗೆ ಬರೋದು ಯು ವಿ ರೇಸ್. ನೆಕ್ಸ್ಟ್ ಬರೋದು ನಿಮಗೆ ಏನಂತಂದಾಗ ವಿಸಿಬಲ್ ಲೈಟ್. ಈ ವಿಸಿಬಲ್ ಲೈಟ್ ಅಲ್ಲೇ ನಿಮಗೆ ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್ ಅಂಡ್ ರೆಡ್ ಕಲರ್ಸ್ ನಿಮಗೆ ಕಾಣಿಸುತ್ತೆ. ಲೇಟರ್ ವಿ ಕ್ಯಾನ್ ಗೋ ವಿತ್ ಇನ್ಫ್ರಾರೆಡ್ ರೇಡಿಯೇಷನ್ಸ್ ಇಲ್ಲ ಇನ್ಫ್ರಾರೆಡ್ ರೇಸ್ ಅಂತ ನಾವು ಹೇಳ್ತಾ ಇದ್ದೀವಿ. ಅದಾದ ನಂತರ ನಿಮಗೆ ಬರೋದು ಮೈಕ್ರೋವೇವ್ಸ್ ಅಂಡ್ ಫೈನಲಿ ವಿ ಕ್ಯಾನ್ ಗೋ ವಿತ್ ವಾಟ್ ಈಸ್ ದಟ್ ರೇಡಿಯೋ ವೇವ್ಸ್ ಅಂತ ನಾವು ಹೇಳ್ತಾ ಇದ್ದೀವಿ. ಸೊ ಈ ರೀತಿ ನಾವು ಒಂದು ಅರೇಂಜ್ಮೆಂಟ್ ಮಾಡಿದರೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ನ ಅರೇಂಜ್ ಮಾಡಿದ್ರೆ ಬರತಕ್ಕ ಒಂದು ಪ್ಯಾಟ್ರನ್ ನ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ದಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಪ್ಲೀಸ್ ಅಬ್ಸರ್ವ್ ಮಾಡಿ, ನಾವು ಈ ಪ್ಯಾಟ್ರನ್ ನಲ್ಲಿ ಲೆಫ್ಟ್ ಇಂದ ರೈಟ್ಗೆ ಮೂವ್ ಆದರೆ ವೇವ್ ಲೆಂತ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ, ಫ್ರೀಕ್ವೆನ್ಸಿ ನ್ಯೂ ಅನ್ನೋದು ನಿಮಗೆ ಡಿಕ್ರೀಸ್ ಆಗುತ್ತೆ. ಇಫ್ ಯು ಮೂವ್ ಫ್ರಮ್ ಲೆಫ್ಟ್ ಟು ರೈಟ್, ಲೆಫ್ಟ್ ಇಂದ ರೈಟ್ ಮೂವ್ ಆದರೆ ವೇವ್ ಲೆಂತ್ ಇನ್ಕ್ರೀಸ್ ಆಗುತ್ತೆ, ಫ್ರೀಕ್ವೆನ್ಸಿ ಡಿಕ್ರೀಸ್ ಆಗುತ್ತೆ. ಅದೇ ಪ್ಯಾಟ್ರನ್ ಅಲ್ಲಿ ರೈಟ್ ಇಂದ ಲೆಫ್ಟ್ಗೆ ಬಂದರೆ ವೇವ್ ಲೆಂತ್ ಡಿಕ್ರೀಸ್ ಆಗುತ್ತೆ, ಫ್ರೀಕ್ವೆನ್ಸಿ ವಿಲ್ ಇನ್ಕ್ರೀಸ್.
So like that we have to think and we have to analyze about the electromagnetic spectrum, electromagnetic spectrum. Now let us understand about what are the properties and uses of electromagnetic waves. Electromagnetic waves already ಹೇಳಿದ್ವಿ ನಾನು ನಿಮಗೆ. ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಲ್ಲಿ ನಿಮ್ಗೆ ಏನೇನಿರುತ್ತೆ, ರೈಟ್ ಇಂದ ಬಂದಿದ್ದಾಗ ರೇಡಿಯೋ ವೇವ್ಸ್ ಅನ್ನೋದು ಇರುತ್ತೆ. ಅದಾದ ನಂತರ ನಿಮಗೆ ಮೈಕ್ರೋವೇವ್ಸ್ ಬರುತ್ತೆ. ಅದಾದ ಮೇಲೆ ನಿಮಗೆ ಇನ್ಫ್ರಾರೆಡ್ ರೇಡಿಯೇಷನ್ಸ್ ಇಲ್ಲ ಅಂದರೆ ಇನ್ಫ್ರಾರೆಡ್ ವೇವ್ಸ್ ಅಂತಲೂ ಸಹ ನಾವು ಹೇಳಬಹುದು. ಆ್ಯಂಡ್ ವಿ ಕ್ಯಾನ್ ಆಲ್ಸೋ ಕಾಲ್ ನೆಕ್ಸ್ಟ್ ಒನ್ ಈಸ್ ವಿಸಿಬಲ್ ಲೈಟ್. ವಿಸಿಬಲ್ ಲೈಟ್ ಅಂತ ನಾವು ಕರಿತಾ ಇದ್ದೀವಿ. ಲೇಟರ್ ವಿ ಕ್ಯಾನ್ ಗೋ ವಿತ್ ಯು ವಿ ರೇಸ್ ಅಂಡ್ ಅದಾದ ಮೇಲೆ ನಿಮಗೆ ಬರೋದು ಎಕ್ಸ್ ರೇಸ್ ಅಂತ ಹೇಳ್ತಾ ಇದ್ದೀವಿ. ಅದಾದ್ಮೇಲೆ ನಿಮಗೆ ಬರೋದು ಗಾಮಾ ರೇಸ್. ಇಸ್ ಇಟ್ ರೈಟ್? ಸೊ ದೀಸ್ ಆರ್ ದ ಡಿಫರೆಂಟ್ ವೇವ್ಸ್, different radiations or different rays present in electromagnetic spectrum, electromagnetic waves ಅಂತ ನಾವು ಹೇಳಬಹುದು. ನೋಡಿ ಇಲ್ಲಿ these are all the waves which can travel with the same speed. ಎಲ್ಲಾ ವೇವ್ಸ್ಗೂ ನಿಮಗೆ ಸ್ಪೀಡ್ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ. ಸ್ಪೀಡ್ ಅನ್ನೋದು ನಿಮ್ಗೆ ಏನಾಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ ಕೊಟ್ಟಿರತಕ್ಕಂಥ ಮೀಡಿಯಂ ಅಲ್ಲಿ. and later we can say and these waves are all transverse in nature ಅಂತ ನಾವು ಹೇಳ್ತಾ ಇದೀವಿ. ಅಷ್ಟೇ ಅಲ್ಲದೆ we can also say these waves are always polarized ಅಂತನೂ ಸಹ ಹೇಳಬಹುದು. These waves can be polarized. and later we can say these are all non mechanical waves ಅಂತನೂ ಸಹ ನಾವು ಹೇಳಬಹುದು. ಈ ಎಲ್ಲ ವೇವ್ಸ್ನ ನಾವೇನಂತ ಕರೀಬಹುದು ಅಂತಂದಾಗ we can also call this as non-mechanical waves. ಇನ್ನೂ ಕೆಲವು ಪ್ರಾಪರ್ಟೀಸ್ ಇದೆ, ಅದು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ದಯವಿಟ್ಟು ಕಾನ್ಸಂಟ್ರೇಟ್ ಮಾಡಿ. ಆ್ಯಂಡ್ ಇಲ್ಲಿ ನಿಮ್ಮ ಕೆಲಸ ಏನು ಅಂತಂದರೆ ಜಸ್ಟ್ ಮಗಪ್ ಮಾಡಬೇಕು ಆ ಯೂಸಸ್ನ, ಪ್ರಾಪರ್ಟೀಸ್ನ. ಅಷ್ಟೇ ಅಲ್ಲ, ಫ್ರೀಕ್ವೆನ್ಸಿ ರೇಂಜ್ ಆಗಿರ್ಬೋದು, ಈ ವೇವ್ಸ್ ಹೇಗೆ ಪ್ರೊಡ್ಯೂಸ್ ಆಗುತ್ತೆ, ಹೇಗೆ ಅದನ್ನು ಡಿಟೆಕ್ಟ್ ಮಾಡಬಹುದು, ಯಾರು ಇನ್ವೆಂಟ್ ಮಾಡಿದ್ದಾರೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಮಗ್ಗ ಬಿಟ್ಟು ಬೇರೆ ದಾರಿ ಇಲ್ಲ. ಇಟ್ಸ್ ಇಟ್ ಕ್ಲಿಯರ್? ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಇಂಪಾರ್ಟೆಂಟ್ ಯೂಸಸ್ ಅಂಡ್ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆಫ್ ಆಲ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಒನ್ ಬೈ ಒನ್. ಸೊ ನೋಡಿ ಇಲ್ಲಿ ಡೇಟಾ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ ನೀಟಾಗೆ. ರೇಡಿಯೋ ವೇವ್ಸ್ first part in the right side of the spectrum what we have written. ನಾನು ಏನು ಬರ್ದಿದ್ದೀನೋ ಅದರಲ್ಲಿ ರೈಟ್ ಸೈಡಲ್ಲಿ ಫಸ್ಟ್ ಪಾರ್ಟ್ ಅಂತ ನಾವು ಹೇಳಬಹುದು. ಕರೆಕ್ಟ್ ಅಲ್ವಾ? ಸೊ ಸಿ ಹಿಯರ್ ದೀಸ್ ವೇವ್ಸ್, ಈ ವೇವ್ಸ್ ಅನ್ನೋದು ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಅಂತಂದಾಗ ಆಸಿಲೇಟಿಂಗ್ ಚಾರ್ಜ್ಡ್ ಪಾರ್ಟಿಕಲ್ಸ್ ಅಂತ ಹೇಳ್ತಾರೆ. ಪಾರ್ಟಿಕಲ್ಸ್ ಅನ್ನೋದು ನಿಮಗೆ ಮೀಡಿಯಮ್ ಅಲ್ಲಿ ಪಾರ್ಟಿಕಲ್ಸ್ ಅನ್ನೋದು ನಿಮಗೆ ವೈಬ್ರೇಟ್ ಆಗಿದ್ದಾಗ, ಇಲ್ಲಿ ಆಸಿಲೇಟ್ ಆಗಿದ್ದಾಗ ಈ ರೇಡಿಯೋ ವೇವ್ಸ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಅದರ ಫ್ರೀಕ್ವೆನ್ಸೀಸ್ ಒಂದ್ಸರಿ ನೋಡಿ ನೀಟಾಗಿ ಅನಲೈಸ್ ಮಾಡಿ. ಜಸ್ಟ್ 500 ಕಿಲೋ ಹರ್ಟ್ಸ್ ಇಂದ 1000 ಮೆಗಾ ಹರ್ಟ್ಸ್. ಕಿಲೋ ಅಂದರೆ 10⁻3, ಮೆಗಾ ಅಂದರೆ 10⁻6, 10⁻3 ಇಂದ 10⁻6 ಹರ್ಟ್ಸ್ ಅಲ್ಲಿ ನಿಮಗೆ ವೇರಿ ಆಗತ್ತೆ. ಅಂದರೆ ಈ ರೇಡಿಯೋ ವೇವ್ಸ್ ಅಲ್ಲೂ ಸಹ ಬೇರೆ ಬೇರೆ ಫ್ರೀಕ್ವೆನ್ಸೀಸ್ ಅನ್ನೋದು ಹೊಂದಿರುತ್ತೆ. ಇಸ್ ಇಟ್ ರೈಟ್? ನೋಡಿ ಇಲ್ಲಿ ದೀಸ್ ವೇವ್ಸ್ ಯೂಸಸ್ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ದೀಸ್ ವೇವ್ಸ್ ಆರ್ ಯೂಸ್ಡ್ ಇನ್ AM ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಅಂತ ಬರುತ್ತೆ. ಅದು ಕಮ್ಯುನಿಕೇಶನ್ ಸಿಸ್ಟಮ್ಸ್ ಅಲ್ಲಿ ನೀವು ಓದಬೇಕಾಗಿತ್ತು, ಬಟ್ ಸಿಲೆಬಸ್ ಅಲ್ಲಿ ಇಲ್ಲ. ಹಾಗಾಗಿ ನೀವು ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ, ಬಟ್ ಈ ವರ್ಡ್ಸ್ನ ನೆನಪಿಟ್ಕೊಂಡಿದ್ರೆ ಸಾಕು. ನೀವು ಇಂಜಿನಿಯರಿಂಗ್ ಹೋಗಿದ್ದಾಗ ಯು ಲರ್ನ್ ಇನ್ ಡೆಪ್ತ್ ಅಬೌಟ್ ದೀಸ್ ವೇವ್ಸ್ ಅಂಡ್ ಕಮ್ಯುನಿಕೇಶನ್ ಸಿಸ್ಟಮ್ಸ್. ನೋಡಿ ಇಲ್ಲಿ ಎಲ್ಲಿಂದ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ನಲ್ಲಿ ಈ ರೇಡಿಯೋ ವೇವ್ಸ್ ಯಾವ ಫ್ರೀಕ್ವೆನ್ಸೀಸ್ ಇರೋ ರೇಡಿಯೋ ವೇವ್ಸ್ ಯೂಸ್ ಮಾಡ್ತಾರೆ? 530 ಕಿಲೋ ಹರ್ಟ್ಸ್ ಟು 1710 ಕಿಲೋ ಹರ್ಟ್ಸ್ ಮಧ್ಯದಲ್ಲಿ ಇರುತ್ತಲ್ವಾ ಫ್ರೀಕ್ವೆನ್ಸಿ, ಅದನ್ನ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಅಂಡ್ ದಿಸ್ ಆರ್ ಆಲ್ಸೋ ಯೂಸ್ಡ್ ಇನ್ ಗ್ರೌಂಡ್ ವೇವ್ ಪ್ರಾಪಗೇಷನ್ ಅಂತ ಹೇಳ್ತಾರೆ. ಅಂದ್ರೆ ಯಾವ ರೇಡಿಯೋ ವೇವ್ಸ್ಗೆ ಈ ಫ್ರೀಕ್ವೆನ್ಸೀಸ್ ಅನ್ನೋದಿರುತ್ತೋ ಅದನ್ನ ಗ್ರೌಂಡ್ ವೇವ್ ಪ್ರಾಪಗೇಷನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಅದೆಲ್ಲ ಕಮ್ಯುನಿಕೇಶನ್ ಸಿಸ್ಟಮ್ಸ್ ಅಲ್ಲಿ ಓದ್ತೀರಾ. ಅಂಡ್ ದಿಸ್ ಆರ್ ಆಲ್ಸೋ ಯೂಸ್ಡ್ ಇನ್ ಟಿವಿ ವೇವ್ಸ್, ಟೆಲಿವಿಷನ್ ವೇವ್ಸ್ ಅಲ್ಲೂ ಯೂಸ್ ಮಾಡ್ತಾರೆ. ಇವತ್ತು ಯಾವುದು ಅಂತಂದಾಗ ಫ್ರೀಕ್ವೆನ್ಸೀಸ್ ಅನ್ನೋದು 54 ಮೆಗಾ ಹರ್ಟ್ಸ್ ಇಂದ 890 ಮೆಗಾ ಹರ್ಟ್ಸ್ ಮಧ್ಯದಲ್ಲಿರತಕ್ಕಂಥ ರೇಡಿಯೋ ವೇವ್ಸ್ ಇರುತ್ತಲ್ವಾ, ಫ್ರೀಕ್ವೆನ್ಸಿ ರೇಂಜ್ ಇರತಕ್ಕಂಥ ರೇಡಿಯೋ ವೇವ್ಸ್ನ ಈ ಟೆಲಿವಿಷನ್
ನಾವು ನೋಡೋಕ್ಕೆ ಯೂಸ್ ಮಾಡ್ತೀವಿ. ಅಂಡ್ ದಿಸ್ ಆರ್ ಯೂಸ್ಡ್ ಇನ್ FM ಅಂದರೆ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಅಂತಲೂ ಕರೀತಾರೆ. ಬಟ್ ಅದರ ಫ್ರೀಕ್ವೆನ್ಸೀಸ್ ಅನ್ನೋದು ರೇಡಿಯೋ ಫ್ರೀಕ್ವೆನ್ಸಿ ಅನ್ನೋದು 88 ಮೆಗಾ ಹರ್ಟ್ಸ್ ಟು 108 ಮೆಗಾ ಹರ್ಟ್ಸ್ ರೇಂಜ್ ಇರತಕ್ಕಂಥ ರೇಡಿಯೋ ವೇವ್ಸ್ನ ಎಫ್ ಎಮ್ಸ್ ನೀವು ಕೇಳಿಸ್ಕೊಂಡಿರ್ತೀರ. ಓಕೆ, 98.3 ಇಲ್ಲ 101.2 ಆ ರೀತಿ ಇದಲ್ವ ನಿಮಗೆ FM ಅನ್ನೋದು. ಈ FMs ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಇನ್ನು ಯಾವಾಗಾದರೆ ನಾವು UHF ಅಲ್ಟ್ರಾ ಹೈ ಫ್ರೀಕ್ವೆನ್ಸಿ ವೇವ್ಸ್ ಅದು ಹೋಗ್ತೀವಿ ಯೂಸ್ ಇನ್ ಸೆಲ್ಯುಲಾರ್ ಫೋನ್ಸ್ ಅಂದರೆ ಮೊಬೈಲ್ ಫೋನ್ಸ್ಗಳಲ್ಲಿ ಮೊಬೈಲ್ ಫೋನ್ ವರ್ಕ್ ಆಗಬೇಕಾದ್ರೆ ಮೊಬೈಲ್ ಫೋನ್ಸ್ ಥ್ರೂ ಕಮ್ಯುನಿಕೇಷನ್ ಮಾಡಬೇಕು ಅಂತಂದಾಗ ನಾವು ಅಲ್ಟ್ರಾ ಹೈ ಫ್ರೀಕ್ವೆನ್ಸಿ ರೇಡಿಯೋ ವೇವ್ಸ್ನ ಯೂಸ್ ಮಾಡ್ತೀವಿ. ಅಂದರೆ ಮೆಗಾ ಹರ್ಟ್ಸ್ ಇರುತ್ತಲ್ವ ಫ್ರೀಕ್ವೆನ್ಸಿ, ಅಂತಹ ಒಂದು ಫ್ರೀಕ್ವೆನ್ಸೀಸ್ ಇರತಕ್ಕಂಥ ರೇಡಿಯೋ ವೇವ್ಸ್ನ ಯೂಸ್ ಮಾಡಿದ್ರೆ ನಮಗೆ ಮೊಬೈಲ್ ಫೋನ್ಸಲ್ಲಿ ಸಿಗ್ನಲ್ಸ್ ಆಗಿರ್ಬೋದು, ಕಮ್ಯುನಿಕೇಷನ್ಸ್ ಅನ್ನೋದೇ ಆಗಿರ್ಬೋದು, ಕ್ಲಾರಿಟಿಯಿಂದ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಏನಾಗುತ್ತೆ ಟ್ರಾನ್ಸ್ಫರ್ ಆಗುತ್ತೆ. ಓಕೆ, this is about the radio waves. Later we have to understand about what are these microwaves ಅಂತ ಹೇಳ್ತಾರೆ. ನೋಡಿ, microwaves are also called short wavelength radio waves ಅಂತಾನೆ ಹೇಳ್ತಾರೆ. ಶಾರ್ಟ್ ವೇವ್ಲೆಂತ್ ರೇಡಿಯೋ ವೇವ್ಸ್ನ ಮೈಕ್ರೋವೇವ್ಸ್ ಅಂತಲೂ ಸಹ ನಾವು ಕರೀಬಹುದು. ಹೇಗೆ ಪ್ರೊಡ್ಯೂಸ್ ಮಾಡುತ್ತಿದ್ದು ಅಂದರೆ ವ್ಯಾಕ್ಯೂಮ್ ಟ್ಯೂಬ್ಸ್ ಅಲ್ಲಿ ನಿಮಗೆ ಈ ಮೈಕ್ರೋವೇವ್ಸ್ನ ಪ್ರೊಡ್ಯೂಸ್ ಮಾಡಬಹುದು. ಆ್ಯಂಡ್ ದೇರ್ ಫ್ರೀಕ್ವೆನ್ಸಿ ಅನ್ನೋದು 1 ಗಿಗಾ ಹರ್ಟ್ಸಿಂದ 300 ಗಿಗಾ ಹರ್ಟ್ಸ್ ಮಧ್ಯದಲ್ಲಿ ನಿಮಗೆ ಎಕ್ಸಿಸ್ಟ್ ಆಗಿರುತ್ತೆ. 1 ಗಿಗಾ ಹರ್ಟ್ಸ್ ಟು 300 ಗಿಗಾ ಹರ್ಟ್ಸ್ ಮಧ್ಯದಲ್ಲಿ ಮೈಕ್ರೋವೇವ್ ಫ್ರೀಕ್ವೆನ್ಸಿ ಅನ್ನೋದು ಎಕ್ಸಿಸ್ಟ್ ಆಗಿರುತ್ತೆ. ಓಕೆ, ಯೂಸಸ್ ಆಲ್ಮೋಸ್ಟ್ ಎಲ್ಲರಿಗೂ ಯೂಸ್ ಗೊತ್ತಿರುತ್ತೆ ನಿಮಗೆ. ದಿಸ್ ಆರ್ ಯೂಸ್ಡ್ ಇನ್ ರೇಡಾರ್ ಸಿಸ್ಟಮ್ಸ್ ಅಂತಂದರೆ ರೇಡಿಯೋ ವೇವ್ ಡಿಟೆಕ್ಷನ್ ಆ್ಯಂಡ್ ರೇಂಜಿಂಗ್ ಅಂತ ಕರೀತಾರೆ ಇದನ್ನು. ಏರ್ಕ್ರಾಫ್ಟ್ ನ್ಯಾವಿಗೇಷನ್ ಅಂದರೆ ಏರ್ಪ್ಲೇನ್ ಅನ್ನೋದು ಇಲ್ಲ ಹೆಲಿಕಾಪ್ಟರ್ ಅನ್ನೋದು ಎಷ್ಟು ದೂರದಲ್ಲಿದೆ, ಇನ್ನೆಷ್ಟು ಹೊತ್ತಿಗೆ ರೀಚ್ ಆಗುತ್ತೆ ಅನ್ನೋದನ್ನೆಲ್ಲ ನಾವು ಡಿಸ್ಕಸ್ ಮಾಡಬೇಕು ಅಂತಂದಾಗ ಈ ಮೈಕ್ರೋವೇವ್ಸ್ ಅನ್ನೋದನ್ನು ನಾವು ಯೂಸ್ ಮಾಡಬಹುದು. ದೇ ಆರ್ ಆಲ್ಸೋ ಯೂಸ್ಡ್ ಇನ್ ಮೈಕ್ರೋವೇವ್ ಓವನ್ಸ್ ಫಾರ್ ಕುಕಿಂಗ್ ಪರ್ಪಸ್ ಆರ್ ಬೇಕಿಂಗ್ ಪರ್ಪಸ್. ಪ್ರತಿಯೊಬ್ಬ ಮನೆಗಳಲ್ಲಿ ಇವಾಗ ಇದ್ದೇ ಇರುತ್ತೆ ನಿಮಗೆ ಈ ಓವೆನ್ಸ್ ಅಂತ ಅಂದ್ಬಿಟ್ಟು. ಮೈಕ್ರೋವೇವ್ ಕೇಕ್ ಪ್ರಿಪರೇಷನ್ ಆಗಿರ್ಬೋದು, ಇಲ್ಲ ಬೇರೆ ಬೇರೆ ಫುಡ್ ರೈಸ್ನು ಸಹ ನಾವು ಪ್ರಿಪೇರ್ ಮಾಡ್ಬೋದು. ಅಂಥ ಒಂದನ್ನೆಲ್ಲ ಪ್ರಿಪೇರ್ ಮಾಡೋದಕ್ಕೆ ಈ ಮೈಕ್ರೋವೇವ್ ಓವನ್ಸ್ನ ಯೂಸ್ ಮಾಡ್ತಾರೆ. ಅದರಲ್ಲೂ ಸಹ ನೀವು ಮೈಕ್ರೋವೇವ್ಸ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ದಿಸ್ ಆರ್ ಯೂಸ್ಡ್ ಇನ್ ಸ್ಟಡಿ ಆಫ್ ಅಟಾಮಿಕ್ ಆ್ಯಂಡ್ ಮಾಲಿಕ್ಯುಲಾರ್ ಸ್ಟ್ರಕ್ಚರ್ಸ್. ಆಟಮ್ ಯಾವ ಸ್ಟ್ರಕ್ಚರ್ ಹೊಂದಿದೆ ಅಂದರೆ ಲೀನಿಯರ್ ಸ್ಟ್ರಕ್ಚರ ಇಲ್ಲ ಇನ್ವರ್ಟೆಡ್ ವಿ ಶೇಪಲ್ಲಿದೆ, ಆ ರೀತಿ ನಿಮಗೆ ಸ್ಟ್ರಕ್ಚರ್ ಇಲ್ಲ ಪೆಂಟಗಾನ್ ಇಲ್ಲ ಹೆಕ್ಸಗಾನ್ ಸ್ಟ್ರಕ್ಚರ್ಸ್ ಹೊಂದಿರುತ್ತಾ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಾವು ಮೈಕ್ರೋವೇವ್ಸ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಯೂಸ್ ಇಟ್ ಟು ಮೆಜರ್ ಸ್ಪೀಡ್ ಆಫ್ ದ ವೆಹಿಕಲ್, ಸ್ಪೀಡ್ ಆಫ್ ದ ಕ್ರಿಕೆಟ್ ಬಾಲ್ ಎಕ್ಸೆಟ್ರಾ. ವೆಹಿಕಲ್ ಸ್ಪೀಡ್ನ ನೀವು ನೋಡ್ತಾ ಇರ್ತೀರಿ ನೀವೆಲ್ಲ ಇಲ್ಲಿ ಹೈವೇಸಲ್ಲಿ ಸ್ಪೀಡಾಗಿ ಹೋಗ್ತಾ ಇರ್ತಾರೆ, 80 ಮೇಲೆ ಇಲ್ಲ 90 ಮೇಲೆ ಹೊಡೆದು ಪೊಲೀಸನ್ನು ಹಿಡಿದು ಬಿಡ್ತಾರೆ. ಇಸ್ ಇಟ್ ರೈಟ್ ಆರ್ ನಾಟ್? ಅವ್ರಿಗೆ ಹೇಗೆ ಗೊತ್ತಾಗ್ತಾ ಇದೆ ಅಂತಂದರೆ ಓನ್ಲಿ ಬಿಕಾಸ್ ಆಫ್ ಮೈಕ್ರೋವೇವ್ಸ್. ಇಸ್ ಇಟ್ ರೈಟ್? ಅಷ್ಟೇ ಅಲ್ಲದೆ ಸ್ಪೀಡ್ ಅದು ಕ್ರಿಕೆಟ್ ಬಾಲ್, ನೀವು ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇರ್ತೀರ. ಕ್ರಿಕೆಟ್ ಮ್ಯಾಚ್ ನೋಡಿದಾಗ ಬೌಲರ್ ಅನ್ನೋದು 120 ಸ್ಪೀಡಲ್ಲಿ ಹೋಗ್ತಾ 120 km/h ಇಲ್ಲ 140 km/h ಬಾಲ್ನ ಎಸಿತಾ ಇದ್ದಾರೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇರ್ತಾರೆ. ಅದರಲ್ಲಿ ಹೇಗೆ ಗೊತ್ತಾಗತ್ತೆ ನಿಮಗೆ ಅಂತಂದರೆ ಓನ್ಲಿ ಬಿಕಾಸ್ ಆಫ್ ಮೈಕ್ರೋವೇವ್ಸ್. ಲೇಟರ್ ವಿ ಕ್ಯಾನ್ ಗೋ ವಿತ್ ವಾಟ್ ಇಸ್ ದ ಇನ್ಫ್ರಾರೆಡ್ ವೇವ್ಸ್ ಅಂತ ನಾವು ಹೇಳಬಹುದು. ಇನ್ಫ್ರಾರೆಡ್ ವೇವ್ಸ್, ಈ ಇನ್ಫ್ರಾರೆಡ್ ವೇವ್ಸ್ನ ಯಾರು ಡಿಸ್ಕವರ್ ಮಾಡಿದ್ದಾರೆ ಅಂತಂದಾಗ ಹರ್ಷಲ್ ಅಂತ ನಾವು ಹೇಳಬಹುದು. ಹರ್ಷಲ್ ಈಸ್ ಅ ಸೈಂಟಿಸ್ಟ್ who has discovered infrared radiations, and these waves are also called as heat waves ಅಂತನೂ heat waves ಅಂತನೂ ಸಹ ನಾವು ಕರೀಬಹುದು. ಈ ವೇವ್ಸ್ ಅನ್ನೋದು ಎಲ್ಲಿಂದ ಪ್ರೊಡ್ಯೂಸ್ ಆಗುತ್ತೆ ಅಂತಂದಾಗ ಪ್ರೊಡ್ಯೂಸ್ಡ್ ಫ್ರಮ್ ದ ಹೀಟ್ ರೇಡಿಯೇಟಿಂಗ್ ಬಾಡೀಸ್ ಅಂಡ್ ಮಾಲಿಕ್ಯೂಲ್ಸ್. ಅಂದರೆ ಯಾವ ಬಾಡೀಸ್ ಅನ್ನೋದು ಸ್ವಲ್ಪ ಟೆಂಪರೇಚರ್ನ ಹೊಂದಿರುತ್ತೋ, ಯಾವ ಬಾಡೀಸ್ ಅನ್ನೋದು ಹಾಟ್ ಆಗಿರುತ್ತೋ ಅಂತಹ ಒಂದು ಬಾಡೀಸಿಂದ ನಮಗೆ ಹೀಟ್ ರೇಡಿಯೇಷನ್ಸ್ ಅನ್ನೋದು ಬರುತ್ತೆ. ದೋಸ್ ರೇಡಿಯೇಷನ್ಸ್ ಆರ್ ನಥಿಂಗ್ ಬಟ್ ಇನ್ಫ್ರಾರೆಡ್ ರೇಡಿಯೇಷನ್ಸ್ ಅಂತಲೂ ಸಹ ನಾವು ಕರೀಬಹುದು. ಅಂಡ್ ದೇ ಹ್ಯಾವ್ ಹೈ ಪೆನಿಟ್ರೇಷನ್ ಪವರ್ and its frequency ranges from ನೋಡಿ 10^11 ಹರ್ಟ್ಸ್ ಇಂದ 10^14 ಹರ್ಟ್ಸ್ಗೆ ವೇರಿ ಆಗ್ತಾ. ಹೈ ಪೆನಿಟ್ರೇಷನ್ ಪವರ್ ಅಂದರೆ ಮೀನಿಂಗ್ ಏನು ಅಂತಂದರೆ ಯಾವುದಾದ್ರೂ ಒಂದು ಬಾಡಿ ಮೇಲೆ ಯಾವುದಾದ್ರೂ ಒಂದು ಸರ್ಫೇಸ್ ಮೇಲೆ ಬಿದ್ದಾಗ ಇಟ್ ಕ್ಯಾನ್ ಮೂವ್ ಡೀಪ್ ಇನ್ ಟು ದಟ್ ಬಾಡಿ ಅಂತ ನಾವು ಹೇಳಬಹುದು. ಓಕೆ, ದಟ್ ಈಸ್ ಅಬೌಟ್ ದ ಪೆನಿಟ್ರೇಷನ್ ಪವರ್. ಯೂಸಸ್ ಬಂದಿದ್ದಾಗ ನೋಡಿ ಇಲ್ಲಿ
ಫಿಸಿಯೋಥೆರಪಿ, ಫಿಸಿಕಲ್ ಥೆರಪಿ, ಯಾರೋ ಬೋನ್ ಫ್ರ್ಯಾಕ್ಚರ್ ಆಗಿದ್ದಾಗ ಅಂತ ಕಡೆ ಊತ ಬಂದಿದ್ದಾಗ ಅದನ್ನೆಲ್ಲ ಕಡಿಮೆ ಮಾಡೋದಕ್ಕೆ ಸಜೆಸ್ಟ್ ಮಾಡ್ತಾರೆ ಡಾಕ್ಟರ್ಸು, ಫಿಸಿಯೋಥೆರಪಿಗೆ ಹೋಗಿ ಅಂತ ಅಂದ್ಬಿಟ್ಟು. ಆ ಫಿಸಿಯೋಥೆರಪಿ ಡಾಕ್ಟರ್ಸ್ ಆದರೂ ಸಹ ಏನು ಯೂಸ್ ಮಾಡ್ತಾರೆ ಅಂದರೆ ದೇ ವಿಲ್ ಯೂಸ್ ಇನ್ಫ್ರಾರೆಡ್ ರೇಡಿಯೇಷನ್ ಟು ದಟ್ ಕ್ಯೂರ್ ಸಚ್ ಟೈಪ್ ಆಫ್ ಸ್ವೆಲ್ಲಿಂಗ್, ಸಚ್ ಟೈಪ್ ಆಫ್ ಬೋನ್ ಆರ್ ಇಸ್ ಇನ್ಸಿಡೆಂಟ್ಸ್ ಅಂತ ನಾವು ಹೇಳಬಹುದು. ಓಕೆ, ಸೊ ದೇ ಆರ್ ಆಲ್ಸೋ ಯೂಸ್ಡ್ ಇನ್ ಸ್ಯಾಟಲೈಟ್ ಫಾರ್ ಆರ್ಮಿ ಪರ್ಪಸ್. ಆರ್ಮಿಯಲ್ಲಿ ಸ್ಯಾಟಲೈಟ್ಸ್ ಆಗಿ ಯೂಸ್ ಮಾಡಬಹುದು. ದೀಸ್ ಆರ್ ಯೂಸ್ಡ್ ಇನ್ ವೆದರ್ ಫೋರ್ಕಾಸ್ಟ್, ವೆದರ್ ಡೇ ಟು ಡೇ ವೆದರ್ ಅನ್ನೋದು ಹೇಗೆ ಚೇಂಜ್ ಆಗ್ತಾ ಇದೆ ಅದನ್ನೆಲ್ಲ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೂ ಸಹ ಈ ಹೀಟ್ ರೇಡಿಯೇಷನ್ಸ್ ಅಂದರೆ ಇನ್ಫ್ರಾರೆಡ್ ರೇಡಿಯೇಷನ್ಸ್ನ ಯೂಸ್ ಮಾಡಬಹುದು. ಅಂಡ್ ದಿಸ್ ಆಲ್ಸೋ ಯೂಸ್ಡ್ ಫಾರ್ ಪ್ರೊಡ್ಯೂಸಿಂಗ್ ಡಿಹೈಡ್ರೇಟೆಡ್ ಫ್ರೂಟ್ಸ್. ಡಿಹೈಡ್ರೇಟ್ ಅಂದರೆ ಮೀನಿಂಗ್ ಏನು? ಫ್ರೂಟ್ಸಲ್ಲಿ ಈ ಮಾಯಿಶ್ಚರ್ ಇಲ್ಲ ವಾಟರ್ ಕಂಟೆಂಟ್ನ ತೆಗೆದುಹಾಕ್ಬಿಟ್ರೆ ನಾವು ಏನಂತ ಕರಿತೀವಿ? ಡ್ರೈ ಫ್ರೂಟ್ಸ್ ಅಂತ ಹೇಳ್ತಾರೆ. ಅದನ್ನೆಲ್ಲ ಪ್ರೊಡ್ಯೂಸ್ ಮಾಡೋಕ್ಕೂ ಸಹ ನಾವು ಈ ಇನ್ಫ್ರಾರೆಡ್ ರೇಡಿಯೇಷನ್ಸ್ನ ಯೂಸ್ ಮಾಡಬಹುದು ಅಂತ ನಾವು ಹೇಳ್ತಾ ಇದ್ದೀವಿ. ಲೇಟರ್ ದೇ ಆರ್ ಆಲ್ಸೋ ಯೂಸ್ಡ್ ಇನ್ ಸೋಲಾರ್ ವಾಟರ್ ಹೀಟರ್, ಸೋಲಾರ್ ಸೆಲ್ಸ್ ಆ್ಯಂಡ್ ಕುಕ್ಕರ್ಸ್ ಫಾರ್ ಫುಡ್ ಪ್ರಿಪರೇಷನ್ ಇಲ್ಲ ಬಾಯ್ಲಿಂಗ್ ಆಫ್ ವಾಟರ್. ಅದನ್ನು ವಾಟರ್ ಹೀಟರ್ಸಲ್ಲಿ ಆಮೇಲೆ ಸೋಲಾರ್ ಸೆಲ್ಸಲ್ಲಿ ನಾವು ಬೇಕಾದಷ್ಟು ಅಪ್ಲಿಕೇಶನ್ಸ್ ಹೊಂದಿರುತ್ತೆ ನಮ್ಮ ಇನ್ಫ್ರಾರೆಡ್ ರೇಡಿಯೇಷನ್ಸು ಸಹ. ಓಕೆ, ಸೊ ದೀಸ್ ಆರ್ ದ ಇನ್ಫಾರ್ಮೇಷನ್ ಅಬೌಟ್ ಇನ್ಫ್ರಾರೆಡ್ ವೇವ್ಸ್. Now let us move to the next one, visible rays. Visible rays, very very important for our practical life or for a human life anta navu helabodu. So see here, it is that part of the spectrum which is visible by human eye. ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರತಕ್ಕಂಥ ವೇವ್ಸ್ ಏನಾದರೂ ಇದೆ ಅಂತಂದರೆ ವಿಸಿಬಲ್ ಅಂತ ನಾವು ಹೇಳ್ಬೋದು. ಅದರ ಫ್ರೀಕ್ವೆನ್ಸಿ ಇದು ನೆನ್ಬಿಟ್ಟುಕೊಳ್ಳಬೇಕಾಗಿರೋದು ಫ್ರೀಕ್ವೆನ್ಸಿ ಅನ್ನೋದು, ಯಾಕಂದರೆ ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾ ಇರ್ತಾರೆ ಫ್ರೀಕ್ವೆಂಟ್ ಆಗೂ ಸಹ. ಓಕೆ, ಸೊ ಫ್ರೀಕ್ವೆನ್ಸಿ ರೇಂಜನ್ನು ನೋಡಿ, ಇಲ್ಲಿ 4 × 10⁻14 ಹರ್ಟ್ಸ್ ಇಂದ 7 × 10⁻14 ಹರ್ಟ್ಸ್ ವರೆಗೂ ನಿಮಗೆ ಚೇಂಜ್ ಆಗುತ್ತೆ. ದರ್ ಇಸ್ ಅ ವಿಸಿಬಲ್ ರೇಸ್ ಫ್ರೀಕ್ವೆನ್ಸಿ. ಅದು ಯೂಸಸ್ ನಾವು ನೋಡಿದ್ದಾಗ ವಿಸಿಬಲ್ ರೇಸ್ ಆರ್ ಯೂಸ್ಡ್ ಬೈ ಆಪ್ಟಿಕಲ್ ಆರ್ಗಾನ್ಸ್ ಆಫ್ ಹ್ಯೂಮನ್ಸ್ ಅಂಡ್ ಅನಿಮಲ್ಸ್ ಫಾರ್ 3 ಪ್ರೈಮರಿ ಪರ್ಪಸ್. ನೋಡಿ, ಹ್ಯೂಮನ್ಗೆ ಆಗಿರ್ಬೋದು ಅನಿಮಲ್ಸ್ಗೆ ಆಗಿರ್ಬೋದು ಆಪ್ಟಿಕಲ್ ಆರ್ಗಾನ್ಸ್ ಅಂದರೆ ಕಣ್ಣು, ಇದ್ರೆ ಬೇರೆ ಏನು ಅಲ್ಲ ಮ್ಯಾಕ್ಸಿಮಮ್ ಆಗಿ ಯೂಸ್ 3 ಪ್ರೈಮರಿ ಪರ್ಪಸ್. ಏನು 3 ಪ್ರೈಮರಿ ಪರ್ಪಸ್? 3 ಯೂಸಸ್ ಏನು ಅಂತಂದರೆ ಟು ಸಿ ಥಿಂಗ್ಸ್, ಅವಾಯ್ಡ್ ಬಂಪಿಂಗ್ ಫ್ರಮ್ ದೆಮ್ ಆ್ಯಂಡ್ ಎಸ್ಕೇಪ್ ಡೇಂಜರ್. ಹೋಗ್ತಾ ಇರ್ತೀವಿ ರೋಡಲ್ಲಿ, ಏನಾದರೂ ಒಂದು ಕಾಣಿಸ್ತು, ಹಂಪಿದೆ, ಅದರಿಂದ ನಾವು ಅವಾಯ್ಡ್ ಆಗಬೇಕು ಅಂದರೆ ಅದನ್ನ ನೋಡಬೇಕಲ್ವ ಫಸ್ಟ್. ಅದು ನೋಡಬೇಕು ಅಂತಂದರೆ ನಮಗೆ ಆಪ್ಟಿಕಲ್ ಆರ್ಗಾನ್ಸ್ ಅನ್ನೋದು ಸರಿಯಾಗಿ ವರ್ಕ್ ಆಗಬೇಕು. ಸೊ ಅದಕ್ಕೆಲ್ಲ ನಾವು ಯೂಸ್ ಮಾಡ್ಬೋದು. ಟು ಫೈಂಡ್ ಸ್ಟಫ್ ಟು ಈಟ್, ಏನಾದ್ರು ತಿನ್ನಬೇಕಂದ್ರೆ ಫೈಂಡ್ ಔಟ್, ತಿನ್ನೋದಕ್ಕೆ ಏನಾದರೂ ಫೈಂಡ್ ಔಟ್ ಮಾಡಬೇಕಂದ್ರು, ಇಲ್ಲ ನಾವು ಹುಡುಕ್ಬೇಕಾದ್ರೂ, ಇಲ್ಲ ನಾವು ಪ್ರಿಪೇರ್ ಮಾಡ್ಕೋಬೇಕಂದ್ರೂ ಸಹ ನಮಗೆ ಈ ವಿಸಿಬಲ್ ಲೈಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಷ್ಟೇ ಅಲ್ಲ, ಟು ಫೈಂಡ್ ಅದರ್ ಲಿವಿಂಗ್ ಥಿಂಗ್ಸ್, ಬೇರೆ ಬಾಡೀಸ್ ಇಲ್ಲ ಬೇರೆ ಲಿವಿಂಗ್ ಥಿಂಗ್ಸು ನಮ್ಮ ಜೊತೆ ಇದೆ ಅನ್ನೋದು ನಮಗೆ ಗೊತ್ತಾಗಬೇಕು ಅಂತಂದ್ರೂ ಸಹ ನಾವು ಈ ವಿಸಿಬಲ್ ಲೈಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ವಿತ್ ವಿಚ್ ಟು ಕನ್ಸರ್ಟ್ ಸೋ ಆಸ್ ಟು ಪ್ರೊಲಾಂಗ್ ದ ಸ್ಪೀಸೀಸ್. ಇಸ್ ಇಟ್ ರೈಟ್? ಆ ಸ್ಪೀಸೀಸ್ನ ಎಕ್ಸಿಸ್ಟೆನ್ಸ್ನ ಎಲ್ಲ ಹುಡುಕೋದಕ್ಕೂ ಸಹ ನಾವು ಈ ವಿಸಿಬಲ್ ಲೈಟ್ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಲೇಟರ್ ವಿ ಕ್ಯಾನ್ ಗೋ ವಿತ್ ವಾಟ್ ಇಸ್ ದ UV ರೇಸ್. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದಾಗ ಇದ್ರ ಮೇಲೆ ಯಾವಾಗಲೂ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಕ್ವಶನ್ ಫ್ರೀಕ್ವೆಂಟ್ ಆಗಿ ಬರತಕ್ಕಂಥ ಒಂದು ಏನಂದ್ರೆ UV ರೇಸ್ ಅಂತ ನಾವು ಹೇಳಬಹುದು. ಈ UV ರೇಸ್ ಯಾರು ಡಿಸ್ಕವರ್ ಮಾಡಿದ್ದಾರೆ ಅಂತಂದಾಗ ಬೈ ದ ಸೈಂಟಿಸ್ಟ್ ರಿಟ್ಟರ್. Scientist Richter had discovered UV rays in 1801. These rays are produced by special lamps. ನೀವು ಲ್ಯಾಬ್ಸಲ್ಲೆಲ್ಲ ಹೋಗಿದ್ದಾಗ ನಿಮಗೆ ಈಸಿಯಾಗೆ ಕಾಣಿಸುತ್ತೆ ಸ್ಪೆಷಲ್ UV ಲ್ಯಾಂಪ್ ಅಂತ ಅಂದ್ಬಿಟ್ಟು. ಅದರಿಂದ ನಾವು UV ರೇಸ್ನ ಪ್ರೊಡ್ಯೂಸ್ ಮಾಡಬಹುದು. ಅಷ್ಟೇ ಅಲ್ಲದೆ ವೆರಿ ಹಾಟ್ ಬಾಡಿ ಇಂದನೂ ಸಹ UV ರೇಸ್ನ ಪ್ರೊಡ್ಯೂಸ್ ಮಾಡಬಹುದು. ಇದಕ್ಕೆ ಮೇನ್ ಸೋರ್ಸ್ ಅನ್ನೋದೇನು ಅಂತಂದಾಗ ನೋಡಿ, ಇಲ್ಲಿ ದ ಸನ್ ಇಸ್ ಅನ್ ಇಂಪಾರ್ಟೆಂಟ್ ಸೋರ್ಸ್ ಆಫ್ UV rays by fortunately absorbed by ozone layer at an altitude of about 40 to 50 kilometer. 40 ರಿಂದ 50 ಕಿಲೋಮೀಟರ್ ಹೈಟ್ ಅಲ್ಲಿ ನಮಗೊಂದು ಅಟ್ಮಾಸ್ಫಿಯರ್ ಅಲ್ಲಿ ಓಝೋನ್ ಲೇಯರ್ ಅನ್ನೋದಿದೆ. ಆ ಲೇಯರ್ ಅನ್ನೋದು UV ರೇಸ್ನ ಅಬ್ಸಾರ್ವ್ ಮಾಡ್ಕೊಂಡ್ಬಿಡುತ್ತೆ ಅದೃಷ್ಟವಶಾತ್. ಇಸ್ ಇಟ್ಲೆ ಇಲ್ಲದೆ ಹೋದರೆ ಇಟ್ ವಿಲ್ ಕ್ರಿಯೇಟ್ ಮಚ್ ಹಾರ್ಮ್ ಅಂತ ನಾವು ಹೇಳಬಹುದು. ಆ್ಯಂಡ್ ವಾಟ್ ಆರ್ ಯೂಸಸ್? ಫ್ರೀಕ್ವೆನ್ಸಿ ಅನ್ನೋದು ನೋಡಿ, ಇಲ್ಲಿ 10⁻14 ಹರ್ಟ್ಸ್ ಇಂದ 10⁻16 ಹರ್ಟ್ಸ್ ವರೆಗೂ ನಿಮಗೆ ಚೇಂಜ್ ಆಗುತ್ತೆ. 10⁻14 ಹರ್ಟ್ಸ್ ಟು 10⁻16 ಹರ್ಟ್ಸ್.
ಯೂಸಸ್ ಆಫ್ ಯು ವಿ ರೇಸ್ ಏನಾಗುತ್ತೆ ನೋಡಿ ಇಲ್ಲಿ. ಯೂಸ್ಡ್ ಇನ್ ಬರ್ಗ್ಲರ್ ಅಲಾರಮ್ಸ್. ಬರ್ಗ್ಲರ್ ಅಂದ್ರೆ ಕಳ್ಳತನ ಮಾಡಕ್ಕೆ ಹೋಗಿದ್ದಾಗ ಅಲಾರಮ್ಸ್ ಅನ್ನೋದು ಇರುತ್ತೆ, ಅಂಥದ್ರಲ್ಲಿ ನಾವು ಯೂಸ್ ಮಾಡಬಹುದು. ಯೂಸ್ಡ್ ಇನ್ ಚೆಕಿಂಗ್ ಮಿನರಲ್ ಸ್ಯಾಂಪಲ್. ಒಂದು ಸ್ಯಾಂಪಲ್ ಯಾವುದಾದ್ರೂ ಒಂದು ಓರ್ ನಮಗೆ ಸಿಗುತ್ತೆ, ಅದರಲ್ಲಿ ಎಂತಹ ಒಂದು ಮಿನರಲ್ಸ್ ಇದೆ, ಯಾವ್ಯಾವ ಮಿನರಲ್ಸ್ ಇದೆ ಅದನ್ನ ಫೈಂಡ್ ಔಟ್ ಮಾಡೋದಕ್ಕೆ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ದಿಸ್ ಇಟ್ ಇಸ್ ಯು ವಿ ರೇಸ್. ಟು ಸ್ಟಡಿ ಮಾಲಿಕ್ಯುಲಾರ್ ಸ್ಟ್ರಕ್ಚರ್. ಒಂದು ಮಾಲಿಕ್ಯೂಲ್ ಯಾವ ಸ್ಟ್ರಕ್ಚರ್ ಹೊಂದಿರುತ್ತೆ ಅಷ್ಟೇ ಅಲ್ಲ. ಟು ಕಿಲ್ ಜರ್ಮ್ಸ್ ಇನ್ ಮಿನರಲ್ಸ್. ಮಿನರಲ್ಸ್ ಅಲ್ಲಿ ಏನಾದರೂ ಹಾರ್ಮ್ಫುಲ್ ಬ್ಯಾಕ್ಟೀರಿಯಲ್ ಹಾರ್ಮ್ಫುಲ್ ಜರ್ಮ್ಸ್ ಅನ್ನೋದಿದ್ದರೆ ಅದನ್ನ ಸಾಯಿಸಕ್ಕೂ ಸಹ ನಾವು ಯೂಸ್ ಮಾಡಬಹುದು. ಟು ಸ್ಟೆರಿಲೈಸ್ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್. ಟು ಸ್ಟೆರಿಲೈಸ್ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್. ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ನ ಸ್ಟೆರಿಲೈಸ್ ಅಂದರೆ ಕ್ಲೀನ್ ಮಾಡೋದಕ್ಕೆ, ಇನ್ನೊಬ್ಬರಿಗೆ ಯೂಸ್ ಮಾಡೋಕ್ಕೂ ಮುಂಚೆ ಅದನ್ನು ಕ್ಲೀನ್ ಮಾಡೋದಕ್ಕೆ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ಯು ವಿ ರೇಡಿಯೇಷನ್ಸ್ ಅಂತ ನಾವು ಹೇಳಬಹುದು. ಆ್ಯಂಡ್ ದೀಸ್ ರೇಸ್ ಕ್ಯಾನ್ ಬಿ ಫೋಕಸ್ಡ್ ಇನ್ ಟು ವೆರಿ ನ್ಯಾರೋ ಬೀಮ್ಸ್ ಫಾರ್ ಹೈ ಪ್ರಿಸಿಷನ್ ಅಪ್ಲಿಕೇಶನ್ ಸಚ್ ಆಸ್ ಲಸಿಕ್ ಐ ಸರ್ಜರಿ. ಐ ಸರ್ಜರಿಯಲ್ಲಿ ಒಂದು ಸ್ಪೆಷಲ್ ಇದು ಲಸಿಕ್ ಅಂತ ಇದೆ, ಲಸಿಕ್ ಐ ಸರ್ಜರೀಸ್ ಅಂತ ಅಂದ್ಬಿಟ್ಟು, ಅಂತಹಲ್ಲೂ ಸಹ ನಿಮಗೆ ಡೀಪಲ್ಲಿ ಏನಾದರೂ ಆಗಿದ್ದ ಅನ್ನೋದನ್ನು ಡಿಟೆಕ್ಟ್ ಮಾಡೋದಕ್ಕೂ ಸಹ ನಾವು ಯು ವಿ ರೇಸ್ನ ಯೂಸ್ ಮಾಡಬಹುದು. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಅರ್ಥ ಆಗಿದೆ ಅಲ್ವಾ? ಯು ವಿ ರೇಸ್, ಯು ವಿ ರೇಸ್. ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ವಾಟ್ ಆರ್ ದೀಸ್ ಎಕ್ಸ್ ರೇಸ್. ಎಕ್ಸ್ ರೇಸ್ ಬಗ್ಗೆ ನಾವು ಮಾತಾಡೋಣ, ಓದೋಣ, ಕಲಿಯೋಣ. ಡಿಸ್ಕವರ್ಡ್ ಬೈ ನಿಮಗೆಲ್ಲ ಫೆಮಿಲಿಯರ್ ರಾಂಜನ್. Scientist Ranjan has discovered X-rays. Its frequency range is from 10 power 16 hertz to 10 power 21 hertz. ನೋಡಿ, ರೈಟ್ ಸೈಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಲ್ಲಿ ರೈಟ್ ಸೈಡ್ ಲೆಫ್ಟ್ ಸೈಡ್ಗೆ ಬರ್ತಾ ಇದ್ರೆ ಫ್ರೀಕ್ವೆನ್ಸಿ ಇನ್ಕ್ರೀಸ್ ಆಗ್ತಾ ಇದೆ. ಅಬ್ಸರ್ವ್ ಮಾಡ್ತಾ ಇದ್ರಲ್ವಾ, ನೀಟಾಗಿ ಥಿಂಕ್ ಮಾಡಿ. ಯೂಸಸ್ ಬಂದಿದ್ದಾಗ ಯೂಸ್ಡ್ ಇನ್ ಮ್ಯಾಕ್ಸಿಮಮ್ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಇವು ಮಾಡರ್ನ್ ಇದರಲ್ಲಿ ಬೋನ್ ಫ್ರ್ಯಾಕ್ಚರ್ ಆಗಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ. ಅದನ್ನು ಫಸ್ಟ್ ಕೇಳಿದೆ ಎಕ್ಸ್ರೇ ತಗೊಂಬನ್ನಿ ಅಂತ ಅಂದ್ಬಿಟ್ಟು. ಓಕೆ, ಏರ್ಲೈನ್ ಫ್ರ್ಯಾಕ್ಚರ್ ಆಗಿದೆ, ಇಲ್ಲ ಬೋನ್ ಕಂಪ್ಲೀಟ್ ಆಗಿ ಮುರಿದು ಹೋಗಿದೆ, ಅದನ್ನೆಲ್ಲ ಹೇಗೆ ಗೊತ್ತಾಗೋದಂದ್ರೆ ಎಕ್ಸ್ರೇಸ್ ಟು ಡಿಟೆಕ್ಟ್ ಫ್ರ್ಯಾಕ್ಚರ್, ಡಿಸೀಸ್ಡ್ ಆರ್ಗನ್ಸ್, ಸ್ಟೋನ್ಸ್ ಇನ್ ದ ಬಾಡಿ. ಸ್ಟೋನ್ಸ್ ಇನ್ ದ ಬಾಡಿ ಎಲ್ಲದಕ್ಕೆ ಎಕ್ಸ್ರೇ ನಾವು ತಗೊಂಬನ್ನಿ ಅಂತ ಹೇಳ್ತಾರೆ. ಎಲ್ರಿಗೂ ಅದು ನೋಡಿರ್ತೀರ, ಕಾಮನ್ ಆಗಿರುತ್ತೆ. ಅಂಡ್ ದೀಸ್ ಆರ್ ಯೂಸ್ಡ್ ಇನ್ ಇಂಜಿನಿಯರಿಂಗ್ ಟು ಡಿಟೆಕ್ಟ್ ಫಾಲ್ಟ್, ಕ್ರ್ಯಾಕ್ ಅಂಡ್ ಬ್ರಿಡ್ಜಸ್. ಬ್ರಿಡ್ಜಸ್ ಅಲ್ಲಿ ಏನಾದರೂ ಕ್ರ್ಯಾಕ್ಸ್ ಇದಾ, ಇಲ್ಲ ಏನಾದರೂ ಡಿಫಾಲ್ಟ್ಸ್ ಫಾಲ್ಟ್ ಇದೆ ಅನ್ನೋದನ್ನೆಲ್ಲ ಫೈಂಡ್ ಔಟ್ ಮಾಡೋದಕ್ಕೂ ಸಹ ನಾವು ಈ ಎಕ್ಸ್ರೇಸ್ನ ಯೂಸ್ ಮಾಡ್ತಾ ಇರ್ತೀವಿ. ಅಷ್ಟೇ ಅಲ್ಲ, ಟೆಸ್ಟಿಂಗ್ ಆಫ್ ವೆಲ್ಡ್ಸ್. ಎರಡು ಪಾಯಿಂಟ್ಸ್, ಎರಡು ಮೆಟೀರಿಯಲ್ಸ್ನ ವೆಲ್ಡ್ ಮಾಡಿದ್ದಾಗ ಆ ವೆಲ್ಡಿಂಗ್ ಅನ್ನೋದು ಕರೆಕ್ಟಾಗಿ ಇದಾ ಇಲ್ಲವಾ, ಆ ಎರಡು ಪಾರ್ಟ್ಸ್ ಕರೆಕ್ಟಾಗಿ ಜಾಯಿನ್ ಆಗಿದಾ ಇಲ್ಲವಾ ಅನ್ನೋದನ್ನೆಲ್ಲ ನಾವು ಡಿಟೆಕ್ಟ್ ಮಾಡಬಹುದು ಎಕ್ಸ್ರೇಸ್ ಇಂದ. ಓಕೆ, ಅಂಡ್ ದೇ ಯೂಸ್ಡ್ ಇನ್ ಮೆಟ್ರೋ ಸ್ಟೇಷನ್ಸ್. ರೈಲ್ವೆ ಸ್ಟೇಷನ್ಸ್ ಆಗಿರ್ಬೋದು, ಮೆಟ್ರೋ ಸ್ಟೇಷನ್ಸ್ ಆಗಿರ್ಬೋದು. ಫಾರ್ ವಾಟ್ ಪರ್ಪಸ್ ಅಂತಂದರೆ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಸ್ ಅಲ್ಲೂ ಸಹ ಯೂಸ್ ಮಾಡ್ತಾ ಇರ್ತಾರೆ. ಫಾರ್ ವಾಟ್ ಪರ್ಪಸ್? ಟು ಡಿಟೆಕ್ಟ್ ಮೆಟಲ್ ಆರ್ ಎಕ್ಸ್ಪ್ಲೋಸಿವ್ ಮೆಟೀರಿಯಲ್. ಮೆಟಲ್ನ ಇಲ್ಲಿ ಎಕ್ಸ್ಪ್ಲೋಸಿವ್ ಮೆಟೀರಿಯಲ್ನ ನಾವು ಯೂಸ್ ಮಾಡಿದ್ರೆ. ಅಷ್ಟೇ ಅಲ್ಲ, ದೇ ಆರ್ ಯೂಸ್ಡ್ ಇನ್ ಸೈಂಟಿಫಿಕ್ ರಿಸರ್ಚ್. ಸೈಂಟಿಫಿಕ್ ಲ್ಯಾಬ್ಗಳಲ್ಲಿ, ಲ್ಯಾಬ್ಸಲ್ಲಿ ಸೈಂಟಿಫಿಕ್ ರಿಸರ್ಚ್ಗೋಸ್ಕರನೂ ಸಹ ಈ ಎಕ್ಸ್ರೇಸ್ನ ಯೂಸ್ ಮಾಡ್ತಾ ಇರ್ತಾರೆ. ಓಕೆ, ಸೊ ದಟ್ ಈಸ್ ಅಬೌಟ್ ದ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಅಂಡ್ ಡಿಸ್ಕವರಿ ಆಫ್ ಎಕ್ಸ್ರೇಸ್. ಪ್ರಾಪರ್ಟೀಸ್ ಅಲ್ಲ, ಯೂಸಸ್. ನೋಡಿ, ಈ ಯೂಸಸ್ ಎಲ್ಲ ಮಸ್ಟ್ ಅಂಡ್ ಶುಡ್ ನೀವು ಮಗ ಇಲ್ಲ ಬೈ ಹಾರ್ಟ್ ಮಾಡಲೇಬೇಕಾಗಿ ಬರುತ್ತೆ. ಯಾಕಂದರೆ ದೇ ವಿಲ್ ಆಸ್ಕ್ ಮೆನ್ಷನ್ ಎನಿ 2 uses ಆಫ್ ಎಕ್ಸ್ ರೇಸ್, ಎನಿ 2 uses ಆಫ್ ಯು ವಿ ರೇಸ್, 2 uses ಆಫ್ ಮೈಕ್ರೋವೇವ್ಸ್. ಲೈಕ್ ದಟ್ ದೇ ವಿಲ್ ಆಸ್ಕ್, ಕೀಪ್ ಆನ್ ಆಸ್ಕಿಂಗ್ ಸಚ್ ಟೈಪ್ ಆಫ್ ಕ್ವಶನ್ಸ್. ಅದನ್ನೆಲ್ಲ ನಾವು ಆನ್ಸರ್ ಮಾಡಬೇಕು ಅಂತಂದಾಗ ಯು ಮಸ್ಟ್ ನೋಡಿ, ಇನಿಷಿಯಲಿ ವೆನ್ ದ ಸಿಲೆಬಸ್ ಹ್ಯಾಸ್ ಬೀನ್ ಚೇಂಜ್ ಫ್ರಮ್ ಸ್ಟೇಟ್ ಟು NCERT, ಸ್ಟೇಟಿಂದ NCERTಗೆ ಚೇಂಜ್ ಆಗಿದ್ದಾಗ they asked the questions even in the frequency range as well as ನಾನು ಹೇಳಿದ್ನಲ್ಲ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಮತ್ತು ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಅಂತಾದ್ರ ಮೇಲೂ ಸಹ ಕ್ವಶನ್ಸ್ ಕೇಳಿದ್ದಾರೆ. ಓಕೆ, ಸೊ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರದು. ನಾವು ಲೆಟ್ ಅಸ್ ಸಿ ವಾಟ್ ಆರ್ ದಿಸ್ ಗಾಮಾ ರೇಸ್. ನೋಡಿ, ಗಾಮಾ ರೇಸ್ ಯಾರು ಡಿಸ್ಕವರ್ ಮಾಡಿದ್ದಾರೆ? ರುಥರ್ಫರ್ಡ್ ಹ್ಯಾಸ್ ಡಿಸ್ಕವರ್ಡ್ ದ ಗಾಮಾ ರೇಸ್ ಅಂಡ್ ದೇ ಟ್ರಾವೆಲ್ ವಿತ್ ಸ್ಪೀಡ್ ಆಫ್ ದ ಲೈಟ್. ಸ್ಪೀಡ್ ಆಫ್ ದ ಲೈಟ್, ಪ್ರತಿಯೊಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಸ್ಪೀಡ್ ಆಫ್ ದ ಲೈಟ್ ಅಂದರೆ 3 × 10⁸ ಮೀಟರ್ ಪರ್ ಸೆಕೆಂಡ್ ಅಲ್ಲೇ ಹೋಗುತ್ತೆ. ಅದನ್ನು ಕಲಿಬೇಕಾಗಿರುತ್ತೆ. ಹೈ ಪೆನೆಟ್ರೇಷನ್ ಪವರ್. ಪಾರ್ಟಿಕಲ್ ಮಾಸ್ ಅನ್ನೋದು ಕಡಿಮೆ ಇರುತ್ತೆ, ಹಾಗಾಗಿ ಸ್ಪೀಡ್ ಅನ್ನೋದು ಜಾಸ್ತಿ ಇರುತ್ತೆ. ಯಾವಾಗಾದ್ರೂ ಒಂದು ಬಾಡಿ ಮೇಲೆ ಇನ್ಸಿಡೆಂಟ್ ಮಾಡ್ತೀವೋ ಇಟ್ ಕ್ಯಾನ್ ಪ್ರಾಪಗೇಟ್, ಇಟ್ ಕ್ಯಾನ್ ಟ್ರಾವೆಲ್ ಡೀಪ್ ಇನ್ಸೈಡ್ ದ ಬಾಡಿ ಅಂತ ನಾವು ಹೇಳಬಹುದು. ಓಕೆ,
ಅದರ ಫ್ರೀಕ್ವೆನ್ಸಿ ರೇಂಜ್ ಅನ್ನೋದು ಎಲ್ಲಿಂದ ಎಲ್ಲಿಗಿರುತ್ತೆ ನೋಡಿ ಇಲ್ಲಿ 10^18 ಹರ್ಟ್ಸ್ ಇಂದ 10^22 ಹರ್ಟ್ಸ್ ವರೆಗೂ ನಿಮಗೆ ಅದರ ಫ್ರೀಕ್ವೆನ್ಸಿ ಅನ್ನೋದು ವೇರಿ ಆಗುತ್ತೆ ಗಾಮಾ ರೇಸ್ದು. ಯೂಸಸ್ ಬಂದಿದ್ದಾಗ ನೋಡಿ ಇಲ್ಲಿ ಯೂಸ್ ಟು ಪ್ರೊಡ್ಯೂಸ್ ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಅಂತಂದ್ರೆ ಫಿಷನ್ ರಿಯಾಕ್ಷನ್ಸ್ ಆಗಿರ್ಬೋದು, ಫ್ಯೂಷನ್ ರಿಯಾಕ್ಷನ್ಸ್ ಆಗಿರ್ಬೋದು, ಇದನ್ನೆಲ್ಲ ಪ್ರೊಡ್ಯೂಸ್ ಮಾಡೋದಕ್ಕೆ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ದಿಸ್ ಗಾಮಾ ರೇಸ್ ಅಂತ ನಾವು ಹೇಳ್ತಾ ಇದ್ದೀವಿ. ಅಷ್ಟೇ ಅಲ್ಲ, ದೇ ಆರ್ ಆಲ್ಸೋ ಯೂಸ್ಡ್ ಇನ್ ರೇಡಿಯೋಥೆರಪಿ ಫಾರ್ ದ ಟ್ರೀಟ್ಮೆಂಟ್ ಆಫ್ ಟ್ಯೂಮರ್ಸ್ ಅಂಡ್ ಕ್ಯಾನ್ಸರ್. ಟ್ಯೂಮರ್ ಏನಾದರೂ ಗಡ್ಡೆಗಳಿದ್ರು ಇಲ್ಲ ಕ್ಯಾನ್ಸರ್ ಸೆಲ್ಸ್ ಇದ್ದರೂ ಸಹ ಅದನ್ನೆಲ್ಲ ಟ್ರೀಟ್ ಮಾಡೋದಕ್ಕೆ ರೇಡಿಯೋಥೆರಪಿ ಅನ್ನೋದಿರುತ್ತೆ, ಅದರಲ್ಲೂ ಸಹ ನಾವು ಈ ಗಾಮಾ ರೇಸ್ನ ಯೂಸ್ ಮಾಡಬಹುದು. ಲೇಟರ್ ದರ್ ಯೂಸ್ಡ್ ಇನ್ ಫುಡ್ ಇಂಡಸ್ಟ್ರಿ ಟು ಕಿಲ್ ಪ್ಯಾಥೋಜೆನಿಕ್ ಮೈಕ್ರೋ ಆರ್ಗ್ಯಾನಿಸಮ್. ಪ್ಯಾಥೋಜೆನಿಕ್ ಅಂದರೆ ಡೇಂಜರಸ್ ಅಂತ, ಡೇಂಜರಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಕಿಲ್ ಮಾಡೋದಕ್ಕೆ ಅಂದರೆ ಸಾಯಿಸೋದಕ್ಕೆ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ದಿಸ್ ಗಾಮಾ ರೇಸ್. They are used to provide valuable information about the structure of atomic nucleus. ನ್ಯೂಕ್ಲಿಯಸ್ ಎಲ್ಲಿರುತ್ತೆ? ಒಂದು ಸಬ್ಸ್ಟೆನ್ಸ್ ತಗೊಂಡ್ರೆ ಸಬ್ಸ್ಟೆನ್ಸ್ ಅದು ಮಾಲಿಕ್ಯೂಲ್ಸ್ ಇಂದ ರೆಡಿ ಆಗಿರುತ್ತೆ. ಆ ಮಾಲಿಕ್ಯೂಲ್ಸ್ ಅಲ್ಲಿ ಆಟಮ್ಸ್ ಇರುತ್ತೆ. ಆಟಮ್ ಮಧ್ಯಭಾಗದಲ್ಲಿ ನಿಮಗೆ ನ್ಯೂಕ್ಲಿಯಸ್ ಅನ್ನೋದು ಇರುತ್ತೆ. ಅಂತಹ ಒಂದು ಡೀಪ್ ಇನ್ಸೈಡ್ ಅಂದರೆ ಸೆಂಟ್ರಲ್ ಪಾರ್ಟ್ ಆಫ್ ದ ಆಟಮ್ನ ಸ್ಟಡಿ ಮಾಡಬೇಕು ಅಂತಂದ್ರೆ ನಮಗೆ ಗಾಮಾ ರೇಸ್ ನೆಸೆಸಿಟಿ ಅನ್ನೋದು ತುಂಬಾನೇ ಇದೆ. These are all the uses and discovery of gamma rays. I hope you understood this. Now let us see wavelength range production and detection. Okay, wavelength range production and detection ಬಗ್ಗೆ ನಾವು ನೋಡೋಣ. ಏನದು ಇಲ್ಲಿ ಹೆಡ್ಡಿಂಗ್ ಸ್ವಲ್ಪ ಮಿಸ್ ಆಗಿದೆ, ಡೋಂಟ್ ವರಿ ಅಬೌಟ್ ದಿಸ್. ಸೊ ಪ್ಲೀಸ್ ಥಿಂಕ್ ಅಬೌಟ್ ದಿಸ್. ರೇಡಿಯೋ ವೇವ್ಸ್ ಸ್ವಲ್ಪ ಸ್ಪೀಡಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇಲ್ಲಿ ರೇಡಿಯೋ ವೇವ್ಸ್ ನಾವು ನೋಡಿದ್ದಾಗ ಏನಾಗುತ್ತೆ, ವೇವ್ ಲೆಂತ್ ಅನ್ನೋದು ಯಾವತ್ತೇ ಆಗಲಿ ಗ್ರೇಟರ್ ದ್ಯಾನ್ 0.1 ಮೀಟರ್ ಇರುತ್ತೆ. ಗ್ರೇಟರ್ ದ್ಯಾನ್ 0.1 ಮೀಟರ್ ಅಂದರೆ 10 ಸೆಂಟಿಮೀಟರ್ಗಿಂತೂ ಜಾಸ್ತಿ ವೇವ್ ಲೆಂತ್ ಹೊಂದಿರುತ್ತೆ. ಯಾವುದು? ರೇಡಿಯೋ ವೇವ್ಸ್. ಅಂದರೆ ಜಾಸ್ತಿ ಅಂದರೆ ಎಷ್ಟು? ಕಿಲೋಮೀಟರಿಂದ ಎಷ್ಟು ಹಂಡ್ರೆಡ್ಸ್ ಆಫ್ ಕಿಲೋಮೀಟರ್ಸ್ಗೂ ಸಹ ಅದರ ವೇವ್ ಲೆಂತ್ ಅನ್ನೋದು ಇರುತ್ತೆ ಅಂತ ನಾವು ಹೇಳ್ಬೋದು. ಇದು ಹೇಗೆ ಬರುತ್ತೆ, ನಮಗೆ ಹೇಗೆ ಪ್ರೊಡ್ಯೂಸ್ ಆಗುತ್ತೆ, ಹೇಗೆ ಪ್ರೊಡ್ಯೂಸ್ ಮಾಡ್ತಾರೆ ಅಂತಂದ್ರೆ ನೋಡಿ, ರ್ಯಾಪಿಡ್ ಆಕ್ಸಲರೇಷನ್ ಅಂಡ್ ಡಿಸಲರೇಷನ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಏರಿಯಲ್ಸ್. ಏರಿಯಲ್ಸ್ ಅಂದ್ರೆ ಆಂಟನಾಸ್. ಪ್ರತಿಯೊಂದು ಕಾರ್ಗೂ ಏರಿಯಲ್ ಅನ್ನೋದು ಇರುತ್ತೆ. ಇಸ್ ಇಟ್ ಕ್ಲಿಯರ್? ಪ್ರತಿಯೊಬ್ಬ ಮನೆ ಹ್ಯೂಸ್ ಬಿಲ್ಡಿಂಗ್ಸ್ ಅಲ್ಲೂ ಸಹ ಒಂದು ಚಿಕ್ಕ ಆಂಟನಾ ತರ ನಿಮಗೆ ಕಾಣಿಸ್ತಾ ಇದೆ ಹ್ಯೂಸ್ ಟವರ್ಸ್ ಅಲ್ಲಿ. ಇಸ್ ಇಟ್ ಕ್ಲಿಯರ್? ಅಲ್ಲಿ ನಿಮಗೆ ಹೈ ಸ್ಪೀಡ್ ಎಲೆಕ್ಟ್ರಾನ್ಸ್ ಇಂದ ಇಲ್ಲ ಡಿಸಲರೇಟಿಂಗ್ ಸ್ಲೋ ಮೂವಿಂಗ್ ಎಲೆಕ್ಟ್ರಾನ್ಸ್ ಇಂದನೂ ಸಹ ಇದನ್ನ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ನಾವು ಹೇಳಬಹುದು. ಹೇಗೆ ಇದನ್ನ ರಿಸೀವರ್ಸ್ ಏರಿಯಲ್ಸ್, ರಿಸೀವರ್ ಆಂಟನಾಸ್ ಇರುತ್ತಲ್ವ, ಅದರಿಂದ ಇದು ರೇಡಿಯೋ ವೇವ್ಸ್ ನ ಡಿಟೆಕ್ಟ್ ಮಾಡಬಹುದು. ನಮ್ಮ ಕಣ್ಣಿಂದ ಏನು ನೋಡೋಕ್ಕಾಗಲ್ಲ, ಓನ್ಲಿ ವಿ ಕ್ಯಾನ್ ಫೀಲ್ ದಟ್ ಈಸ್ ಅ ಕನ್ವರ್ಷನ್ ಆಫ್ ದಿಸ್ ಮೆಕ್ಯಾನಿಕಲ್ ವೇವ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇಂಟು ಎಲೆಕ್ಟ್ರಿಕಲ್ ಇಲ್ಲ ಸೌಂಡ್, ಮ್ಯೂಸಿಕ್, ಆ ರೀತಿ ನಾವು ಐಡೆಂಟಿಫೈ ಮಾಡಬಹುದು. ಲೇಟರ್ ಮೈಕ್ರೋವೇವ್, ವೆನೆವರ್ ಕಮ್ ಅಕ್ರಾಸ್ ಅ ಮೈಕ್ರೋವೇವ್, ನಿಮಗೆ 0.1 ಮೀಟರಿಂದ 1 ಮಿಲಿಮೀಟರ್ ವರೆಗೂ ನಿಮಗೆ ಇರುತ್ತೆ. ಅಷ್ಟೇ ಅಲ್ಲ, ಇದನ್ನು ಹೇಗೆ ಪ್ರೊಡ್ಯೂಸ್ ಮಾಡ್ತಾರೆ ನೋಡಿ, ಕ್ಲಿಸ್ಟ್ರಾನ್ ವಾಲ್ ಇಲ್ಲ ಮ್ಯಾಗ್ನೆಟ್ರಾನ್ ವಾಲ್ ಅಂತ ಇರುತ್ತೆ. ಇದೆಲ್ಲ ನೀವು ಡಿಗ್ರಿಯಲ್ಲಿ ಇಲ್ಲದೆ ಹೋದರೆ MSc PGಗಳಲ್ಲಿ ನೀವು ಅದ್ರ ಬಗ್ಗೆ ಓದ್ತೀರಾ. ಇಂಜಿನಿಯರಿಂಗಲ್ಲಿ ಕಮ್ಯುನಿಕೇಷನ್ಸ್ ತಗೊಂಡಿದ್ದಾಗ ಕಂಪಲ್ಸರಿ ನೀವು ಓದಲೇಬೇಕಾಗಿರುತ್ತೆ, ಅಲ್ಲಿ ನೀವು ಓದಿ. ಬಟ್ ಇಲ್ಲಿ ನೆನೆಬಿಟ್ಕೊಳ್ಳಿ. ಓಕೆ, ಸೊ ಇದನ್ನು ಪಾಯಿಂಟ್ ಕಾಂಟ್ಯಾಕ್ಟ್ ಡಯೋಡ್ಸ್ ಅಂತ ಇರುತ್ತೆ ಇನ್ಸ್ಟ್ರೂಮೆಂಟ್ಸ್, ಅದರಿಂದ ನಾವು ಡಿಟೆಕ್ಟ್ ಮಾಡಬಹುದು. ಇನ್ಫ್ರಾರೆಡ್ ವೇವ್ಸ್ ವೇವ್ ಲೆಂತ್ ಅನ್ನೋದು 1 ಮಿಲಿಮೀಟರ್ ಟು 700 ನ್ಯಾನೋಮೀಟರ್ ವರೆಗೂ ಇರುತ್ತೆ. 10⁻³ ಇಂದ 10⁻৯ ಮೀಟರ್ ವರೆಗೂ ಇದರ ವೇವ್ ಲೆಂತ್ ಇರುತ್ತೆ. ವೈಬ್ರೇಷನ್ಸ್ ಆಫ್ ಆಟಮ್ಸ್ ಅಂಡ್ ಮಾಲಿಕ್ಯೂಲ್ಸ್, ಮೆಟೀರಿಯಲ್ ಅಲ್ಲಿ ಇಲ್ಲ ಸಬ್ಸ್ಟೆನ್ಸ್ ಅಲ್ಲಿ ವೈಬ್ರೇಷನ್, ಆಟಮ್ ವೈಬ್ರೇಷನ್ ಇಂದ ಇಲ್ಲ ಮಾಲಿಕ್ಯೂಲ್ ವೈಬ್ರೇಷನ್ ಇಂದ ನಿಮಗೆ ಈ ವೇವ್ಸ್ ಅನ್ನೋದು ಪ್ರೊಡ್ಯೂಸ್ ಆಗತ್ತೆ. ಅಂಡ್ ಹೌ ಕ್ಯಾನ್ ಯು ಡಿಟೆಕ್ಟ್ ಅಂದ್ರೆ ದಿಸ್ ಆರ್ ದ ಡಿವೈಸಸ್ ನೋಡಿ, ಥರ್ಮೋಪೈಲ್ಸ್, ಬೋಲೋಮೀಟರ್, ಇನ್ಫ್ರಾರೆಡ್ ಫೋಟೋಗ್ರಫಿಕ್ ಫಿಲಿಮ್ ಅಂತ ಇರುತ್ತೆ. ಇನ್ಫ್ರಾರೆಡ್ ಫೋಟೋಗ್ರಫಿಕ್ ಫಿಲಿಮ್, ಬೋಲೋಮೀಟರ್, ಥರ್ಮೋಪೈಲ್ಸ್, ದಿಸ್ ಆರ್ ಆಲ್ ದ ಡಿವೈಸಸ್ ವಿಚ್ ಆರ್ ಯೂಸ್ಡ್ ಟು ಡಿಟೆಕ್ಟ್ ದ infrared rays. Later you can go with visible light 700 nanometer in the 400 nanometer.
ಕೆಲವು ಬುಕ್ಸಲ್ಲಿ ನಿಮಗೆ 3000 to 8000 ಅಂತಲೂ ಸಹ ಮೆನ್ಷನ್ ಮಾಡಿರ್ತಾರೆ. ನೋ ವರೀಸ್, ಯೂಶಲಿ ಯು ವಿಲ್ ಟೇಕ್ ದಿಸ್. ಎಲೆಕ್ಟ್ರಾನ್ ಹೇಗೆ ಪ್ರೊಡ್ಯೂಸ್ ಆಗುತ್ತೆ? ಎಲೆಕ್ಟ್ರಾನ್ಸ್ ಇನ್ ದ ಆಟಮ್ಸ್ ಎಮಿಟ್ ಲೈಟ್ ವೆನ್ ದೇ ಮೂವ್ ಫ್ರಮ್ ಹೈ ಎನರ್ಜಿ ಲೆವೆಲ್ ಟು ಲೋ ಎನರ್ಜಿ ಲೆವೆಲ್. ನಾವು ಓದಿರ್ತೀರ, ಕೆಮಿಸ್ಟ್ರಿಯಲ್ಲೂ ಓದಿರ್ತೀರ, ಅಟಾಮಿಕ್ ಸ್ಟ್ರಕ್ಚರ್ ಓದಬೇಕಾದ್ರೆ ಆಟಮ್ಸ್ ಅಲ್ಲಿ ನಿಮಗೆ ಡಿಫರೆಂಟ್ ಎನರ್ಜಿ ಲೆವೆಲ್ಸ್, ಆರ್ಬಿಟ್ಸ್ ಅನ್ನೋದಿರುತ್ತೆ. ಯಾವಾಗ ಎಲೆಕ್ಟ್ರಾನ್ಸ್ ಅನ್ನೋದು ನಿಮಗೆ ಹೈ ಎನರ್ಜಿ ಲೆವೆಲಿಂದ ಲೋ ಎನರ್ಜಿ ಲೆವೆಲ್ಗೆ ಜಂಪ್ ಆಗುತ್ತೋ ಆವಾಗ ಈ ವಿಸಿಬಲ್ ರೇಡಿಯೇಷನ್ಸ್ ಅನ್ನೋದು ಬರುತ್ತೆ ಅಂತ ಹೇಳ್ತಾರೆ. ಸೊ ಇದನ್ನ ಹೇಗೆ ಡಿಟೆಕ್ಟ್ ಮಾಡ್ತಾರೆ? ಐ ಫೋಟೋ ಸೆಲ್ಸ್ ಆರ್ ಫೋಟೋಗ್ರಾಫಿಕ್ ಫಿಲಿಮ್ಸ್. ಫೋಟೋ ಸೆಲ್ಸ್, ಐ ಒಳಗಡೆ ನಿಮಗೆ ಫೋಟೋ ಸೆಲ್ಸ್ ಅನ್ನೋದಿರುತ್ತೆ. ಅದರಿಂದ ನಾವು ಅದನ್ನು ಡಿಟೆಕ್ಟ್ ಮಾಡಬಹುದು. ಅಷ್ಟೇ ಅಲ್ಲದೆ ಈ ಫೋಟೋಗ್ರಾಫಿಕ್ ಫಿಲಿಮ್ಸ್ ಇಂದನೂ ಸಹ ನಾವು ಲೈಟ್ ಇದು ಏನಾದರೂ ಇದನ್ನ ವಿಸಿಬಲ್ ಲೈಟ್ನ ಡಿಟೆಕ್ಟ್ ಮಾಡಬಹುದು ಅಂತ ನಾವು ಹೇಳಬಹುದು. ಓಕೆ, ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್, ಬಿ ಕೇರ್ಫುಲ್ ಅಬೌಟ್ ದೀಸ್ ಪಾಯಿಂಟ್ಸ್. UV rays 400 nanometer 1 nanometer. ಈ ವೇವ್ ಲೆಂತ್ ರೇಂಜ್ ಅಂದ್ರೆ ಮಸ್ಟ್ ಅಂಡ್ ಶುಡ್ ನಮಗೆ ನೆನಪಿರಲೇಬೇಕು. ವೇವ್ ಲೆಂತ್ ರೇಂಜ್ ಅಂದ್ರೆ ಮಸ್ಟ್ ಅಂಡ್ ಶುಡ್ ನಿಮಗೆ ನೆನಪಿರಲೇಬೇಕು. ಯಾಕೆ ಅಂತಂದ್ರೆ ಬೇಸ್ಡ್ ಆನ್ ದಿಸ್ we have to answer such a certain type of questions. So let us see here. Inertial electrons in atoms moving from high energy level to lower energy level. Inertial ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಕೆ ಶೆಲ್, ಎಲ್ ಶೆಲ್, ಎಂ ಶೆಲ್ ಅಲ್ಲ, ಇನ್ನರ್ ಮೋಸ್ಟ್ ಶೆಲ್ಸ್ ಇರುತ್ತಲ್ವಾ, ಅಲ್ಲಿ ಎಲೆಕ್ಟ್ರಾನ್ಸ್ ಟ್ರಾನ್ಸಿಷನ್ಸ್ ಆದರೆ ಅವಾಗ ನಮಗೆ ಯು ವಿ ರೇಸ್ ಅನ್ನೋದು ಪ್ರೊಡ್ಯೂಸ್ ಆಗತ್ತೆ. ಇದು ಅಷ್ಟೇ, ನಿಮಗೆ ಫೋಟೋ ಸೆಲ್ಸ್ ಮತ್ತು ಫೋಟೋಗ್ರಾಫಿಕ್ ಫಿಲಿಮ್ಸ್ ಇಂದ ಯು ವಿ ರೇಸ್ನ ಡಿಟೆಕ್ಟ್ ಮಾಡಬಹುದು. ಲೇಟರ್ ಎಕ್ಸ್ ರೇಸ್ ಅನ್ನೋದು ನೋಡಿ, ವೇವ್ ಲೆಂತ್ ಅನ್ನೋದು 1 nanometer ಇಂದ 10⁻³ nanometer, 10⁻³ nanometer, 10⁻² ಪಿಕೋಮೀಟರ್ ವರೆಗೂ ವೇವ್ ಲೆಂತ್ ರೇಂಜ್ ಅನ್ನೋದು ಇರುತ್ತೆ. ಅಷ್ಟೇ ಅಲ್ಲ, ಎಕ್ಸ್ರೇ ಟ್ಯೂಬ್ಸ್ ಇಂದ ಪ್ರೊಡ್ಯೂಸ್ ಮಾಡಬಹುದು. ಇಲ್ಲದೆ ಹೋದ್ರೆ ಇನ್ನರ್ ಶೆಲ್ ಎಲೆಕ್ಟ್ರಾನ್ಸ್ ಅದಿಷ್ಟು ಮುಂಚೆ ಹೇಳಿದ್ನಲ್ಲ ಯು ವಿ, ಅದೇ ತರ ಎಕ್ಸ್ರೇಸ್ ಅನ್ನೋದು ಸಹ. ಇದನ್ನ ಹೇಗೆ ಡಿಟೆಕ್ಟ್ ಮಾಡಬಹುದು ನೋಡಿ, ಫೋಟೋಗ್ರಾಫಿಕ್ ಫಿಲಿಮ್ಸ್ ಆಗಿರ್ಬೋದು, ಗೀಗರ್ ಟ್ಯೂಬ್ಸ್, ಅಯನೈಸೇಷನ್ ಚೇಂಬರ್ಸ್ ಇಂದ ನಾವು ಎಕ್ಸ್ರೇಸ್ ನ ಡಿಟೆಕ್ಟ್ ಮಾಡಬಹುದು. ಅಂಡ್ ಲಾಸ್ಟ್ ಏನಂತಂದಾಗ ಗಾಮಾ ರೇಸ್. ವೆನೆವರ್ ವಿ ಕಮ್ ಅಕ್ರಾಸ್ ದ ಗಾಮಾ ರೇಸ್, ವೇವ್ ಲೆಂತ್ ಅನ್ನೋದು ನೋಡಿ ಇಲ್ಲಿ ಪಿಕೋಮೀಟರ್ ಅಂದ್ರೆ 10⁻³ ಇಲ್ಲಿ 10⁻³ ನ್ಯಾನೋಮೀಟರ್, ಇಲ್ಲಿ 10⁻12 ಮೀಟರ್ಸ್. ಅದಕ್ಕಿಂತ ಕಡಿಮೆ ಇದ್ದರೆ ಅವಾಗ ಅದು ನಿಮಗೆ ಗಾಮಾ ರೇಸ್ ಅನ್ನೋದನ್ನ ಅಬ್ಸರ್ವ್ ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು. ಈ ಗಾಮಾ ರೇಸ್ ನ ಹೇಗೆ ಪ್ರೊಡ್ಯೂಸ್ ಮಾಡ್ತಾರೆ ಅಂತಂದ್ರೆ ರೇಡಿಯೋ ಆಕ್ಟಿವ್ ಡಿಕೆ ಆಫ್ ದ ನ್ಯೂಕ್ಲಿಯಸ್. ನಿಮಗೆ ರೇಡಿಯೋ ಆಕ್ಟಿವ್ ನ್ಯೂಕ್ಲಿಯಸ್ ಅನ್ನೋದು ಬರುತ್ತೆ, ನಿಮಗೆ ನ್ಯೂಕ್ಲಿಯಸ್ ಚಾಪ್ಟರ್ ಓದ್ತೀರಾ. ಅದರ ಡಿಕೆಯಿಂದ ನಾವು ಗಾಮಾ ರೇಸ್ನ ಪ್ರೊಡ್ಯೂಸ್ ಮಾಡಬಹುದು. And later on we can also detect with the help of photographic film or ionization chambers. ನೋಡಿ, 4 ಇದಕ್ಕೆ ಕಾಮನ್. ಫೋಟೋಗ್ರಾಫಿಕ್ ಫಿಲಿಮ್ is a detector which is used to detect visible light, UV rays, X-rays and gamma rays. ಅಟ್ಲೀಸ್ಟ್ ಅದನ್ನ ಒಂದು ಕಾಮನ್ ಆಗಿರತಕ್ಕಂಥ ಒಂದು ವರ್ಡ್ನ ನೆನಪಿಟ್ಟುಕೊಂಡ್ರೂ ಸಹ ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅಂಡರ್ಸ್ಟುಡ್? ಐ ಥಿಂಕ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಫಾಲೋಯಿಂಗ್ ಈಚ್ ಅಂಡ್ ಎವರಿ ಪಾಯಿಂಟ್. Now let us move on to the few questions, MCQs ನಾವು ನೋಡೋಣ ಏನು ಹೇಳ್ತಾ ಇದೆ ಅಂತ ಅಂದ್ಬಿಟ್ಟು. Which statement represents the symmetrical counterpart of Faraday's law and consequence of the displacement current being a source of magnetic field ಅಂತ ಹೇಳ್ದು. being a source of magnetic field. ಸೊ ಅದನ್ನ ಹೇಗೆ ಆನ್ಸರ್ ಮಾಡುವ ಒಂದ್ಸರಿ ಆಪ್ಷನ್ಸ್ ನ ಓದಿ. ಪ್ಲೀಸ್ ರೀಡ್ ದ ಆಪ್ಷನ್ಸ್, ವಾಟ್ ದೇ ಹ್ಯಾವ್ ಗಿವೆನ್ ಟು ಯು. ಏನು ಹೇಳ್ತಾ ಇದೆ ನೋಡಿ, ನೀಟಾಗಿ ಅನಲೈಸ್ ಮಾಡಿ. ವಿಚ್ ಸ್ಟೇಟ್ಮೆಂಟ್ ರೆಪ್ರೆಸೆಂಟ್ ದ ಕೌಂಟರ್ ಪಾರ್ಟ್ ಆಫ್ ಫ್ಯಾರಡೇಸ್ ಲಾ ಮತ್ತು ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ನ ಯಾವುದು ಇಂಡಿಕೇಟ್ ಮಾಡೋದು? ಸೋರ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಫ್ಯಾರಡೇಸ್ ಲಾ ಆಲ್ಸೋ ಸ್ಟೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಹೇಳ್ತಾರೆ. ನಿಮಗೆ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅನ್ನೋದು ಸಹ ನಿಮ್ಗೆ ಯಾವ್ದ್ರಿಂದ ಬಂತು? ಬಿಕಾಸ್ ಚೇಂಜಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ನ ಫೈಂಡ್ ಔಟ್ ಮಾಡಬೇಕಾದ್ರೆ ಬರುತ್ತೆ. ಸ್ಟೇಟ್ಮೆಂಟ್ ನೋಡೋಣ. an electric field changing with time gives rise to magnetic field. a magnetic field changing with time gives rise to electric field ಅಂತ ನಾವು ನೋಡಿದಾಗ we can go with one of the conceptual question ಅಂತ ನಾವು ಹೇಳಬಹುದು. conceptual question ಅಂತ ನಾವು ಇದನ್ನ ಓದಬೇಕಾಗಿರುತ್ತೆ. we can say that is option
ಎ ಅಂತ ನಾವು ಹೇಳಬಹುದು, ಎ ಅಂತ ನಾವು ಹೇಳಬಹುದು. Symmetrical counterpart. Please study this and learn this. Learn this. Now let us move on to the next question. ಏನದು ಅಂತ ಒಂದ್ಸರಿ ನೋಡೋಣ. See here, the radiations of intensity 0.5 watt per meter square are striking a metal plate. The pressure on the plate is, what is the pressure on the plate is? Radiations of what is intensity they have given? Intensity is equals to, we can say it is 0.5 watt per meter square. Hagiddaga, what is the pressure? They are asking what is the pressure acting on that. What is the pressure acting on that? So how can you simplify this? Analyze ಮಾಡಿ. Pressure ಅನ್ನೋದು ಏನಾಗಿರುತ್ತೆ ನೋಡಿ, ಅನಲೈಸ್ ಮಾಡಿ. Striking a metal plate ಆದ್ಮೇಲೆ ಆಗ್ತದೆ. Therefore ನಮ್ಮ ರಿಲೇಷನ್ ಇದೇನಂತಂದಾಗ intensity by speed will give you what is the pressure. Intensity by speed will give you what is the pressure. So please make sure and substitute all the values. You will get what is the pressure. Now the pressure P is equals to intensity antandre you can say 0.5 divided by C antandre 3 into 10 to the power of 8. Pressure is equals to 1 divided by 6 into 10 to the power of 8 alva. So 1 by 6 into 10 power 8 anta ನಾವು substitute ಮಾಡಿ simplify ಮಾಡಿದ್ದಾಗ you will get pressure is equals to approximately ನಿಮಗೆ 0.166 something ಏನೋ ಬರುತ್ತೆ ನಿಮಗೆ ನೋಡಿ. ಅನಲೈಸ್ ಮಾಡಿ. 10 power minus 8 Newton per meter square. Or you have to remember this formula really. Pressure is equals to I by C. I hope you can remember this formula and solve such type of problems. Let us see the next question. Total energy density of electromagnetic waves in vacuum is given by the relation. Total energy density ನಮಗೆ ಗೊತ್ತಿದೆ. Total energy density is always equals to energy due to electric field and energy due to magnetic field. Energy due to electric field and energy due to magnetic field. ಏನು ಬರ್ಬೋದು ಇಲ್ಲಿ ನಮ್ಗೆ ಇಲ್ಲಿ ಅನಲೈಸ್ ಮಾಡಿ. ನಮ್ಮ ಪ್ರಕಾರ U is equals to half epsilon naught into E square plus half ಅಲ್ಲ 1 by 2 mu naught into B square ಅಂತ ನಮಗೆ ಬರುತ್ತೆ. ಕರೆಕ್ಟ್ ಅಲ್ವಾ? So what will be the answer to this question ನೋಡಿ ಇಲ್ಲಿ half epsilon naught into E square andre we can go with option D as a right answer. Okay, I hope you understood this question clearly. ಅರ್ಥ ಆಗ್ತದೆ ಅಲ್ವಾ ಹೇಗೆ ಮಾಡಬೇಕು, ನಾವು ಹೇಗೆ ಅನಲೈಸ್ ಮಾಡಬೇಕು ಅಂತ ಅಂದ್ಬಿಟ್ಟು. ನಾವು similarly let us see the next question which is our NCERT question ಅಂತ ನಾವು ಹೇಳ್ತಾ ಇದೀವಿ. ಇಂಪಾರ್ಟೆಂಟ್, ಇದು ನಿಮಗೆ ರಿಪೀಟ್ ಆಗಿದೆ, ಅದಕ್ಕೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ದಯವಿಟ್ಟು ನೋಡಿ. Figure shows a capacitor made of 2 circular plates each of radius 12 centimeter and separated by 5 centimeter. The capacitor is being charged by an external source not shown in the figure. Okay, the charging current is constant and it is equals to 0.15 ampere. Okay, ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ ಇಲ್ಲಿ. What is the radius? Radius is equals to 12 centimeter. That is 12 into 10 to the power of minus 2 meter. Therefore, what can you say about the area of the plate? Area of the plate which can be written as pi r square anta barutte. Hage irli, no worries. And what is the distance between the two plates? D is equals to 5 centimeter. That is 5 into 10 power minus 2 meter. ಅಷ್ಟೇ ಅಲ್ಲ, ನಿಮ್ಗೆ ಏನು ಕೊಟ್ಟಿದ್ದಾರೆ ನೋಡಿ, ಕರೆಂಟ್, ಕಂಡಕ್ಷನ್ ಕರೆಂಟ್ ನಮಗೆ ಗೊತ್ತಿದೆ 0.15 meter 15 ampere ಅಂತ. and we should also know this is also equal to displacement current. ನಾನು ಹೇಳಿದ್ದೀನಿ ಮ್ಯಾಗ್ನಿಟ್ಯೂಡ್ ವೈಸ್ ಕಂಡಕ್ಷನ್ ಕರೆಂಟ್ ಎಷ್ಟಿರುತ್ತೋ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅನ್ನೋದು ಸಹ ಅಷ್ಟೇ ಇರಬೇಕು, ಅದನ್ನು ತಗೊಳ್ತಾ ಇದ್ದೀವಿ. First question, what is the first question? Calculate the capacitance. First question, what is the calculate the capacitance and the rate of change of potential difference. The rate of change of potential difference. ಹೇಗೆ ಮಾಡಬಹುದು ನೋಡಿ, ಇಲ್ಲಿ ಅನಲೈಸ್ ಮಾಡಿ. First one, capacitance C is equals to epsilon naught into A divided by D.
what is epsilon naught? 8.854 into 10 to the power of minus 12 into area ಅಂದ್ರೆ ಎಷ್ಟಿಲ್ಲಿ pi r square divided by d ಅಂದ್ರೆ ಎಷ್ಟಿಲ್ಲಿ 5 centimeter ಅಂತ ಕೊಟ್ಟಿದ್ದಾರೆ ಅಲ್ವಾ, 5 into 10 power minus 2. ಓಕೆ, ಸಬ್ಸ್ಟಿಟ್ಯೂಟ್ ಮಾಡಿ 8.854 into 10 to the power of minus 12 into pi ಅಂದರೆ 3.14 into what is the radius square? 12 into 12 ಅಲ್ವಾ, 12 into 12 into 10 to the power of minus 4 whole divided by 5 into 10 to the power of minus 2. So simplify ಮಾಡಿದ್ದಾಗ just substitute and simplify this value here. ಎಷ್ಟು ಬರುತ್ತೆ ಅಂತನ್ಬಿಟ್ಟು ಹೇಳಿ, ನಿಮಗೆ ಆನ್ಸರ್ ಗೊತ್ತಾಗುತ್ತೆ. What will be the answer to this question? Answer to this question. So if you do simplification, then you will get approximately ನಾವೇನು ಹೇಳ್ಬೋದು 800 into 10 to the power of minus 14 farad ಅಂತ ನಮಗೆ ಬರುತ್ತೆ. ಓಕೆ, ಇಲ್ಲದೆ ಹೋಗಿದ್ದಾಗ we can say 8 into 10 power minus 12 nothing but 8 picofarad ಅಂತನೂ ಸಹ ನಮಗೆ ಬರುತ್ತೆ. This is the answer for the capacitance, and ಇದರಲ್ಲೇ ಕಂಟಿನ್ಯೂಯೇಷನ್ ಇದೆ ಇನ್ನು ನಿಮಗೆ ಕ್ವಶನ್ ಅಲ್ಲಿ ಏನದು ಅಂತಂದಾಗ the rate of change of potential difference, the rate of change of potential difference ಹೇಗೆ ಮಾಡಬಹುದು ನೋಡಿ. ಇಲ್ಲಿ they are asking us to calculate what is dv by dt. How can you solve this question? We know that displacement current is equals to c into dv by dt. explain ಮಾಡಿದ್ದೀವಿ ಅಲ್ವಾ. So displacement current ಬಂದ್ಬಿಟ್ಟು 0.15 ampere, is it right? 0.15 ampere, it is equals to 8 into 10 to the power of minus 12 into dv by dt. Therefore dv by dt will become equals to 0.15 divided by 8. now simplify ಮಾಡಿದ್ದಾಗ you will get the answer approximately, ನೋಡಿ simplify ಮಾಡ್ತೀರಾ, you will get the answer as 2 into 10 to the power of 10 volt per second ಅಂತ ನಮಗೆ ಬರುತ್ತೆ. 2 into 10 to the power of 10 volt per second. So like that we have to answer such type of questions. Later, what is the second question? ನೋಡಿ ಇಲ್ಲಿ obtain the displacement current across the plates. displacement current ನ find out ಮಾಡಿ ಅಂತ ಇಲ್ಲೇ ಬರೆದು ಬಿಡ್ತೀನಿ ನೋಡಿ. ಇಲ್ಲಿ displacement current numerically it is equals to conduction current and it is equals to 0.15 ampere. 0.15 ampere. Is Kirchhoff's rule, first rule, valid at each plate of the capacitor? Valid ಆಗುತ್ತಾ? Yes, of course. Is it right or not? ನೋಡಿ ಇಲ್ಲಿ ಪ್ಲೇಟ್ಸ್ ಮುಂಚೆವರೆಗೂ ಇರತಕ್ಕಂಥ ಕರೆಂಟ್ ಅನ್ನೋದನ್ನ ನಾವು ಕಂಡಕ್ಷನ್ ಕರೆಂಟ್ ಅಂತ ಕರಿತೀವಿ. ಇಸ್ ಇಟ್ ಕ್ಲಿಯರ್? ಪ್ಲೇಟ್ ಟು ಪ್ಲೇಟ್ ಇನ್ ಬಿಟ್ವೀನ್ ಅದನ್ನ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂತ ಹೇಳ್ತಾರೆ. ಹಾಗಾಗಿ ವಾಟ್ ಎವರ್ ದ ಕರೆಂಟ್ ದಟ್ ಎಕ್ಸಿಸ್ಟ್ ಇನ್ ದ ಹೋಲ್ ಸರ್ಕ್ಯೂಟ್ ಕ್ಯಾನ್ ಬಿ ರಿಟನ್ ಆಸ್ ಕಂಡಕ್ಷನ್ ಕರೆಂಟ್ ಪ್ಲಸ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂತ ನಾವು ಬರೀಬಹುದು. ಹಾಗಾಗಿ ಕಿರ್ಚಾಫ್ಸ್ ಫಸ್ಟ್ ಲಾ ಅನ್ನೋದು ವ್ಯಾಲಿಡ್ ಆಗಿದೆ, ನಾವು ಅದನ್ನು ಒಬೇ ಮಾಡುತ್ತೆ, ಸ್ಯಾಟಿಸ್ಫೈ ಸಹ ಆಗುತ್ತೆ ಅಂತ ನಾವು ಹೇಳಬಹುದು. ಅಂಡರ್ಸ್ಟ್ಯಾಂಡಿಂಗ್. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್ ನೋಡಿ ಒಂದ್ಸರಿ ಅನಲೈಸ್ ಮಾಡಿ ಹೇಗೆ ಅಂತ. ಎ ರೇಡಿಯೋ ಕ್ಯಾನ್ ಟ್ಯೂನ್ ಇನ್ ಟು ಎನಿ ಸ್ಟೇಷನ್ ಇನ್ ದ 7.5 ಮೆಗಾಹರ್ಟ್ಸ್ ಟು 12 ಮೆಗಾಹರ್ಟ್ಸ್ ಬ್ಯಾಂಡ್. ವಾಟ್ ಈಸ್ ಇಟ್ಸ್ ಕರಸ್ಪಾಂಡಿಂಗ್ ವೇವ್ ಲೆಂತ್? ನೋಡಿ F1 ಇದು ನಿಮಗೆ F2 ಕರಸ್ಪಾಂಡಿಂಗ್ ವೇವ್ ಲೆಂತ್ ಅಂದರೆ ಈ F1 F2 ಫ್ರೀಕ್ವೆನ್ಸೀಸ್ಗೆ ವೇವ್ ಲೆಂತ್ ಏನಾಗಿರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ನೋಡಿ ಇಲ್ಲಿ λ1 is equals to C by F1 3 into 10 to the power of 8 divided by 7.5 into 10 to the power of 6 ಆಗಿರುತ್ತೆ. 10 to the power of 6. So whenever we do this you will get this as approximately 40 meter ಅಂತ ಬರುತ್ತೆ. λ2 ಅನ್ನೋದು ಏನಾಗುತ್ತೆ ನೋಡಿ ಇಲ್ಲಿ C by F2. C ಅಂತಂದ್ರೆ 3 into 10 power 8, F2 ಅಂತಂದ್ರೆ 12 into 10 to the power of 6. So whenever we do simplification you will get the answer as 25 meter. 40 meter and 25 meter. Like this we have to think and we have to answer the given question. questions. ಅರ್ಥ ಆಗಿದೆ ಅಲ್ವಾ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು. ನಾವು ಸಿಮಿಲರ್ಲಿ
Let us move on to the next question. Let us move on to the next question. What they are saying to us: about 5% of the power of 100-watt light bulb is connected to visible radiation. The 100-watt bulb ಇದೆ, ಅದರಲ್ಲಿ 5% ಮಾತ್ರನೇ ವಿಸಿಬಲ್ ರೇಡಿಯೇಷನ್ ಬರೋದಕ್ಕೆ ಹೆಲ್ಪ್ ಆಗ್ತದೆ. ಹಾಗಿದ್ದಾಗ ವಾಟ್ ಈಸ್ ದ ಆವರೇಜ್ ಇಂಟೆನ್ಸಿಟಿ ಆಫ್ ದ ವಿಸಿಬಲ್ ರೇಡಿಯೇಷನ್ ಅಟ್ ಎ ಡಿಸ್ಟೆನ್ಸ್ ಆಫ್ 1 ಮೀಟರ್ ಅಂಡ್ ಅಟ್ ಎ ಡಿಸ್ಟೆನ್ಸ್ ಆಫ್ 10 ಮೀಟರ್ ಅಂತ ಕೇಳ್ತಾ ಇದ್ದಾರೆ. ಇಂಟೆನ್ಸಿಟಿ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ವಾಟ್ ಈಸ್ ದ ಪವರ್? ವಾಟ್ ಈಸ್ ದ ಪವರ್? ಪವರ್ ಈಸ್ ಈಕ್ವಲ್ಸ್ ಟು 5% ಆಫ್ 100 ವ್ಯಾಟ್ ಅಂತಂದರೆ ವಿಲ್ ಗೆಟ್ ದ 5 ವ್ಯಾಟ್ಸ್. ನೋಡಿ ಇಲ್ಲಿ ಫಸ್ಟ್ ಕೇಸಲ್ಲಿ ಡಿಸ್ಟೆನ್ಸ್ D1 ಅನ್ನೋದು ನಿಮಗೆ 1 ಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಇಂಟೆನ್ಸಿಟಿ ಇಸ್ ನಥಿಂಗ್ ಬಟ್ ಆಸ್ ಎ ಸೆಟ್ ಎನರ್ಜಿ ಬೈ ಟೈಮ್ ಬೈ ಏರಿಯಾ. What is energy by time? It is nothing but power by area. ಏರಿಯಾನ ಹೇಗೆ ತಗೋಬಹುದು ನಾವು ಅಂತಂದಾಗ ವಿ ಕ್ಯಾನ್ ಸೇ 4 pi r ಸ್ಕ್ವೇರ್ ಫಾರ್ಮುಲಾ, ಜನರಲ್ ಫಾರ್ಮುಲಾ. ಹಾಗಾಗಿ ಇಲ್ಲಿ r ಅಂದರೆ D1 ತಗೊಳ್ತೀರಾ, 4 pi D1 ಸ್ಕ್ವೇರ್. ಸೊ ಜಸ್ಟ್ ಸಬ್ಸ್ಟಿಟ್ಯೂಟ್ ಆಲ್ ದ ವ್ಯಾಲ್ಯೂಸ್, ಯು ವಿಲ್ ಗೆಟ್ ದ ಆನ್ಸರ್. ಪವರ್ ಅಂದರೆ 5 ಡಿವೈಡ್ ಬೈ 4 ಇಂಟು ಪೈ ಅಂದರೆ 3.14 ಇಂಟು D1 ಸ್ಕ್ವೇರ್ ಅಂದರೆ 1. ಸೊ ವೆನೆವರ್ ವಿ ಡೂ ಸಿಂಪ್ಲಿಫಿಕೇಶನ್, you will get the answer as approximately ನಿಮಗೆ ಎಷ್ಟು ಬರುತ್ತೆ ಅಂತಂದರೆ we can say it is 0.4 watt per meter square ಅಂತ ನಮಗೆ ಸಿಗುತ್ತೆ. Is it clear? In the same manner, second question, please do it as a homework ಮಾಡಿ ನಿಮ್ಗೆ ಆನ್ಸರ್ ಎಷ್ಟು ಬರಬೇಕು ನಿಮಗೆ ಅಂತ ಅಂದಿದ್ದಾಗ, ಸೊ ನೋಡಿ ಇಲ್ಲಿ ಫಾರ್ಮುಲಾ ಏನು ಮಾಡ್ತೀರಾ, P divided by 4 pi D2 ಸ್ಕ್ವೇರ್ ಅಂತ ಅಪ್ಲೈ ಮಾಡಿ. and you should get the answer as approximately ನಿಮಗೆ I ಅನ್ನೋದು ನಿಮಗೆ 4 into 10 power minus 3 watt per meter square 4 into 10 power minus 3 watt per meter square ಬರಬೇಕು. ಬರುತ್ತೆ, ನೀವು ಮಾಡಿ, definitely you can get it. Similarly, let us move on to the next question. The amplitude of the magnetic field a part of a harmonic electromagnetic wave is B naught is equals to 510 nano Tesla, 510 into 10 to the power of minus 9 Tesla, and they are asking what is the amplitude of the electric field. It is a simple problem, repeated model, simple anta neglect ಮಾಡಬೇಡಿ. So really we know that C is equals to E naught divided by B naught. Therefore, E naught will become equals to B naught into C. So just multiply 510 into 10 to the power of minus 9 into C andre 3 into 10 to the power of 8. So you will get E naught is equals to, nodi illi ಏನು ಬರುತ್ತೆ ಅಂತ ಅಂದ್ಬಿಟ್ಟು you can say 10 to the power of minus 1 ಅಂತಂದ್ರೆ you will get 153 volt per meter ಅಂತ ನಮಗೆ ಸಿಗುತ್ತೆ. 153 volt per meter. I hope you can do such type of problems. ಮಾಡ್ತಿರಲ್ವಾ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು ನೀಟಾಗಿ ಅನಲೈಸ್ ಮಾಡಿ. Now let us move on to the next question. What they are saying to us, ನೀಟಾಗಿ think ಮಾಡಿ. In a plane, electric field oscillates sinusoidally at a frequency of 2 into 10 to the power of 10 hertz. Frequency ಕೊಟ್ಟಿದ್ದಾರೆ 2 into 10 to the power of 10 hertz ಅಂತ ಅಂದ್ಬಿಟ್ಟು. And amplitude, what is the amplitude? Amplitude 40 volt per meter. Electric field amplitude given E naught is equals to 48 volt per meter. Question number 1. ಏನು ಹೇಳ್ತಾ ಇದೆ ನೋಡಿ ಇಲ್ಲಿ, what is the wavelength? So how can we simplify this? Wavelength is equals to C by F. C ಅಂದರೆ 3 into 10 to the power of 8 divided by frequency ಅಂದರೆ 2 into 10 to the power of 10. So wavelength lambda becomes equals to 1.5 into 10 to the power of minus 2 meter, ಇಲ್ಲದೆ ಹೋದರೆ 1.5 centimeter ಅಂತ ನಾವು ಹೇಳಬಹುದು. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಸೆಕೆಂಡ್ ಕ್ವಶನ್, amplitude of oscillating magnetic field. What is the amplitude of oscillating ಅಂದರೆ B naught ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಹೇಗೆ ಮಾಡ್ತೀರಾ B naught ಅನ್ನೋದನ್ನ? you can say B naught is equals to, you can say E naught divided by C. What is E naught?
48 divided by 3 into 10 to the power of 8 ಅಂತಂದಿದ್ದಾಗ you can say B naught is equals to 16 into 10 to the power of minus 8 Tesla ಅಂತ ನಮಗೆ ಬರುತ್ತೆ. And next third case ನೋಡಿ ಇಲ್ಲಿ, show that the average energy density of the electric field equals the average energy density of the magnetic field ಅಂತ ಕೇಳ್ತಾ ಇದ್ದಾರೆ. ಓಕೆ, ಹೇಗೆ ಮಾಡಬಹುದು ನೋಡಿ ಇಲ್ಲಿ. third one we know that average electric field density is half epsilon naught into E naught square ಅಂತ ಇಲ್ಲ E square whatever it may be. ಅದನ್ನ ಹೇಗೆ ಬರೀಬಹುದು ನೋಡಿ ಇಲ್ಲಿ. we know that E naught ನ ಹೇಗೆ ಬರೀಬಹುದು ನಾವು, B naught into C ಅಂತ ಬರೀಬಹುದು ಅಲ್ವಾ. therefore UE becomes equals to half epsilon naught into B naught square into C square ಅಂತ ನಮಗೆ ಸಿಗುತ್ತೆ. but what is this C ನ ಹೇಗೆ ಬರೀಬಹುದು ನಾವು, it is equals to 1 by root of mu naught into epsilon naught ಅಂತ ಬರೀಬಹುದಾ. therefore UE is equals to half epsilon naught into B naught square into 1 divided by root 2 square cancel ಆದರೆ you will get only thing. ಇವಾಗ epsilon naught will get cancel, therefore UE becomes equals to half ಇಲ್ಲ 1 by 2 mu naught into B naught square ಅಂತ ನಾವು ಬರೀಬಹುದು. therefore average electric field energy density is equals to average magnetic field energy density ಅಂತ ನಾವು ಹೇಳಬಹುದು. is it right or not? so please think and analyze, ಅರ್ಥ ಆಗಿದೆ ಅಲ್ವಾ ಇದನ್ನು ಹೇಗೆ ಮಾಡಬೇಕು ನಾವು ಅಂತ ಅಂದ್ಬಿಟ್ಟು. so like that we have to think and we have to analyze such type of questions. ನೋಡಿ, these are all the questions which are asked in the previous years board papers ಅಂತ ಹೇಳ್ಬೋದು, ಇಲ್ಲ ಎಂಟ್ರೆನ್ಸ್ ಅಲ್ಲೂ ಸಹ ಇಂಥ ಒಂದು ಕ್ವಶನ್ಸ್ ನಿಮಗೆ ಬಂದಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ನೆಗ್ಲೆಕ್ಟ್ ಮಾಡಬಾರದು. ಓಕೆ, now let us move to the next one. okay, so these are all the questions models which we have to learn from the chapter electromagnetic waves. I hope you understood these concepts and also numerical questions are the models which helps you for your board as well as for your entrance examination. okay, so my sincere request to please go through it and prepare well, and if you get any doubt you can comment so that I will explain to you. okay, yes, with this I am going to end my session. We will meet you in the next chapter. Until then, please keep preparing, don't waste the time. okay, thank you very much.